ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ಈಗ ಯಾವುದು ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ಆಗಿದೆ, ಓಕೆನಾ? ಅದರಲ್ಲಿ ಎರಡನೇ ಪೇಪರ್ ಆದಂತಹ ಸ್ಪೆಸಿಫಿಕ್ ಪೇಪರ್ ಇದೆಯಲ್ಲ, ಲ್ಯಾಂಡ್ ಸರ್ವೆ ನೋಟಿಫಿಕೇಶನ್ ಅಲ್ಲಿ, ಅದರಲ್ಲಿ ಮ್ಯಾಥಮೆಟಿಕ್ಸ್ ಅನ್ನೋ ಸಿಲೆಬಸ್ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಏನ್ ಸರ್ ಸಿಲೆಬಸ್ ಏನ್ ಹೇಳುತ್ತೆ, ಅದಕ್ಕೆ ಏನಾದರೂ ಸ್ಟ್ರಾಟಜಿ ಮಾಡ್ಬೋದಾ, ಎಷ್ಟು ಕ್ವಶನ್ಸ್ ಬರ್ತವೆ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಅಂತ ಹೇಳ್ಬಿಟ್ಟು, ಆ ಲ್ಯಾಂಡ್ ಸರ್ವೆ ಎಕ್ಸಾಮ್ ಅಲ್ಲಿ ಇರ್ತಕ್ಕಂಥ ಪೇಪರ್ 2 ಇದೆಯಲ್ಲ ಸ್ಪೆಸಿಫಿಕ್ ಪೇಪರ್ ಅಲ್ಲಿ, ಅದರಲ್ಲಿ ಮ್ಯಾಥಮೆಟಿಕ್ಸ್ ಅನ್ನೋ ಸಬ್ಜೆಕ್ಟ್ ಬಗ್ಗೆ ನಾವು ಆ ಸಿಲೆಬಸ್ ಬಗ್ಗೆ ಒಂದು ಓವರ್ ವ್ಯೂ ಮಾಡ್ತಾ ಹೋಗೋಣ, ಓಕೆನಾ? ಹಾಗಾದ್ರೆ ಏನ್ ಹೇಳುತ್ತೆ, ಪೇಪರ್ 2 ಅನ್ನೋದು ಸ್ಪೆಸಿಫಿಕ್ ಪೇಪರ್ ಬರುತ್ತಲ್ವಾ ಯಾವ್ದ್ರಲ್ಲಿ, ಲ್ಯಾಂಡ್ ಸರ್ವೆ ಎಕ್ಸಾಮ್ ಅಲ್ಲಿ. ಅದರಲ್ಲಿ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅನ್ನೋದು ಒಂದು ಮೇಜರ್ ಸಬ್ಜೆಕ್ಟ್ ಆಗಿರುತ್ತೆ. ಯಾಕೆ ಸರ್ ಮೇಜರ್ ಸಬ್ಜೆಕ್ಟ್ ಅಂತಿದ್ದಾರೆ ಅಂದ್ರೆ, ಆಲ್ಮೋಸ್ಟ್ ಇದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥದ್ದು ಎಷ್ಟು 40% ಅಂತ ಕೊಟ್ಟಿದ್ದಾರೆ, ಓಕೆನಾ? ನೋಟಿಫಿಕೇಶನ್ ಅಲ್ಲಿ 40% ಅಂತ ಕೊಟ್ಟಿದ್ದಾರೆ. ಏನ್ ಸರ್ ಹಾಗಾದ್ರೆ 40% ಅಂದ್ರೆ, ಅಲ್ಲಿ ಕೇಳ್ತಕ್ಕಂತ 100 ಮಾರ್ಕ್ಸ್ ಅಲ್ಲಿ, ಅಂದ್ರೆ 100 ಮಾರ್ಕ್ಸ್ ಏನಾದ್ರು ಎಕ್ಸಾಮ್ ಆದಂತ ಸಂದರ್ಭದಲ್ಲಿ ಅದ್ರಲ್ಲಿ ಏನಾಗಿರುತ್ತೆ, 100 ಕ್ವಶನ್ಸ್ ಏನಾದ್ರು ಕೇಳಿದ್ರೆ 40 ಕ್ವಶನ್ ಬಂದು ಮ್ಯಾಥಮೆಟಿಕ್ಸ್ ಆಗಿರುತ್ತೆ ಅಂತ ಮೀನಿಂಗ್, ಓಕೆನಾ? 40% ಅಂತ. ನೀವೇನ್ ಮಾಡ್ಬೇಕು, ಯಾರು ಲ್ಯಾಂಡ್ ಸರ್ವೆ ಎಕ್ಸಾಮ್ ಪ್ರಿಪೇರ್ ಆಗ್ತಿದಿರೋ, ಸ್ಟಾರ್ಟ್ ಮಾಡ್ತಿದಿರೋ, ಅವ್ರು ಏನ್ ಮಾಡ್ಬೇಕು, ಬೇರೆ ಸಬ್ಜೆಕ್ಟ್ಸ್ ಯಾವ್ಯಾವ ಇದಾವೆ, ಫಿಸಿಕ್ಸ್ ಇಂದ ಒಂದಷ್ಟು ಪರ್ಸೆಂಟ್ ಇದೆ, 10% ಅಂತ ಇದೆ, ಅಥವಾ ಕಂಪ್ಯೂಟರ್ ಸೈನ್ಸ್ ಇಂದ ಒಂದಷ್ಟು ಪರ್ಸೆಂಟ್ ಇದಾವೆ. ಆ ರೀತಿಯಾಗಿ ನೀವು ಫಸ್ಟ್ ಪರ್ಸೆಂಟೇಜ್ ನೋಡ್ಬೇಕು. ಅದ್ರ ಪ್ರಕಾರ ನಿಮ್ಮ ಟೈಮ್ ಆಗಿರ್ಬೋದು, ನಿಮ್ಮ ಎನರ್ಜಿ ಆಗಿರ್ಬೋದು, ನೀವು ಕೊಡ್ತಾ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ಈ ವಿಡಿಯೋಲಿ ಏನ್ ಮಾಡೋಣ, ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ ಸಿಲೆಬಸ್ ಇದಾವೆ ಸರ್, ಯಾಕಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸಿಲೆಬಸ್ ಅವರು. ಆಲ್ಮೋಸ್ಟ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನ್ ಮಾಡಿದ್ದಾರೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಓದ್ಬೇಕು ಸರ್ ನೀವು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ, ಒಂದಷ್ಟು ಸಿಲೆಬಸ್ ಕೊಟ್ಟಿದ್ದಾರೆ. ಆ ಸಿಲೆಬಸ್ ಪ್ರಕಾರ ನಾವೇನ್ ಮಾಡೋಣ, ಒಂದೊಂದು ಅರ್ಥ ಮಾಡ್ಕೊಂತ ಹೋಗೋಣ, ಏನೇನ್ ಕೊಟ್ಟಿದ್ದಾರೆ ಸಿಲೆಬಸ್, ಓಕೆನಾ? ನಾವ್ ಯಾವ ರೀತಿಯಾಗಿ ಅಪ್ರೋಚ್ ಆಗ್ಬೇಕು ಅಂದ್ಬಿಟ್ಟು ಅರ್ಥ ಮಾಡ್ಕೊಂತ ಹೋಗೋಣ, ಓಕೆನಾ? ಇದ್ರಲ್ಲಿ 40 ಕ್ವಶನ್ಸ್, ಅದು ಆಲ್ಮೋಸ್ಟ್ 30 ಟಾಪಿಕ್ಸ್ ನಾವು ನೋಡ್ತಾ ಹೋಗ್ಬೋದು ಎಲ್ಲಿ, ಮ್ಯಾಥಮೆಟಿಕ್ಸ್ ಅಲ್ಲಿ. ಅದ್ರಲ್ಲಿ ಯಾವ್ದು ಫಸ್ಟ್ ಟಾಪಿಕ್ ಯಾವ್ದು ಅಂದ್ರೆ, ಅದ್ರಲ್ಲಿ ಫಸ್ಟ್ ಮ್ಯಾಥಮೆಟಿಕ್ಸ್ ನಾವು ತ್ರೀ ಆಗಿ ಡಿವೈಡ್ ಮಾಡ್ಬೋದು, 3 ಟೈಪ್ಸ್ ಆಗಿ. ಒಂದು ಏನು ಅರ್ಥಮೆಟಿಕ್ ಅಂತ ಒಂದು, ಅಥವಾ ಆಲ್ಜಿಬ್ರಾ ಅಂತ ಇನ್ನೊಂದು ಜಾಮೆಟ್ರಿ ಅಂತ ಒಂದು, ಓಕೆನಾ? ಅರ್ಥಮೆಟಿಕ್ ಅಲ್ಲಿ ಯಾವುದು ಸರ್ ಹಾಗಾದ್ರೆ, ಅರ್ಥಮೆಟಿಕ್ ಅಂದ್ರೆ ಈ ನಂಬರ್ ಸಿಸ್ಟಮ್ಸ್ ಇವೆಲ್ಲ ಬರ್ತಾವಲ್ವಾ, HTF, LCM, ನಂಬರ್ ಸಿಸ್ಟಮ್, ಇವೆಲ್ಲ ಸೇರಿ ಅಂತಾರೆ ಅರ್ಥಮೆಟಿಕ್ ಅಂತ ಹೇಳ್ತಾರೆ. ಅದು ಗೊತ್ತಿರ್ಲಿ ನಿಮ್ಗೆ, ಓಕೆನಾ? ನಂಬರ್ಸ್ ರಿಲೇಟೆಡ್ ಇದು. ಅದ್ರಲ್ಲಿ ಫಸ್ಟ್ ಟಾಪಿಕ್ ಬಂದು ಯಾವುದು, ಅರ್ಥಮೆಟಿಕ್ ಅಲ್ಲಿ ಫಸ್ಟ್ ಟಾಪಿಕ್ ಬಂದು ಸ್ಕ್ವೇರ್ಸ್ ಅಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್ ಅಂಡ್ ಕ್ಯೂಬ್ ರೂಟ್ಸ್. ಇದು ಅವರೇ ಮೆನ್ಷನ್ ಮಾಡಿದ್ದಾರೆ. ಸ್ಕ್ವೇರ್ಸ್ ಆಗಿರ್ಬೋದು, ಸ್ಕ್ವೇರ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ, ಕ್ಯೂಬ್ಸ್ ಮತ್ತೆ ಕ್ಯೂಬ್ ರೂಟ್ಸ್ ಅಂತ. ಏನ್ ಸರ್ ವರ್ಗಗಳು ಅಂತೆಲ್ಲ ಬರುತ್ತಲ್ಲ ಕನ್ನಡದಲ್ಲಿ, ಅದು ರಿಲೇಟೆಡ್ ಇದು, ಓಕೆನಾ? ಏನ್ ಸರ್ ಸ್ಕ್ವೇರ್ ರೂಟ್ಸ್ ಅಂದ್ರೆ, ನಾವೆಲ್ಲ ಪಾಠ ಮಾಡುವಾಗೆಲ್ಲ ಹೇಳ್ತಿರ್ತೀರಿ, 4 ಅನ್ನೋದು ಸ್ಕ್ವೇರ್ ನಂಬರ್ ಅಲ್ವಾ. ಅದೇ ರೀತಿಯಾಗಿ ಯಾವ್ದು 3 3 9 ಅನ್ನೋದು ಒಂದು ಸ್ಕ್ವೇರ್ ನಂಬರ್ ಅಲ್ವಾ, 16 ಅನ್ನೋದು ಒಂದು ಸ್ಕ್ವೇರ್ ನಂಬರ್ ಅಲ್ವಾ, 25 ಅನ್ನೋದು ಒಂದು ಸ್ಕ್ವೇರ್ ನಂಬರ್ಸ್ ಅಲ್ವಾ. ಇವೆಲ್ಲ ಸ್ಕ್ವೇರ್ ನಂಬರ್ಸ್. ಅದ್ರದ್ದು ಸ್ಕ್ವೇರ್ ರೂಟ್ಸ್ ಅಂದ್ರೆ ಏನು, ಈಗ ಫಾರ್ ಎಕ್ಸಾಂಪಲ್ 25 ಸ್ಕ್ವೇರ್ ರೂಟ್ ಏನಪ್ಪಾ 5, ಆ ರೀತಿಯಾಗಿ ಅದನ್ನ. ಈಗ 4 ಸ್ಕ್ವೇರ್ ರೂಟ್ ಏನಪ್ಪಾ 2, ಆ ರೀತಿಯಾಗಿ ಗೊತ್ತಿರಬೇಕು. ಅದ್ರ ರಿಲೇಟೆಡ್ ಸ್ಕ್ವೇರ್ಸ್ ಆಗಿರ್ಬೋದು, ಸ್ಕ್ವೇರ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕ್ಯೂಬ್ಸ್ ಅಂತ ಕೊಟ್ಟಿದ್ದಾರೆ, ಕ್ಯೂಬ್ ರೂಟ್ ಅಂತ ಕೊಟ್ಟಿದ್ದಾರೆ. ಸೇಮ್ ಈಗ ಫಾರ್ ಎಕ್ಸಾಂಪಲ್ 2 ಇಂಟು 2 ಇಂಟು 2 ಎಷ್ಟಾಗುತ್ತೆ, 8 ಆಗುತ್ತೆ. ಅದು ಕ್ಯೂಬ್ಸ್ ಆಗಿರ್ಬೋದು. ಅದ್ರದ್ದು ಕ್ಯೂಬ್ ರೂಟ್ ಅಂದ್ರೆ 2 ಆಗಿರುತ್ತೆ. ಆ ರೀತಿಯಾಗಿ ಅದ್ರ ರಿಲೇಟೆಡ್ ಕೊಟ್ಟಿದ್ದಾರೆ ಅವರು. ಅದ್ರ ಕೂಡ ಏನೇನ್ ಕೊಟ್ಟಿದ್ದಾರೆ ಸರ್ ಅಂದ್ರೆ, ನಮ್ಗೆ ಗೊತ್ತಿರೋ ಪ್ರಕಾರ ಇಷ್ಟು ಸಿಂಪಲ್ ಆಗಿ ಏನ್ ಕೇಳಲ್ಲ ಅವರು. ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಿಮ್ಗೆ, ಸ್ಕ್ವೇರ್ ನಂಬರ್ಸ್ ಮತ್ತೆ ಕ್ಯೂಬ್ ನಂಬರ್ಸ್ ಅಂತ. ಬಟ್ ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಫ್ಯಾಕ್ಟರ್ಸ್ ಅಂತೆಲ್ಲ ಬರ್ತಾವಲ್ವಾ, ಫ್ಯಾಕ್ಟರ್ಸ್ ಅಂದ್ರೆ P/Q ಫಾರ್ಮ್ ಅಂತ ಬರುತ್ತೆ. ಅಂದ್ರೆ 1/2 ಅಂತೆಲ್ಲ ಇರ್ತಾವಲ್ವಾ, ಇದರ ರಿಲೇಟೆಡ್ ಸ್ಕ್ವೇರ್ ನಂಬರ್ಸ್ ಏನೇನ್ ಬರ್ತವೆ, ಆ ರೀತಿಯಾದಂತ ಕ್ವಶನ್ಸ್ ಕೇಳ್ತಾರೆ. ಅದೇ ರೀತಿಯಾಗಿ ಈ ಫ್ಯಾಕ್ಟರ್ಸ್ ಒಂದು ಸ್ಕ್ವೇರ್ ನಂಬರ್ಸ್ ಕೊಟ್ಟಿರ್ತಾರೆ, ಅದ್ರದ್ದು ಸ್ಕ್ವೇರ್ ರೂಟ್ ಕಂಡಿಡಿರಿ ಅಂತ ಕೇಳ್ತಾರೆ. ಅಥವಾ ಫ್ಯಾಕ್ಟರ್ಸ್ ಕೊಟ್ಟಿರ್ತಾರೆ, ಅದ್ರದ್ದು ಕ್ಯೂಬ್ ನಂಬರ್ ಕೊಟ್ಟಿರ್ತಾರೆ, ಆ ಕ್ಯೂಬ್ ರೂಟ್ ಕಂಡಿಡಿರಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಫ್ಯಾಕ್ಟರ್ಸ್ ಆಗಿರ್ಬೋದು, ಡೆಸಿಮಲ್ ಸಿಸ್ಟಮ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ 0.AB ಅಂತ ಏನೋ ಬರುತ್ತೆ. AB ಅಂದ್ರೆ ಒಂದು ನಂಬರ್ಸ್ ತಾಂದಿ ಅಷ್ಟೇ ಎಕ್ಸಾಂಪಲ್. ಈ ತರ ಡೆಸಿಮಲ್ ನಂಬರ್ಸ್ ಬರುತ್ತೆ, 0.95, 0.85, ಯಾವ್ದೋ ಒಂದು ಡೆಸಿಮಲ್ ನಂಬರ್. ಆ ನಂಬರ್ಸ್ ಕ್ಯೂಬ್ ರೂಟ್, ಆ ನಂಬರ್ದು ಸ್ಕ್ವೇರ್ ರೂಟ್, ರಿಲೇಟೆಡ್ ಟು ಫ್ರಾಕ್ಷನ್ಸ್ ಆಗಿರ್ಬೋದು, ಡೆಸಿಮಲ್ಸ್ ಆಗಿರ್ಬೋದು, ಈ ರೀತಿಯಾದಂತ ಕೇಳ್ತಾರೆ. ಯಾಕೆ ಸರ್ ಇವೆಲ್ಲ ಹೇಳ್ತಿದ್ರ ಅಂದ್ರೆ, ನೋಡ್ರಿ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲೆಲ್ಲ ಕೊಟ್ಟಿದ್ದಾರೆ ಅವರು, ಫ್ಯಾಕ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಅಂದ್ರೆ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಡೆಸಿಮಲ್ಸ್ ಮತ್ತು ಫ್ರಾಕ್ಷನ್ಸ್ ಅಂತ. ಡೆಸಿಮಲ್ಸ್ ಫ್ರಾಕ್ಷನ್ಸ್ ಸ್ಕ್ವೇರ್ಸ್ ಆಗಿರ್ಬೋದು, ಸ್ಕ್ವೇರ್ ರೂಟ್ ಆಗಿರ್ಬೋದು, ಸ್ಕ್ವೇರ್ ನಂಬರ್ಸ್ ಅದ್ರ ರಿಲೇಟೆಡ್ ಕೊಡ್ತಾ ಹೋಗ್ತಾರೆ ಫಸ್ಟ್ ಆಪ್ಷನ್ ಅಲ್ಲಿ, ಫಸ್ಟ್ ಇದರಲ್ಲಿ ಏನು ಎ ಅನ್ನೋ ಟಾಪಿಕ್ ಅಲ್ಲಿ. ಇನ್ನೊಂದ್ 2 ಟಾಪಿಕ್ಸ್ ಇದಾವೆ. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ ಹೆಂಗೆ ಡಿಟರ್ಮಿನ್ ಮಾಡೋದು, ಇದೆಲ್ಲ ಕಲ್ತಿರ್ತೀರ ನಾವು ಆಲ್ಮೋಸ್ಟ್ ಒಂದು 8th 9th ಆಗಿರ್ಬೋದು, ಇಲ್ಲ PUC ಅಲ್ಲೆಲ್ಲ ಕಲಿತಾ ಹೋಗಿರ್ತೀವಿ ನಾವು. ಏನಂತ ಒಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ಗೆ ಸ್ಕ್ವೇರ್ ರೂಟ್ ಯಾವ ರೀತಿ ಕಂಡುಹಿಡಿಬಹುದು, ಫ್ಯಾಕ್ಟರ್ ಮೆಥಡ್ ಆಗಿರ್ಬೋದು, ಇವನ್ ಡಿವಿಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಏನು ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಸ್ಕ್ವೇರ್ ರೂಟ್ ಬೈ ಡಿವಿಷನ್ ಮೆಥಡ್ ಆಗಿರ್ಬೋದು, ಅಥವಾ ಇಲ್ಲ ಡಿಟರ್ಮಿನೇಷನ್ ಆಫ್ ಸ್ಕ್ವೇರ್ ರೂಟ್ ಬೈ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಆಗಿರ್ಬೋದು, ಅಥವಾ ಫ್ಯಾಕ್ಟರ್ ಮೆಥಡ್ ಆಗಿರ್ಬೋದು. ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ನಾವೇನ್ ಮಾಡ್ಬೋದು, ಸ್ಕ್ವೇರ್ ರೂಟ್ ಅನ್ನು ಕಂಡುಹಿಡಿತಾ ಹೋಗ್ತೀವಿ. ಆ ರಿಲೇಟೆಡ್ ಒಂದಷ್ಟು ಟಾಪಿಕ್ಸ್ ಇದಾವೆ. ಆಮೇಲೆ ಒಂದಷ್ಟು ನಂಬರ್ಸ್ ಕೊಡ್ತಾರೆ, ಆ ನಂಬರ್ಸ್ ಅಲ್ಲಿ ಸ್ಕ್ವೇರ್ ನಂಬರ್ಸ್ ಯಾವುದು ಅಂತ ಕ್ವಶನ್ ಕೊಡ್ತಾರೆ. ಅದಕ್ಕಾಗಿ ಐಡೆಂಟಿಫಿಕೇಶನ್ ಆಫ್ ದ ಸ್ಕ್ವೇರ್ ನಂಬರ್ಸ್ ಅಂತ ಕೊಡ್ತಕ್ಕಂಥದ್ದು, ಈ ರೀತಿಯಾದಂತ ಟಾಪಿಕ್. ಆಮೇಲೆ ಕ್ಯೂಬ್ಸ್ ನ ಕ್ಯೂಬ್ ರೂಟ್ ಆಗಿ ಹೇಳಿದ್ನಲ್ವಾ, ಕ್ಯೂಬ್ ರೂಟ್ ಇಂದ ಕ್ಯೂಬ್ಸ್ ಇಂದ
ಕ್ಯೂಬ್ ರೂಟ್ ಯಾವ ರೀತಿಯಾಗಿ ತರ್ತಕ್ಕಂಥದ್ದು ಆ ರೀತಿಯಾದಂತ ನಂಬರ್ಸ್. ಇನ್ನ ಇಲ್ಲೆಲ್ಲ ಕೊಡ್ತಾ ಹೋಗಿದ್ದಾರೆ, ಒಂದೊಂದು ಲೈನ್ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ ಏನೇನ್ ಕೊಟ್ಟಿದ್ದಾರೆ ಅನ್ಬಿಟ್ಟು. ಅವರು ಡೆಸಿಮಲ್ಸ್ ಕೊಡ್ತಕ್ಕಂಥದ್ದು, ಆ ಡೆಸಿಮಲ್ಸ್ಗೆ ಸ್ಕ್ವೇರ್ ಯಾವುದು ಅಂತ ಇದ್ ಮಾಡೋದು. ಇಲ್ಲ ಒಂದ್ ನಂಬರ್ಸ್ ಕೊಡ್ತಾರೆ, ಇವೆಲ್ಲ SSC ಎಕ್ಸಾಮ್ಸ್ ಅಲ್ಲಿ ನೋಡಬಹುದು, ಒಂದಷ್ಟು ನಂಬರ್ಸ್ ಕೊಡ್ತಾರೆ. ಆ ನಂಬರ್ಸ್ಗೆ ಎಷ್ಟು ಆಡ್ ಮಾಡಿದ್ರೆ ಸ್ಕ್ವೇರ್ ನಂಬರ್ ಆಗುತ್ತೆ, ಎಷ್ಟು ಆಡ್ ಮಾಡಿದ್ರೆ ಕ್ಯೂಬ್ ನಂಬರ್ಸ್ ಆಗುತ್ತೆ, ಎಷ್ಟು ಸಬ್ಟ್ರಾಕ್ಟ್ ಮಾಡಿದ್ರೆ ಸ್ಕ್ವೇರ್ ನಂಬರ್ಸ್ ಆಗುತ್ತೆ, ಎಷ್ಟು ಸಬ್ಟ್ರಾಕ್ಟ್ ಮಾಡಿದ್ರೆ ಕ್ಯೂಬ್ ನಂಬರ್ಸ್ ಆಗುತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಟು ಫೈಂಡ್ ಔಟ್ ದ ಸ್ಮಾಲೆಸ್ಟ್ ನಂಬರ್ ದಟ್ ಹ್ಯಾಸ್ ಬೀನ್ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್ ಟು ಗಿವನ್ ದ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗ್ಬೇಕಂದ್ರೆ ಕ್ಯೂಬ್ ನಂಬರ್ ಆಗ್ಬೇಕಂದ್ರೆ ಎಷ್ಟು ಆಡ್ ಮಾಡಬೇಕು, ಎಷ್ಟು ಸಬ್ಟ್ರಾಕ್ಟ್ ಮಾಡಬೇಕು, ಈ ರೀತಿಯಾದಂತ ರಿಲೇಟೆಡ್ ಟಾಪಿಕ್ಸ್. ಫಸ್ಟ್ ಟಾಪಿಕ್ ಇದು ಆಲ್ಮೋಸ್ಟ್ ಒಂದು 30 ಟಾಪಿಕ್ಸ್ ಬರ್ತಾ ಹೋಗುತ್ತಿದ್ದು. ಓಕೆನಾ, ಎಂಟೈರ್ ಮ್ಯಾಥಮೆಟಿಕ್ಸ್ ಅಲ್ಲಿ 40%, ಆ 30 ಟಾಪಿಕ್ಸ್ ನೇ 40% ಅಂತ ಸಿಲೆಬಸ್ 40% ಕೊಟ್ಟಿದ್ದಾರೆ ಅವರು. ಆ 30 ಟಾಪಿಕ್ಸ್ ಅಲ್ಲಿ ಫಸ್ಟ್ ಟಾಪಿಕ್ ಏನು, ಸ್ಕ್ವೇರ್ ನಂಬರ್ಸ್ ಅಲ್ವಾ. ಈ ರೀತಿಯಾದಂತ ಸಬ್ ಟಾಪಿಕ್ಸ್ ಇದಾವೆ. ಇವಾಗಿನ ನಾವು ಏನಾದ್ರೂ ಸ್ವಂತ ಸ್ಟಾರ್ಟ್ ಮಾಡಕ್ಕಾದ್ರೆ ಅಥವಾ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಪ್ರತಿ ಒಂದು ಲೈನ್ ಅಲ್ಲಿ ಕೂಡ ನಾವು ವರ್ಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಪ್ರತಿ ಒಂದು ಲೈನ್ಗೂ ನಾವು ಒಂದಷ್ಟು ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ದಟ್ ನಾವೇನ್ ಮಾಡ್ಬೇಕು, ಎಕ್ಸಾಮ್ ಅಲ್ಲಿ ಅವ್ರು ಈ ರಿಲೇಟೆಡ್ ಕ್ವಶನ್ಸ್ ಕೊಡ್ತಾರೆ. ಯಾಕಂದ್ರೆ ಸಿಲೆಬಸ್ ಒಂದೊಂದು ಫ್ರೇಮ್ ವರ್ಕ್ ಅನ್ನೋದು ಇಲ್ಲಿದೆ ನಮ್ಮ ಮುಂದೆ. ಈ ರೀತಿಯಾದಂತ ಸ್ಕ್ವೇರ್ ನಂಬರ್ಸ್ ಮತ್ತೆ ಕ್ಯೂಬ್ ನಂಬರ್ಸ್ ಅನ್ನೋದು ಫಸ್ಟ್ ಟಾಪಿಕ್ ಆಗಿದೆ. ಇನ್ನೊಂದೇನು, ಸೆಟ್ ಥಿಯರಿ ಅಂತ ಕೊಡ್ತಾರೆ. ಓಕೆನಾ, ಏನ್ ಸರ್ ಸೆಟ್ ಥಿಯರಿ ಅಂತ ಹೇಳಿದ್ರೆ, ನಾವು ಕ್ಲಾಸಸ್ ಮಾಡುವ ಹೇಳ್ತಾ ಹೋಗಿದ್ರಿ, ವೆನ್ ಡಯಾಗ್ರಾಮ್ಸ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಇಲ್ಲಿ ಯಾವ್ದೋ ಒಂದಿದೆ ಡಿ ಮಾರ್ಗನ್ಸ್ ಲಾ ಅಂತೆಲ್ಲ ಬರುತ್ತೆ. ಓಕೆನಾ, ಒಂದಷ್ಟು ಲಾಸ್ ಎಲ್ಲ ಬರ್ತವೆ. ಏನ್ ಸರ್ ಅಂದ್ರೆ ಎ ಯೂನಿಯನ್ ಬಿ ಅಂತೆಲ್ಲ ಬರುತ್ತಲ್ವಾ, ನೀವು 10th ಅಲ್ಲೆಲ್ಲ ಓದಿರ್ತೀರಾ. ಏನು ಎ ಇಂಟರ್ಸೆಕ್ಷನ್ ಬಿ ಅಂತೆಲ್ಲ ಓದಿರ್ತೀರಾ, ಮತ್ತೆ ಎ ಡ್ಯಾಶ್ ಅಂತ ಓದಿರ್ತೀರಾ, ಆಮೇಲೆ ಬಿ ಡ್ಯಾಶ್ ಅಂತ ಓದಿರ್ತೀರಾ. ಇವೆಲ್ಲ ಏನು ಸೆಟ್ ಅಲ್ಲೇ ಬರ್ತಕ್ಕಂಥದ್ದು ವೆನ್ ಡಯಾಗ್ರಾಮ್ಸ್ ರಿಲೇಟೆಡ್. ಆಮೇಲೆ ಟೈಪ್ಸ್ ಆಫ್ ಸೆಟ್ ಅಂತ ಬರುತ್ತೆ. ಏನ್ ಸರ್ ಟೈಪ್ಸ್ ಆಫ್ ಸೆಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಲ್ ಸೆಟ್ ಅಂತ ಓದಿರ್ತೀರಾ, ಫೈನೈಟ್ ಸೆಟ್ ಅಂತ ಓದಿರ್ತೀರಾ, ಇನ್ಫೈನೈಟ್ ಸೆಟ್ ಅಂತ ಓದಿರ್ತೀರಾ. ರಿಲೇಟೆಡ್ ಎಲ್ಲ ಓದ್ತಕ್ಕಂಥದ್ದು ಟೈಪ್ಸ್ ಆಫ್ ಸೆಟ್ ಅಲ್ಲಿ. ಓಕೆನಾ, ಆಮೇಲೆ ಯೂನಿಯನ್ ಆಗಿರ್ಬೋದು, ಆಮೇಲೆ ಇಂಟರ್ಸೆಕ್ಷನ್ ಆಗಿರ್ಬೋದು, ಅದೇ ರೀತಿ ಡಿಫ್ರೆನ್ಸ್ ಯಾವ ರೀತಿ ಕಂಡಿಡಿತಕ್ಕಂಥದ್ದು. ಎ ಅನ್ನೋದು ಇಷ್ಟು ನಂಬರ್ಸ್ ಅಂತ ಕೊಟ್ಟಿರ್ತಾರೆ, ಬಿ ಅನ್ನೋದು ಅಷ್ಟು ನಂಬರ್ಸ್ ಕೊಟ್ಟಿರ್ತಾರೆ, ಎ ಮೈನಸ್ ಬಿ ಅಂತ ಕೇಳ್ತಾರೆ ಅವರು. ಓಕೆನಾ, ಅದಾದ್ಮೇಲೆ ವೆನ್ ಡಯಾಗ್ರಾಮ್ಸ್ ರಿಲೇಟೆಡ್ ಕ್ವಶನ್ಸ್. ಈ ವೆನ್ ಡಯಾಗ್ರಾಮ್ಸ್ ಅಂದ್ರೆ ಆಲ್ಮೋಸ್ಟ್ ಇದು ಒಂದಷ್ಟು ವೆನ್ ಡಯಾಗ್ರಾಮ್ಸ್ ಮೇಲೆನೆ ನಾವು ಪ್ರಾಬ್ಲಮ್ಸ್ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಒಂದಷ್ಟು ಜನ ಕ್ರಿಕೆಟ್ ಆಡ್ತಾರೆ, ಒಂದಷ್ಟು ಜನ ಹಾಕಿ ಆಡ್ತಾರೆ. ಹಾಗಾದ್ರೆ ಎರಡು ಇಷ್ಟು ಜನ ಆಡ್ತಾರೆ ಅಂದ್ರೆ ಕ್ರಿಕೆಟ್ ಮತ್ತೆ ಹಾಕಿ ಆಡೋರು ಇಷ್ಟು ಜನ ಇದಾರೆ. ಎರಡು ಆಡಿಲ್ದಿರೋರು ಎಷ್ಟು ಜನ ಅಂದ್ರೆ ನೈದರ್ ಹೂ ಪ್ಲೇ ದ ಕ್ರಿಕೆಟ್ ಆರ್ ಹಾಕಿ ಅಂತ ಕ್ವಶನ್ ಕೇಳ್ತಾರೆ. ಇವೆಲ್ಲ ಏನಂದ್ರೆ ವಿತೌಟ್ ಲಾಜಿಕ್ ವೆನ್ ಡಯಾಗ್ರಾಮ್ ಇದ್ರೆ ನಾವು ಆನ್ಸರ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಬಟ್ ಆ ಡಯಾಗ್ರಾಮ್ಸ್ ಹಾಕ್ಬಿಟ್ಟು ಈ ರೀತಿಯಾಗಿ ವೆನ್ ಡಯಾಗ್ರಾಮ್ ಹಾಕಿ ನಾವು ಏನೋ ಕ್ರಿಕೆಟ್ ಹಾಕಿ, ನಾನು ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ ಇಲ್ಲಿ. ಓಕೆನಾ, ಈ ಕ್ರಿಕೆಟ್ ಮತ್ತೆ ಹಾಕಿ ಇದೆಯಲ್ಲ, ವಿತೌಟ್ ಯಾರಂದ್ರೆ ಇಲ್ಲಿ ಹೊರಗಡೆ ಇರ್ತಕ್ಕಂಥವರೆಲ್ಲ ಏನೋ ಕ್ರಿಕೆಟ್ ಆಡಲ್ಲ, ಹಾಕಿ ಆಡೋದಿಲ್ಲ ಅಂತ. ಬಟ್ ಅಲ್ಲಿ ಕೊಟ್ಟಕ್ಕಂಥ ನಂಬರ್ಸ್ ನಾವು ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ ವೆನ್ ಡಯಾಗ್ರಾಮ್ ಅಲ್ಲಿ. ಇಲ್ಲಿ ಹೊರಗಡೆ ಬರ್ತಕ್ಕಂಥ ಆನ್ಸರ್ ನಾವು ಇದು ಆನ್ಸರ್ ಮಾಡ್ತಾ ಹೋಗುತ್ತೆ. ವೆರಿ ಈಸಿ ಕ್ವಶನ್ಸ್ ಇವೆಲ್ಲ ವೆನ್ ಡಯಾಗ್ರಾಮ್ಸ್ ಅಂತ ಹೇಳ್ತಾರೆ. ಓಕೆನಾ, ಬಟ್ ನೀವು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಗೊತ್ತೊಂದಷ್ಟು ಫಾರ್ಮುಲಾಸ್ ಗೊತ್ತಿರ್ಬೇಕಾಗುತ್ತೆ ನಿಮ್ಗೆ, ಅದಕ್ಕೆ ಸ್ವಲ್ಪ ಸೊ ದಟ್ ಈಸಿ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನೇನಾಗಿದೆ, ಡಿ ಮಾರ್ಗನ್ಸ್ ಲಾ ಅಂತ ಬರುತ್ತಲ್ವಾ, ಅದ್ರ ರಿಲೇಟೆಡ್ ಆಗಿರ್ಬೋದು. ಆಮೇಲೆ ಎಲಿಮೆಂಟ್ಸ್ ಅಂದ್ರೆ ಏನು, ಸೆಟ್ ಅಲ್ಲಿ ಎಲಿಮೆಂಟ್ಸ್, ಒಂದೊಂದು ನಂಬರ್ಸ್ ಕೂಡ ಎಲಿಮೆಂಟ್ಸ್ ಅಂತ ಹೇಳ್ತಾ ಹೋಗ್ತಾರೆ. ನಾನು ಹಾಗಾದ್ರೆ ಏನ್ ಮಾಡಿದೀನಿ, ಒಂದಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿನಿ ಇದ್ರಲ್ಲಿ. ಏನಂತ, ಸೆಟ್ ಥಿಯರಲ್ಲಿ ಏನೇನ್ ಕೇಳಬಹುದು ಅಂತ ಒಂದಷ್ಟು ಇನ್ಫಾರ್ಮೇಶನ್ ಇಲ್ಲಿ ಆಗ್ತಾ ಹೋಗಿದ್ದೀನಿ. ಏನೇನ್ ಕೇಳಿದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಇಂಟ್ರೊಡಕ್ಷನ್ ಆಫ್ ರೆಪ್ರೆಸೆಂಟೇಷನ್ ಆಫ್ ದ ಸೆಟ್ ಅಂತ ಅಲ್ಲಿತ್ತು. ಅಲ್ಲೇನು ರೋಸ್ಟರ್ ಮೆಥಡ್ ಅಂತ ಬರುತ್ತೆ, ಸೆಟ್ ಬಿಲ್ಡರ್ ಮೆಥಡ್ ಅಂತ ಎಲ್ಲ ಬರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್, ಟೈಪ್ಸ್ ಆಫ್ ಸೆಟ್ ಅಂತ ನಾಗ್ಲೇ ಹೇಳಿದ್ನಲ್ಲ, ನಲ್ ಸೆಟ್, ಫೈನೈಟ್, ಇನ್ಫೈನೈಟ್. ಈ ರೀತಿಯಾಗಿ ಯೂನಿವರ್ಸಲ್ ಸೆಟ್ ಅಂದ್ರೆ ಏನು, ಆ ರೀತಿಯಾಗಿ ಒಂದೊಂದು ಡೆಫಿನೇಷನ್ ಅರ್ಥ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಆ ಡೆಫಿನೇಷನ್ ಬೇಕಾದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ಬಿಡ್ಬೋದು, ಒಂದಷ್ಟು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು. ಅದೇ ರೀತಿಯಾಗಿ ವೆನ್ ಡಯಾಗ್ರಾಮ್ ಅಂತ ಕೊಟ್ಟರು, ಯೂನಿಯನ್ ಅಂದ್ರೆ ಏನು, ಡಿಫರೆನ್ಸ್ ಅಂದ್ರೆ ಏನು, ಕಾಂಪ್ಲಿಮೆಂಟ್ ಅಂದ್ರೆ ಏನು, ಎ ಡ್ಯಾಶ್ ಅಂದ್ರೆ ಏನು ಅಂತೆಲ್ಲ ಹೇಳಿದ್ನಲ್ಲ, ಆ ರೀತಿ ತಿಳಿತಕ್ಕಂಥದ್ದು. ಅದಾದ್ಮೇಲೆ ಪ್ರಾಪರ್ಟೀಸ್ ಆಫ್ ದ ಸೆಟ್ಸ್ ಅಂತ ಬರುತ್ತೆ, ಅಸೋಸಿಯೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ, ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್ ಬರ್ತವೆ ಅದರಲ್ಲಿ, ಏನೋ ಸೆಟ್ಸ್ ಅಲ್ಲಿ, ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅದಾದ್ಮೇಲೆ ಡಿ ಮಾರ್ಗನ್ಸ್ ಲಾ ಅಂತ ಬರುತ್ತೆ. ಏನ್ ಸರ್ ಡಿ ಮಾರ್ಗನ್ಸ್ ಲಾ ಅಂದ್ರೆ, ಈಸಿಯಾಗಿ ಒಂದ್ ಸ್ವಲ್ಪ ಹೇಳ್ತೀನಿ ನೋಡ್ರಿ. ಎ ಯೂನಿಯನ್ ಬಿ ಹೋಲ್ ಟು ದ ಪವರ್ ಡ್ಯಾಶ್ ಇಸ್ ಈಕ್ವಲ್ ಟು ಏನು, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಒಂದು ಲಾ ಬರುತ್ತೆ. ಇದ್ರದ್ದು ಫಸ್ಟ್ ಲಾ ಅಂತ ಹೇಳ್ತಾರೆ. ಇನ್ನೊಂದು ಲಾ ಬರುತ್ತೆ, ಇಲ್ಲಿ ಇನ್ನೊಂದು ಲಾ ಕೂಡ ಹಾಕಿದೀನಿ. ಈ ರೀತಿಯಾಗಿ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಎ ಅಂದ್ರೆ ಏನು, ಎ ಡ್ಯಾಶ್ ಅಂದ್ರೆ ಏನು, ಒಂದು ಕಂಪ್ಲೀಟ್ ಆಗಿ ಬೇಸಿಕ್ ಅರ್ಥ ಮಾಡ್ಕೊಂತ ಹೋಗ್ಬೇಕಾಗುತ್ತೆ ನಾವು. ಓಕೆನಾ, ಸೆಟ್ ಥಿಯರಿ ಅಂತ ತಗೊಂಡ್ರೆ ಕಂಪಲ್ಸರಿ ಒಂದ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಆ ಸ್ಕ್ವೇರ್ ನಂಬರ್ಸ್ ಅಲ್ಲೂ ಒಂದ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿಂದ ಒಂದ್ ಕ್ವಶನ್, ನಾನು ಆಗ್ಲೇ ಹೇಳ್ದಂಗೆ 40 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಿದೆ. ಆಲ್ಮೋಸ್ಟ್ ಒಂದ್ ಕ್ವಶನ್ ಇದರಿಂದ ಒಂದೊಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದಾಗುತ್ತೆ. ಅದಾದ್ಮೇಲೆ ಸಬ್ಸೆಟ್ ಅಂದ್ರೆ ಏನು ಗೊತ್ತಿರ್ಬೇಕು ನಿಮ್ಗೆ. ಸಬ್ಸೆಟ್ ಆಗಿರ್ಬೋದು, ಯೂನಿಯನ್ ಅಂದ್ರೆ ಏನು, ಇಂಟರ್ಸೆಕ್ಷನ್ ಅಂದ್ರೆ ಏನು, ಯಾಕೆ ಹಿಂಗೆ ಸಿಂಬಲ್ ಬರೀತಾರೆ, ಹಾಗಾದ್ರೆ ಎಂಟಿ ಸೆಟ್ ಅಂದ್ರೆ ಏನು, ಕಾಂಪ್ಲಿಮೆಂಟ್ ಅಂತ ಹೇಳಿದ್ನಲ್ವಾ ಆಗ್ಲೇ, ಇಲ್ಲೆಲ್ಲ ಕಾಂಪ್ಲಿಮೆಂಟ್ ಅಂತ ಹೇಳಿದ್ನಲ್ವಾ, ಹಂಗಂದ್ರೆ ಏನು ಅಂತೆಲ್ಲ ಗೊತ್ತಿರ್ಲಿ. ಮತ್ತೆ ಒಂದು ಮೇಜರ್ ಫಾರ್ಮುಲಾ ಇದೆ, ಎನ್ ಆಫ್ ಎ ಯೂನಿಯನ್ ಬಿ ಅಂತ ಯಾಕೆ ಅಂತಿದ್ದಾರೆ, ಎ ಯೂನಿಯನ್ ಬಿ ಅಂದ್ರೆ ಏನು, ಎನ್ ಆಫ್ ಎ ಯೂನಿಯನ್ ಬಿ ಅಂದ್ರೆ ಏನು ಅಂತ ನಾವು ಎಲ್ಲಿ PUC ಎಲ್ಲ ಓದಿರ್ತಿರಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇದು ಒಂದು ನಾನು ಓವರ್ ವ್ಯೂ ಕೊಡ್ತೀನಿ ಅಷ್ಟೇ, ಸೆಟ್ ಈ ತರ ಕೇಳ್ಬೋದು ಅಂತ ಒಂದು ಐಡಿಯಾ ಕೊಡ್ತೀನಿ ಅಷ್ಟೇ. ಅದಾದ್ಮೇಲೆ ಮೂರನೇ ಟಾಪಿಕ್, ಫಸ್ಟ್ ಸ್ಕ್ವೇರ್ ನಂಬರ್ಸ್ ಆಯ್ತು, ಸೆಟ್ ಥಿಯರಿ ಆಯ್ತು. ಮೂರನೇ ಟಾಪಿಕ್ ಏನ್ ಕೇಳೋರು, ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ. ಏನ್ ಸರ್ ಸೀಕ್ವೆನ್ಸ್ ಅಂತ ಕೇಳಿದ್ರೆ, ಇದನ್ನು ಕೂಡ ನಾವು ಮೆಂಟಲ್ ಅಬಿಲಿಟಿ ಕ್ಲಾಸ್ ಮಾಡುವಾಗ KS ಗೆ ಅಂತ ಒಂದು ಬ್ಯಾಚ್ ಮಾಡಿದ್ರಿ, ಅಲ್ಲೆಲ್ಲ ಹೇಳಿದ್ದೆ ನಾನು. ಇವನ್ ಸೆಟ್ ಥಿಯರಿ ವೆನ್ ಡಯಾಗ್ರಾಮ್ ಬಗ್ಗೆ ಹೇಳಿದ್ದೆ. ಬಿಫೋರ್ ಸ್ಕ್ವೇರ್ ನಂಬರ್ಸ್ ಸ್ವಲ್ಪ ಐಡಿಯಾ ಕೊಟ್ಟಿದ್ದೆ ಅವ್ರಿಗೆ.
ಸೀಕ್ವೆನ್ಸ್ ಅಂತ ಇತ್ತಲ್ವಾ, ಏನ್ ಸರ್ ಸೀಕ್ವೆನ್ಸ್ ಅಂದ್ರೆ ಏನು ಪ್ರೋಗ್ರೆಷನ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಓಕೆನಾ, ಎಲ್ಲಿ ಸರ್ ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಪ್ರೋಗ್ರೆಷನ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಇವನ್ ನಾವು 10th ಅಲ್ಲಿ ಕೂಡ ನೋಡಬಹುದು, PUC ಸೆಕೆಂಡ್ PUC ಫಸ್ಟ್ PUC ಅಲ್ಲಿ ಕೂಡ ನೋಡಬಹುದು ಏನು ಪ್ರೋಗ್ರೆಷನ್ ಅಂದ್ಬಿಟ್ಟು. ಏನ್ ಸರ್ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಬರುತ್ತೆ, ಅದೇ ರೀತಿಯಾಗಿ ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ ಬರುತ್ತೆ, ಜಾಮಿಟ್ರಿಕ್ ಪ್ರೋಗ್ರೆಷನ್ ಅಂತ ಬರುತ್ತೆ. ಏನ್ ಸರ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಏನು 1 2 3 4 5 ಅನ್ನೋದು ಇವೆಲ್ಲ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. ಹೆಂಗ್ ಯಾವ ರೀತಿ ಹೇಳ್ತಿದ್ರೆ ಸರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ, ಇವೆರಡು ಡಿಫರೆನ್ಸ್ ಅಬ್ಸರ್ವ್ ಮಾಡ್ರಿ, ಆಲ್ಮೋಸ್ಟ್ 1 1 ಬರುತ್ತೆ ನೋಡ್ರಿ. 5 - 4 1, 4 - 3 1, 3 - 2 1, 2 - 1 1. ಅಂದ್ರೆ ಎಲ್ಲಿ ಡಿ ಇಸ್ ಈಕ್ವಲ್ ಟು ಲಾಸ್ಟ್ ಇಂದಿನ ಪ್ರೀವಿಯಸ್ ಟರ್ಮ್ ಮೈನಸ್ ಇಂದ ಟರ್ಮ್ ಎರಡು ಮೈನಸ್ ಮಾಡಿದಾಗ ಡಿ ಸೇಮ್ ಬರ್ತಿರ್ಬೇಕು ಎಲ್ಲಾದ್ರಲ್ಲೂ. ಅವಾಗ ಏನಂತಾರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. 2 4 6 8 10 ಇವೆಲ್ಲ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. 5 10 15 25 5 10 15 20 25 ಇವೆಲ್ಲ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. ಅದಂದ್ರೆ ರಿಲೇಟೆಡ್ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ತಿಳ್ಕೊಬೇಕಾಗುತ್ತೆ ನಾವು. ಓಕೆನಾ, ಅದಾದ್ಮೇಲೆ GP ಅಂತ ಇದೆ, ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ, ಇವೆಲ್ಲ ಒಂಥರ ಡಿಫ್ರೆಂಟ್ ಆಗಿ ಫಾರ್ಮುಲಾಸ್ ಬರ್ತವೆ. ಇವನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಸಮ್ ಆಫ್ ಫಾರ್ಮುಲಾ ಬರುತ್ತೆ, ಒಂದು SN ಅಂತ ಒಂದು ಫಾರ್ಮುಲಾ ಬರುತ್ತೆ, TN ಅಂತ ಒಂದು ಫಾರ್ಮುಲಾ ಬರುತ್ತೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ. ಜಾಮೆಟ್ರಿಕ್ ಪ್ರೋಗ್ರೆಷನ್ಗೆ ಸಪರೇಟ್ ಸಮ್ ಅಂತ ಒಂದು ಫಾರ್ಮುಲಾ ಬರುತ್ತೆ, TN ಅಂತ ಒಂದು ಫಾರ್ಮುಲಾ ಬರುತ್ತೆ. ಡಿಫ್ರೆಂಟ್ ಯಾವಾಗ ನಾವು ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಪ್ಲೈ ಮಾಡಬೇಕು, ಯಾವಾಗ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಪ್ಲೈ ಮಾಡಬೇಕು, ಇವೆಲ್ಲ ಎಲ್ಲಿ ಬರುತ್ತೆ ಸೀಕ್ವೆನ್ಸ್ ಅಲ್ಲಿ. ಹೆಂಗೆ ಸರ್ ಸೀಕ್ವೆನ್ಸ್ ಅಂದ್ರೆ ಕ್ವಶನ್ ಹೆಂಗ್ ಕೇಳ್ತಾರೆ ಅಂತ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಒಂದು ಇಲ್ಲೊಂದು ನಂಬರ್ ಕೊಟ್ಟಿರ್ತಾರೆ, ಇಲ್ಲೊಂದು ನಂಬರ್ ಕೊಟ್ಟಿರ್ತಾರೆ, ಇಲ್ಲೊಂದು ನಂಬರ್ ಕೊಟ್ಟಿರ್ತಾರೆ, ಇಲ್ಲೊಂದು ನಂಬರ್ ಕೊಟ್ಟಿರ್ತಾರೆ, ಇನ್ನೊಂದು ನಂಬರ್ ಡ್ಯಾಶ್ ಅಂತ ಕೊಟ್ಬಿಡ್ತಾರೆ. ಈ ನಂಬರ್ಗೂ ಈ ನಂಬರ್ ಏನಿದೆ ರಿಲೇಷನ್ಸ್ ಅಂತ ನಾವು ಆ ಸೀಕ್ವೆನ್ಸ್ ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಏನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದೆಯಾ, ಜಾಮೆಟ್ರಿಕ್ ಪ್ರೋಗ್ರೆಷನ್ ಆಗಿದೆಯಾ, ಅಡಿಷನ್ ಆಗಿದೆಯಾ, ಸಬ್ಟ್ರಾಕ್ಷನ್ ಆಗಿದೆಯಾ, ಪ್ರತಿ ಒಂದು ನಾವು ಆ ಸೀಕ್ವೆನ್ಸ್ ಮೇಲೆ ಅರ್ಥ ಮಾಡ್ಕೊಂತ ಹೋಗಬೇಕಾಗುತ್ತೆ. ಅದನ್ನ ನಾವು ಈ ಟಾಪಿಕ್ ಅಲ್ಲಿ ಅರ್ಥ ಮಾಡ್ಕೊಂತ ಹೋಗ್ತೀವಿ. ಏನು ಡೆಫಿನೇಷನ್ ಆಫ್ ದ ಸೀಕ್ವೆನ್ಸ್, ಸೀರೀಸ್ ಅಂತ ಬರುತ್ತಲ್ಲ, ನಂಬರ್ ಸೀರೀಸ್ ಅನ್ನೋ ಟಾಪಿಕ್ ಅಲ್ಲಿ ಬರ್ತಾ ಹೋಗುತ್ತೆ. ಇವೆಲ್ಲ ನಾನು KS ಬ್ಯಾಚ್ ಅಲ್ಲಿ ಕೂಡ ಹೇಳಿದ್ದೆ ನಾನು ಅವ್ರಿಗೆ. ಓಕೆನಾ, ಅದಂದ್ರೆ ಏನು, ಈ ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್, ಇದು ಬಹಳ ಇಂಪಾರ್ಟೆಂಟ್. ರಿಲೇಶನ್ಶಿಪ್ ಬಿಟ್ವೀನ್ ದ AM GM HM ಅಂತ, ಅಂದ್ರೆ ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್ ಅಂತ. ಓಕೆನಾ, ಇದು ಬಹಳ ಇಂಪಾರ್ಟೆಂಟ್. ಎಲ್ಲೆಲ್ಲಿ ಅಪ್ಲಿಕೇಶನ್ ಮಾಡಬಹುದು ಆ ರಿಲೇಷನ್, ಅಂದ್ರೆ ಇವೆರಡಕ್ಕೂ ರಿಲೇಷನ್ ಇಟ್ಕೊಂಡು ಎಲ್ಲೆಲ್ಲಿ ಅಪ್ಲೈ ಮಾಡಬಹುದು ಅಂದ್ಬಿಟ್ಟು ನೀವು ಅರ್ಥ ಮಾಡ್ಕೊಂತ ಹೋಗಬೇಕಾಗುತ್ತೆ. ಓಕೆನಾ, ಇವೆಲ್ಲ ನಾವ್ ಎಲ್ಲಿ ಓದ್ಬೋದು ಅಂದ್ರೆ ಆಲ್ಮೋಸ್ಟ್ PUC ಬುಕ್ಸ್ ಅಲ್ಲಿ ಇರ್ತವೆ. ಓಕೆನಾ, ಫಸ್ಟ್ PUC ಸೆಕೆಂಡ್ PUC ಇವನ್ 10th ಟೆಕ್ಸ್ಟ್ ಬುಕ್ಸ್ ಅಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದಾಗಿದೆ. ಯಾಕೆ ಸರ್ ಇವೆಲ್ಲ ಹೇಳ್ತಿದ್ರೆ ಅಂದ್ರೆ ಇವೆಲ್ಲ ಸಿಲೆಬಸ್ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಈ ಸಿಲೆಬಸ್ ನ ನಾವು ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆಯಲ್ಲ, ಲ್ಯಾಂಡ್ ಸರ್ವೆಗೆ ಅಂತ ಸಪರೇಟ್ ಬ್ಯಾಚ್ ನಮ್ಮಲ್ಲಿ ಸ್ಟಾರ್ಟ್ ಆಗ್ತಿದೆ. ಅಲ್ಲಿ ಏನ್ ಮಾಡೋಣ, ಒಂದು ಟಾಪಿಕ್ ತಗೊಂಡು ಅವ್ರ ಸಿಲೆಬಸ್ ಅಲ್ಲಿ ಏನ್ ಕೊಟ್ಟವ್ರೆ ಅದಾದ್ಮೇಲೆ ಯಾವ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕೇಳ್ತಾರೆ ಅಂದ್ಬಿಟ್ಟು ನಾವೇನ್ ಮಾಡೋಣ, ಒಂದು ಆಂಟಿಸಿಪೇಟ್ ಮಾಡಿ ನಾವೇನ್ ಮಾಡಿದೀವಿ, ಒಂದು ಕೋರ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ನಮ್ಮಲ್ಲಿ. ಎಕ್ಸ್ಕ್ಲೂಸಿವ್ಲಿ ಫಾರ್ ದ ಲ್ಯಾಂಡ್ ಸರ್ವೆಗೆ ಅಂತ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ. ಸ್ಪೆಸಿಫಿಕ್ ಪೇಪರ್, ಈವನ್ ಕಂಪ್ಯೂಟರ್ ಸೈನ್ಸ್ ಎಲ್ಲ ಇದಾವಲ್ಲ, ಆ ರಿಲೇಟೆಡ್ ಇನ್ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಒಂದು ಕೋರ್ಸ್ ಸ್ಟಾರ್ಟ್ ಆಗ್ತಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಕೆಳಗಡೆ ಒಂದು ನಂಬರ್ ಬರ್ತಿದೆಯಲ್ಲ, ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಮಾಡ್ತಾ ಹೋದ್ರೆ ಅವರು ನಿಮ್ಮನ್ನ ಅಡ್ಮಿಷನ್ ಮಾಡ್ಕೊಂತ ಹೋಗ್ತಾರೆ. ಇದೊಂದಷ್ಟು ಸೀಕ್ವೆನ್ಸ್ ಅಷ್ಟೇ. ನಾನು ಓವರ್ ವ್ಯೂ ಮಾತ್ರ ಕೊಡ್ತೀನಿ, ಯಾವ ಟಾಪಿಕ್ಸ್ ಬಗ್ಗೆ ಡೀಟೇಲ್ ಹೋಗ್ತಿಲ್ಲ ನಾನು. ಓಕೆನಾ, ಮ್ಯಾಟ್ರಿಕ್ಸ್ ಅಂತ ಬರುತ್ತೆ, ಇದು ಸೆಕೆಂಡ್ PUC ಐ ಥಿಂಕ್ ಸೆಕೆಂಡ್ PUC ಟಾಪಿಕ್ಸ್ ಅಲ್ಲಿ ಬರುತ್ತೆ. ಏನ್ ಸರ್ ಮ್ಯಾಟ್ರಿಕ್ಸ್ ಅಂದ್ರೆ, ಈ ರೀತಿ ಎಲ್ಲ ಬರ್ದಿರ್ತೀವಿ ನಾವು ಸೆಕೆಂಡ್ PUC ಸೈನ್ಸ್ ಓದೋವಾಗೆಲ್ಲ. ಏನೋ ಒಂದಷ್ಟು ನಂಬರ್ಸ್ ಬರ್ತವೆ, ಒಂದು ಇಲ್ಲೊಂದು ನಂಬರ್, ಇಲ್ಲೊಂದು ನಂಬರ್, ಇಲ್ಲೊಂದು ನಂಬರ್ ಬರ್ತವೆ. ಅಲ್ಲಿ ಆರ್ಡರ್ ಅಂತ ಓದ್ತಾ ಹೋಗ್ತೀರಿ. ಏನ್ ಸರ್ ಆರ್ಡರ್ ಅಂದ್ರೆ, ಈ ರೀತಿ ಎಲ್ಲ ಬರ್ದಿರ್ತೀರಲ್ವಾ, 2 × 3 ಅಥವಾ 3 × 2 ಇವೆಲ್ಲ ಆರ್ಡರ್ಸ್ ಅಂತ ಹೇಳ್ತೀರಿ. ಓಕೆನಾ, ಆರ್ಡರ್ಸ್ ಅಂತ ಹೇಳ್ತೀರಿ. ಇವನ್ನ ಒಂದು ಬಾಕ್ಸ್ ಅಲ್ಲಿ ಒಂದಷ್ಟು ನಂಬರ್ಸ್ ಬರೀತೀರಿ. ಏನು ಮ್ಯಾಟ್ರಿಕ್ಸ್ ಅಂತ ಹೇಳ್ತೀರಿ, ಅದ್ರದ್ದು ಆರ್ಡರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀರಿ. ಅದ್ರ ರಿಲೇಟೆಡ್ ಎಲ್ಲ ಇದ್ರಲ್ಲಿ ಬರುತ್ತೆ. ಓಕೆನಾ, ಅಂದ್ರೆ ಇದ್ರಲ್ಲಿ ಡಿಫ್ರೆಂಟ್ ಮ್ಯಾಟ್ರಿಕ್ಸ್ ಬರ್ತವೆ. ಏನು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ, ಒಂದೇ ಒಂದು ರೋ ಇದ್ರೆ ರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ, ಒಂದೇ ಒಂದು ಕಾಲಮ್ ಇದ್ರೆ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದು ಕಾಲಮ್ ಯಾವ್ದು ರೋ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು, 4 ನಂಬರ್ಸ್ ನೋಡಿ. ರೋ ಮ್ಯಾಟ್ರಿಕ್ಸ್ ಅಂತ, ಇವೆಲ್ಲ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಏನು ನಂಬರ್ ಆಫ್ ರೋಸ್, ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ಝೀರೋ ಮ್ಯಾಟ್ರಿಕ್ಸ್, ಡಯಾಗ್ನಲ್ ಮ್ಯಾಟ್ರಿಕ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಎಲ್ಲ ಬರ್ತಾ ಹೋಗುತ್ತೆ ಇಲ್ಲಿ. ಓಕೆನಾ, ನೆಕ್ಸ್ಟ್ ಆರ್ಡರ್ ಅಂತ ಹೇಳಿದ್ನಲ್ವಾ, ಈ ತರ ನಂಬರ್ಸ್ ಕೊಟ್ಟಿರ್ತಾರೆ. ಏನ್ ಸರ್ ಆರ್ಡರ್ ಅಂದ್ರೆ ಏನು, ಫಸ್ಟ್ ರೋ ಅನ್ನೋದನ್ನ ಇದು ಇಂಟು ಕಾಲಮ್ ಅಂತ ಗೊತ್ತಿರ್ಬೇಕು ನಿಮ್ಗೆ. ಆರ್ಡರ್ ಅಂದ್ರೆ ಒಂದು ರೋ ಅನ್ನೋದು ಮತ್ತೆ ಕಾಲಮ್ ಅನ್ನೋದು, ಅಂದ್ರೆ ಕೊಡ್ತಕ್ಕಂಥ ನಂಬರ್ಸ್ ಅಲ್ಲಿ ಇದೆಲ್ಲ ರೋಸ್ ಅಂತ ಹೇಳ್ತಾರಲ್ವಾ, ಎಷ್ಟು ರೋಸ್ ಇದೆಯೋ ಅಂದ್ರೆ 2, ಎಷ್ಟು ಕಾಲಮ್ಸ್ ಇದೆಯೋ ಅಷ್ಟು ಕಾಲಮ್ಸ್ ಈ ಕಡೆಯಿಂದ ಇದೆಯಲ್ಲ ಅಷ್ಟು ಕಾಲಮ್ಸ್ ಅಂತ ಗೊತ್ತಾಗುತ್ತೆ. ಅವೆಲ್ಲ ನಾವು ಕಂಪ್ಲೀಟ್ ಆಗಿ ಕ್ಲಾಸಸ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಏನು ಆರ್ಡರ್ಸ್ ಅಂತ ಗೊತ್ತಾಗುತ್ತೆ. ಆಮೇಲೆ ಡೆಫಿನೇಷನ್, ಏನು ಮ್ಯಾಟ್ರಿಕ್ಸ್ ಯಾಕೆ ನಾವು ಬರಿತಾ ಹೋಗ್ತೀರಿ, ಅದರಿಂದ ಅಡಿಷನ್ ಮಾಡೋದು ಯಾವ ರೀತಿಯಾಗಿ ಮ್ಯಾಟ್ರಿಕ್ಸ್ ನ, ಫಾರ್ ಎಕ್ಸಾಂಪಲ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಯಾವ ರೀತಿಯಾಗಿ. ಈಗ ಎ ಅನ್ನೋದ್ರ ಬಗ್ಗೆ ಫಾರ್ ಎಕ್ಸಾಂಪಲ್ ಈ ತರ ಕೊಟ್ಟಿರ್ತಾರೆ. ನಾನು ಎಕ್ಸಾಂಪಲ್ ಒಂದು ಕೊಡ್ತೀನಿ ನೋಡ್ರಿ ನಿಮ್ಗೆ. A = ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಆಮೇಲೆ B = ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಮ್ಯಾಟ್ರಿಕ್ಸ್ ಅಂದ್ರೆ ಒಂದಷ್ಟು ನಂಬರ್ಸ್ ಕೊಟ್ಟಿರ್ತಾರೆ ಇದರಲ್ಲಿ, ಆ 4 ನಂಬರ್ ಹಿಂಗೆಲ್ಲ ಕೊಟ್ಟಿರ್ತಾರೆ. ಇಲ್ಲಾಂದ್ರೆ ಇಲ್ಲಿ 6 ನಂಬರ್ ಇರ್ತವೆ, ಈ ರೀತಿಯಾಗಿ ಕೊಟ್ಟಿರ್ತಾರೆ. ಓಕೆನಾ, ಇದನ್ನ ಮಲ್ಟಿಪ್ಲೈ ಮಾಡ್ರಿ ಅಂತೆಲ್ಲ ಹೇಳ್ತಾರೆ ಅವರು. ಆ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಏನ್ ಕಂಡೀಷನ್ ಇರಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆನಾ, ಸುಮ್ನೆ ಅವ್ರು ಮಲ್ಟಿಪ್ಲಿಕೇಶನ್ ಕೇಳಲ್ಲ ಅವರು. ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಏನು ಇಲ್ಲಿರ್ತಕ್ಕಂಥ ಏನಂತಾರೆ ಇದನ್ನ, ಇಲ್ಲಿರ್ತಕ್ಕಂಥ ರೋ ಮತ್ತೆ ಇಲ್ಲಿರ್ತಕ್ಕಂಥ ಕಾಲಮ್, ಇಲ್ಲಿರ್ತಕ್ಕಂಥ ರೋ ಸೇಮ್ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 2 × 3 ಆದ್ರೆ ಮತ್ತೆ ಇನ್ನೊಂದೇನು 3 × 4 ಅಂದ್ರೆ ಇವೆರಡು ನಂಬರ್ ಸೇಮ್ ಇದ್ದಾಗ ನಾವು ಮಲ್ಟಿಪ್ಲೈ ಮಾಡ್ತಕ್ಕಂಥದ್ದು. ಇವೆಲ್ಲ ಕಂಡೀಷನ್ ನಾವು ಅರ್ಥ ಮಾಡ್ಕೊಂತ ಹೋಗ್ತೀರಿ. ಓಕೆನಾ, ಮ್ಯಾಟ್ರಿಕ್ಸ್ ಮಾಡುವಾಗ ಆನ್ಸರ್ ಏನೋ ಬರುತ್ತೆ 2 × 4, ಅವೆಲ್ಲ ಆನ್ಸರ್ ಬಂದು ನೋಡೋಣ ಪ್ರಾಬ್ಲಮ್ಸ್ ಮಾಡುವಾಗ. ಬಟ್ ನಿಮ್ಗೆ ಗೊತ್ತಿರ್ಲಿ ಈ ತರ ಎಲ್ಲ ಮಾಡ್ತಾರೆ ಅಂತ ಗೊತ್ತಿರ್ಲಿ.
ಅದಾದ್ಮೇಲೆ ಅಡಿಷನ್ ಬೇರೆ ಇರುತ್ತೆ, ಅಡಿಷನ್ಗೆ ಬೇರೆ ಒಂದಷ್ಟು ಕಂಡೀಷನ್ಸ್ ಬೇಕಾಗುತ್ತೆ ಮ್ಯಾಟ್ರಿಕ್ಸ್ ಮಾಡುವಾಗ. ಆ ರೀತಿಯಾಗಿ ಆಗಿರ್ಬೋದು. ಈಕ್ವಾಲಿಟಿ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಅದಾದ್ಮೇಲೆ ಎಲಿಮೆಂಟ್ಸ್ ಅಂದ್ರೆ ಏನು, ಮ್ಯಾಟ್ರಿಕ್ಸ್ ಅಂತ ತಿಳ್ಕೋಬೇಕು. ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಸರ್ ಟ್ರಾನ್ಸ್ಪೋಸ್ ಅಂದ್ರೆ ಇಂಟರ್ಚೇಂಜ್ ಮಾಡ್ತಕ್ಕಂಥದ್ದು, ರೋಸ್ ನ ಕಾಲಮ್ಸ್ ಮಾಡೋದು, ಕಾಲಮ್ಸ್ ನ ರೋಸ್ ಮಾಡ್ತಕ್ಕಂಥದ್ದು. ಆ ರಿಲೇಟೆಡ್ ಆಗಿ ರೋಸ್ ಅಂದ್ರೆ ಏನು, ಕಾಲಮ್ಸ್ ಅಂದ್ರೆ ಏನು, ಇಂಟರ್ಚೇಂಜ್ ಅಂದ್ರೆ ಏನು, ಪ್ರತಿ ಒಂದು ಮ್ಯಾಟ್ರಿಕ್ಸ್ ಟಾಪಿಕ್ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೀವಿ. ವೆರಿ ವೆರಿ ಈಸಿ ಟಾಪಿಕ್ಸ್. ನಾವು ಏನ್ ಡಿಸ್ಕಸ್ ಮಾಡ್ತಾ ಬಂದಿರಲ್ಲ ಈಗ ಸ್ಟಾರ್ಟಿಂಗ್ ಇಂದ ಒಂದು 4-5 ಟಾಪಿಕ್ಸ್ ಎಲ್ಲ ಬಹಳ ಈಸಿ ಟಾಪಿಕ್. ಓನ್ಲಿ ಫಾರ್ ದ ಪ್ರಿಪೇರ್ಡ್ ಸ್ಟೂಡೆಂಟ್ಸ್ ಮಾತ್ರ ಬಹಳ ಈಸಿ ಟಾಪಿಕ್. ನಾವು ಎಕ್ಸಾಮ್ ಹೋದಾಗ ಮಾತ್ರ ಬಹಳ ಕನ್ಫ್ಯೂಸ್ ಆಗುತ್ತೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದ್ರೆ. ಓಕೆನಾ. ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಅಡಿಷನ್ ಯಾವ ರೀತಿಯಾಗಿ ಮಾಡ್ತಾರೆ, ಸಬ್ಟ್ರಾಕ್ಷನ್ ಯಾವ ರೀತಿಯಾಗಿ ಮಾಡ್ತಾರೆ, ಮಲ್ಟಿಪ್ಲಿಕೇಶನ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ಮ್ಯಾಟ್ರಿಕ್ಸ್ ಅನ್ನೋದು ಈ ಟಾಪಿಕ್ ಅಲ್ಲಿ ನೋಡ್ತಾ ಹೋಗ್ಬೋದು. ಇವೆಲ್ಲ ಎಲ್ಲಿ ಬರುತ್ತೆ, ಅರ್ಥಮೆಟಿಕಲ್ ಬರ್ತಾ ಹೋಗುತ್ತೆ. ಓಕೆನಾ. ಕಂಪ್ಲೀಟ್ ಒಂದೊಂದು ಟಾಪಿಕ್ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು ಸಿಲೆಬಸ್. ಓಕೆನಾ. ಪರ್ಮುಟೇಷನ್ಸ್ ಮತ್ತು ಕಾಂಬಿನೇಷನ್ಸ್ ಅಂತ ಬರುತ್ತೆ. ಇದು ಬಹಳ ಜನರಲ್ ಟಾಪಿಕ್. ನಾವು ಮೆಂಟಲ್ ಅಬಿಲಿಟಿ ಕ್ಲಾಸ್ ಮಾಡೋ ಕೂಡ ನಾವು ಇದನ್ನ ಹೇಳ್ತಾ ಹೋಗ್ತೀವಿ. ನೋಡ್ರಿ, ಇಲ್ಲಿ ಮೆಂಟಲ್ ಅಬಿಲಿಟಿನೂ ಮತ್ತೆ ಇಲ್ಲಿ ಲ್ಯಾಂಡ್ ಸರ್ವರ್ ಇರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಬಹಳ ವ್ಯತ್ಯಾಸ ಇದೆ. ಎಲ್ಲರೂ ಕೂಡ ನಾವೇನು ಲ್ಯಾಂಡ್ ಸರ್ವರ್ ಮೆಂಟಲ್ ಅಬಿಲಿಟಿ ಗೊತ್ತು ಸರ್ ನನಗೆ, ನಾವು ಓದಿ ಅಂದ್ಬಿಟ್ಟು ಅದೇ ಮೈಂಡ್ ಸೆಟ್ ಹೋದ್ರೆ ಗೊತ್ತಾಗಲ್ಲ. ಇಲ್ಲಿ ಸ್ವಲ್ಪ ಸ್ಟ್ಯಾಟಿಕ್ ಕ್ವಶನ್ ಅನ್ನೋದು ನಾವು ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ. ಡೆಫಿನೇಷನ್ಸ್ ರಿಲೇಟೆಡ್ ಸ್ವಲ್ಪ ಗೊತ್ತಿರಬೇಕಾಗುತ್ತೆ. ಇವನ್ PUC ಟೆಕ್ಸ್ಟ್ ಬುಕ್ ಸ್ವಲ್ಪ ಓದಬೇಕಾಗುತ್ತೆ. ಇವನ್ 10th ಟೆಕ್ಸ್ಟ್ ಬುಕ್ ಸ್ವಲ್ಪ ಗೊತ್ತಾಗಬೇಕಾಗುತ್ತೆ ನಮಗೆ. ಅದನ್ನ ಯಾವ ರೀತಿಯಾಗಿ MCQs ಮಾಡಲ್ ಕೇಳ್ತಾರೆ. ನಾವು 5 ಮಾರ್ಕ್ಸ್ 2 ಮಾರ್ಕ್ಸ್ ಎಕ್ಸಾಮ್ ಬರೆಯೋದಲ್ಲ ಇದು. ಅದನ್ನ ಯಾವ ರೀತಿಯಾಗಿ MCQs ಮಾಡಲ್ ಅಲ್ಲಿ ಕೇಳ್ತಾರೆ ಅಂತ ನಾವು ಒಂದು ಅಪ್ರೋಚ್ ಅನ್ನೋದು ಡಿಫ್ರೆಂಟ್ ಆಗಿರ್ಬೇಕಾಗುತ್ತೆ. ಈ ಎಕ್ಸಾಮ್ ಯಾರು ಪ್ರಿಪೇರ್ ಆಗ್ತಿದಾರೋ ಲ್ಯಾಂಡ್ ಸರ್ವೆ, ಅದಕ್ಕೋಸ್ಕರ ಅಷ್ಟೇ. ಈ ಪರ್ಮುಟೇಷನ್ ಕಾಂಬಿನೇಷನ್ ಬಗ್ಗೆ ಆಲ್ಮೋಸ್ಟ್ ನಾವು ಜನರಲ್ ಎಕ್ಸಾಮ್ಸ್ ಅಲ್ಲಿ ಓದ್ತಾ ಹೋಗ್ತೀರಿ. ಏನ್ ಸರ್ ಪರ್ಮುಟೇಷನ್ ಅಂದ್ರೆ ಇವೆಲ್ಲ ಇದಾವಲ್ಲ, ಆಕ್ಚುಲಿ NCR ಇದು. ಏನ್ ಸರ್ ಹಿಂಗ್ ಬರುತ್ತಲ್ವಾ, NCR ಅಂತ ಬರುತ್ತೆ. ಆಮೇಲೆ NPR ಅಂತ ಬರುತ್ತೆ. ಏನ್ ಸರ್ NPR ಅಂದ್ರೆ ಪರ್ಮುಟೇಷನ್ ಅಂತ ಹೇಳ್ತಾರೆ. ಏನ್ ಸರ್ NCR ಅಂತ ಹೇಳ್ತಾರೆ ಕಾಂಬಿನೇಷನ್ ಅಂತ ಹೇಳ್ತಾರೆ. ಹಾಗಾದ್ರೆ ಇದಕ್ಕೂ ಫಾರ್ಮುಲಾಸ್ ಇದಾವ ಸರ್? ಇದಾವೆ. ಅದಾದ್ಮೇಲೆ ಇದನ್ನ ಯಾವಾಗ ಯೂಸ್ ಮಾಡ್ತಾರೆ ಸರ್, ಇದನ್ನ ಯಾವಾಗ ಯೂಸ್ ಮಾಡ್ತಾರೆ ಸರ್, ಕಂಪ್ಲೀಟ್ ನಿಮ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಯಾಕೆ ಸರ್ ಅಲ್ಲಿ ಪರ್ಮುಟೇಷನ್ ಯೂಸ್ ಮಾಡ್ತಾವ್ರೆ, ಯಾಕೆ ಸರ್ ಅಲ್ಲಿ ಕಾಂಬಿನೇಷನ್ ಯೂಸ್ ಮಾಡ್ತಾರೆ, ಪರ್ಮುಟೇಷನ್ ಅಂದ್ರೆ ಏನು ಸರ್, ಫಸ್ಟ್ ಕ್ರಮ ಯೋಜನೆ ಅಂತ ಹೇಳ್ತಾರೆ. ಯಾಕೆ ಅದನ್ನ ಪರ್ಮುಟೇಷನ್ ಅಂತ ಹೇಳ್ತಾರೆ, ಇಲ್ಲಿ ಆರ್ಡರ್ ಅನ್ನೋದು ಮೇಂಟೈನ್ ಆಗುತ್ತೆ, ಇಲ್ಲಿ ಯಾಕೆ ಆರ್ಡರ್ ಮೇಂಟೈನ್ ಆಗೋದಿಲ್ಲ, ಇಲ್ಲಿ ಯಾಕೆ ಸೆಲೆಕ್ಷನ್ ಮುಖಾಂತರ ಎಲ್ಲೇ ಸೆಲೆಕ್ಷನ್ ಬರುತ್ತೋ ಅಲ್ಲಿ ಕಾಂಬಿನೇಷನ್ ಯೂಸ್ ಮಾಡ್ತಾ ಹೋಗ್ತೀರಿ. ಇವೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಗೊತ್ತಿರಬೇಕಾಗುತ್ತೆ. ಡಿಫ್ರೆಂಟ್ ಫಾರ್ಮುಲಾಸ್ ಬರ್ತವೆ ಇಲ್ಲಿ ಪರ್ಮುಟೇಷನ್. ಇಲ್ಲಿ ಕೊಟ್ಟಿರತಕ್ಕಂಥದ್ದು 3-4 ಟಾಪಿಕ್ಸ್ ಕೊಟ್ಟಿದ್ದಾರೆ ಅಷ್ಟೇ ಪರ್ಮುಟೇಷನ್ ಅಲ್ಲಿ. ಬಟ್ ಇಷ್ಟು ಓದಿದ್ರೆ ನನ್ನ ಪ್ರಕಾರ ಈ ಟಾಪಿಕ್ ಕವರ್ ಆಗೋದಿಲ್ಲ. ಯಾವುದು ಪರ್ಮುಟೇಷನ್ ಕಾಂಬಿನೇಷನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಏನೋ ಡಿಫರೆನ್ಸ್ ಬಿಟ್ವೀನ್ ದ ಪರ್ಮುಟೇಷನ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಫ್ಯಾಕ್ಟೋರಿಯಲ್ ನೋಟೇಷನ್ ಅಂತ ಕೊಟ್ಟಿದ್ದಾರೆ. ಫ್ಯಾಕ್ಟೋರಿಯಲ್ ಅಂದ್ರೆ ಈ ತರ, ಈಗ ಏನೋ ಫಾರ್ ಎಕ್ಸಾಂಪಲ್ 4 ಫ್ಯಾಕ್ಟೋರಿಯಲ್ ಅಂತ ಬರೀತೀರಿ, 5 ಫ್ಯಾಕ್ಟೋರಿಯಲ್ ಅಂತ ಬರೀತೀರಿ. ಏನ್ ಸರ್ 5 ಫ್ಯಾಕ್ಟೋರಿಯಲ್ ಅಂದ್ರೆ 5 ಇಂಟು 4 ಇಂಟು 3 ಇಂಟು ಅಂತೆಲ್ಲ ಬರೀತಿರಲ್ವಾ, 2 ಇಂಟು 1 ಅಂತ ಬರೀತೀರಿ. ಇವನ್ನೆಲ್ಲ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀರಿ. ಓಕೆನಾ. ಬಟ್ ಅಷ್ಟೇ ಹೋದ್ರೆ ಆಗಲ್ಲ. ಆಮೇಲೆ NPR NCR ಮೀನಿಂಗ್ ತಿಳ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಬಟ್ ಮೀನಿಂಗ್ ಇಂದ ಅವ್ರು ಕ್ವಶನ್ ಕೇಳಲ್ಲ, ಅಪ್ಗ್ರೇಡಲ್ ಕ್ವಶನ್ ಕೇಳ್ತಾರೆ ಇದರಲ್ಲಿ. ಅದು ಪರ್ಮುಟೇಷನ್ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಪರ್ಮುಟೇಷನ್. ನಾವು ಬೇಸ್ಡ್ ಆನ್ ಬೇರೆ ಎಕ್ಸಾಮ್ಸ್ ಓದ್ತಾ ಹೋಗ್ತಿರಲ್ಲ ಅಲ್ಲಿ ಇಂಪಾರ್ಟೆಂಟ್. ಇಲ್ಲ ಒಂದು ಕ್ವಶನ್ಸ್ ಕೇಳ್ಬಿಡ್ತಾರೆ, ನಿಮ್ ಹೆಸರೇ ಕೊಟ್ಟು ಇದನ್ನ ಎಷ್ಟು ರೀತಿಯಲ್ಲಿ ಅರೇಂಜ್ ಮಾಡಬಹುದು ನೀವು ಅಂತ ಕೇಳ್ತಾರೆ. ಅಲ್ಲಿ ಯಾವ್ದು ಯೂಸ್ ಮಾಡಬೇಕು, ನಾವು ಪರ್ಮುಟೇಷನ್ ಕೊಡ್ಬೇಕಾ ಕಾಂಬಿನೇಷನ್ ಯೂಸ್ ಮಾಡ್ಬೇಕಾ, ಅಥವಾ ಅದು ಒಂದು ವರ್ಡ್ ಕೊಡ್ತಾರೆ ಅದರಲ್ಲಿ ಓವೆಲ್ಸ್ ಎಲ್ಲ ಸಪರೇಟ್ ಮಾಡಿ ಏನೋ ಪರ್ಮುಟೇಷನ್ ಯೂಸ್ ಮಾಡಿ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಡಿಫ್ರೆಂಟ್ ಅಪ್ರೋಚ್ ಅಲ್ಲಿ ಕೊಡ್ತಾರೆ. ಒಂದಷ್ಟು ಕಾಂಬಿನೇಷನ್ಸ್ ಕೊಡ್ತಾ ಹೋಗ್ತಾರೆ. ಆಮೇಲೆ ಇದ್ರ ಮೇಲೆ ಪ್ರಾಬಬಿಲಿಟಿ ಸ್ವಲ್ಪ ಲಿಂಕ್ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ಅಪ್ಲೈಡ್ ಟಾಪಿಕ್ ಇದು. ಇದನ್ನ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಂತ ಹೋಗೋಣ. ಹೌದಾ. ಇದನ್ನ ಬಗ್ಗೆ ಕ್ಲಾಸಸ್ ಅನ್ನೋದು ನಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆನಾ. ಕಂಪ್ಲೀಟ್ ಅನಾಲಿಸಿಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದಾದ್ಮೇಲೆ 6ನೇ ಟಾಪಿಕ್ ಬಂದು ಸ್ಟಾಟಿಸ್ಟಿಕ್ಸ್ ಅಂತ ಒಂದು ಟಾಪಿಕ್ ಇದೆ. ಏನ್ ಸರ್ ಸ್ಟಾಟಿಸ್ಟಿಕ್ಸ್ ಹೊಸ ಟಾಪಿಕ್ ಇದು ಅಂತ ಹೇಳಿದ್ರೆ, ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಸ್ಟಾಟಿಸ್ಟಿಕ್ಸ್. ಇದರಿಂದ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಎಕ್ಸಾಮ್ ಅಲ್ಲಿ. ಏನ್ ಸರ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಓದಿರ್ತಿರಲ್ವಾ, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಬರುತ್ತೆ. ಏನ್ ಸರ್ ಮೆಜರ್ಸ್ ಅಂದ್ರೆ ಹೇಳಿದ್ರೆ ಈ ಮೀನು, ಮೀಡಿಯನ್ನು, ಮೋಡು. ಮೀನ್ ಅಂದ್ರೆ ಏನು, ಮೀಡಿಯನ್ ಅಂದ್ರೆ ಏನು ಸರ್? ಮೀನ್ ಅಂದ್ರೆ ಏನಿಲ್ಲ, ಎಲ್ಲ ಸೇರಿ ಆಡ್ ಮಾಡಿ ಆವರೇಜ್ ತೆಗಿತಕ್ಕಂಥದ್ದು ಮೀನ್ ಅಂದ್ರೆ ಏನು. ಅದರಲ್ಲಿ ಗ್ರೂಪ್ ಡೇಟಾ ಅಂತ ಬರುತ್ತೆ, ಅನ್ಗ್ರೂಪ್ ಡೇಟಾ ಅಂತ ಬರುತ್ತೆ. ಅವೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ. ಇಲ್ಲಿ ಗ್ರೂಪ್ ಡೇಟಾ ಅಂತ ಕೊಟ್ಟಿದ್ದಾರೆ, ಅದಾದ್ಮೇಲೆ ಅನ್ಗ್ರೂಪ್ ಡೇಟಾ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡೋದು ಮೀನು, ಮೀಡಿಯನ್, ಮೋಡ್ ಅನ್ನೋದನ್ನ ಗ್ರೂಪ್ ಡೇಟಾ ಕ್ಯಾಲ್ಕುಲೇಟ್ ಮಾಡಬೇಕು, ಅನ್ಗ್ರೂಪ್ ಡೇಟಾ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮುಲಾಸ್ ಅನ್ನೋದು ಬರುತ್ತೆ ಇಲ್ಲಿ, ಅಬ್ಸರ್ವ್ ಮಾಡ್ಬೇಕಾಗುತ್ತೆ ನೀವು. ಆಮೇಲೆ ಇಸ್ಟೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಏನ್ ಸರ್ ಇಸ್ಟೋಗ್ರಾಮ್ ಅಂದ್ರೆ ಏನು, ಆಮೇಲೆ ಬಾರ್ ಗ್ರಾಫ್ ಇಸ್ಟೋಗ್ರಾಮ್ ಏನೇನ್ ಸರ್ ಡಿಫ್ರೆನ್ಸ್ ಇದೆ. ಅದಾದ್ಮೇಲೆ ಇನ್ನೇನ್ ಕೊಟ್ಟಿದ್ದಾರೆ ಇಲ್ಲಿ, ಅದೇ ಅರ್ಥಮೆಟಿಕ್ ಮೀನು, ಫ್ರೀಕ್ವೆನ್ಸಿ ಅನ್ನೋದು ಮೆನ್ಷನ್ ಮಾಡಿದ್ದಾರೆ. ಏನ್ ಸರ್ ಫ್ರೀಕ್ವೆನ್ಸಿ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ. ಅದಾದ್ಮೇಲೆ ಇಲ್ಲೇನಿದೆ ನೋಡ್ರಿ, ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಒಂದಿದೆ, SD ಅಂತ ಹೇಳ್ತಾರೆ ಇದನ್ನ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ. ಏನ್ ಸರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, CV-ಗೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾದ್ರು ಫಾರ್ಮುಲಾ ಇದೆಯಾ, ಎಲ್ಲ ಓದಿರ್ತೀರಾ ನೀವು. ಎಲ್ಲಿ ಏನಂತ ಏನೋ CV is equal to ಏನೋ ಸ್ಟ್ಯಾಂಡರ್ಡ್ ಎಲ್ಲ ಸ್ಟ್ಯಾಂಡರ್ಡ್ ಡಿವಿಯೇಷನ್ is equal to CV ಗ್ರೇಟೆಡ್ ಮೀನ್ ರಿಲೇಟೆಡ್ ಏನೋ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಯಾವ ರೀತಿಯಾಗಿ ಬರುತ್ತೆ, ಅದೇ ರೀತಿಯಾಗಿ ಮೀನ್ ಯಾವ ರೀತಿ ಕಂಡುಹಿಡಿತಕ್ಕಂಥದ್ದು, ಅನ್ಗ್ರೂಪ್ ಡೇಟಾ ಗ್ರೂಪ್ ಡೇಟಾಗೆ ಏನ್ ಸರ್ ಡಿಫ್ರೆನ್ಸ್ ಇದೆ, ಇವೆಲ್ಲ ಎಲ್ಲೋದ್ತಾ ಹೋಗ್ತೀವಿ ನಾವು ಸ್ಟಾಟಿಸ್ಟಿಕ್ಸ್ ಅನ್ನೋ ಟಾಪಿಕ್ಸ್ ಅಲ್ಲಿ ಕಂಪ್ಲೀಟ್ ಆಗ್ತದೆ. ಇಲ್ಲಿ ರೇಂಜ್ ಅನ್ನೋ ಟಾಪಿಕ್ ಇದೆ ನೋಡ್ರಿ. ರೇಂಜ್ ಅನ್ನೋದಕ್ಕೊಂದೇನೋ ಫಾರ್ಮುಲಾ ಇದೆ, ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ಅಂತ ಏನೋ ಫಾರ್ಮುಲಾ ಇದೆ. ಇದ್ರ ಬಗ್ಗೆ ಕ್ವಾರ್ಟೈಲ್ ಅಂತ ಬರುತ್ತೆ, ಕ್ವಾರ್ಟೈಲ್ ಡಿವಿಯೇಷನ್, ಮೀನ್ ಡಿವಿಯೇಷನ್ ಅಂತ ಅಬ್ಸರ್ವ್ ಮಾಡ್ತೀರಾ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕಂಪ್ಲೀಟ್ ಅವರು ಒಂದೊಂದು ಕೀವರ್ಡ್ಸ್ ತರ ಕೊಟ್ಕೊಂಡು ಹೋಗಿದ್ದಾರೆ. ಓಕೆನಾ. ನಾವೇನ್ ಮಾಡ್ಬೇಕು, ಆ ಕೀವರ್ಡ್ಸ್ ಸ್ಪೆಸಿಫಿಕ್ ಆಗಿ ಫೋಕಸ್ ಮಾಡ್ಬೇಕಾಗುತ್ತೆ ಎಕ್ಸಾಮ್ ಬರೆಯುವಾಗ. ಆ ಕೀವರ್ಡ್ಸ್ ಬಗ್ಗೆ ವರ್ಕ್ ಮಾಡ್ಲೇಬೇಕಾಗುತ್ತೆ ಅವ್ರು. ಯಾಕಂದ್ರೆ ಯಾವ್ದನ್ನ ಕ್ವಶನ್ ಕೇಳ್ಬೋದು ಇದರಲ್ಲಿ. ಈ ಕೀವರ್ಡ್ಸ್ ಅಲ್ಲಿ ನಾವೇನ್ ಮಾಡ್ಬೇಕು, ಒಂದೊಂದು ಟಾಪಿಕ್ ಒಂದೊಂದು ಕೀವರ್ಡ್ ತಗೊಂಡು ನಾವು ಅದ್ರ ಬಗ್ಗೆ ರಿಲೇಟೆಡ್ ಡೇಟಾ ಏನೋ ನಮ್ಗೆ ಗೊತ್ತಿದ್ಯಾ
ಒಂದಷ್ಟು MCQs ಮಾಡಲ್ಸ್ ಏನಾರ ಬರ್ತಿದ್ಯಾ ಅಂದ್ಬಿಟ್ಟು ನಾವು ವರ್ಕ್ ಮಾಡ್ಬೇಕಾಗುತ್ತೆ. ಓಕೆನಾ, ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ GS ಪೇಪರ್ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಓಕೆನಾ, ಯಾರು ಸ್ಪೆಸಿಫಿಕ್ ಪೇಪರ್ ಪರ್ಫೆಕ್ಟ್ ಆಗ್ತಾರೋ ಅವರು ಒಳಗಡೆ ಇರ್ತಕ್ಕಂಥದ್ದು. ಓಕೆನಾ, ಯಾರು ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲಿ ಎಕ್ಸಾಮ್ ಬರೆದಿರ್ತಕ್ಕಂಥದ್ದು. ಇದ್ರಲ್ಲಿ ಯಾರು ಸ್ಪೆಸಿಫಿಕ್ ಪೇಪರ್ ಚೆನ್ನಾಗಿ ಮಾಡ್ತಾರೋ, ಯಾರು ಮ್ಯಾಥ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೋ, ಕಂಪ್ಯೂಟರ್ ಸೈನ್ಸ್ ಚೆನ್ನಾಗಿ ಮಾಡ್ತಾರೋ, ಫಿಸಿಕ್ಸ್ ಚೆನ್ನಾಗಿ ಮಾಡ್ತಾರೋ, ಇವನ್ GIS RS ಅಂತೆಲ್ಲ ಬರುತ್ತಲ್ಲ, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್, ಆಮೇಲೆ ರಿಮೋಟ್ ಸೆನ್ಸಿಂಗ್ ಅಂತೆಲ್ಲ ಬರುತ್ತೆ. ಅದಕ್ಕೆ ಸಪರೇಟ್ 20 ಕ್ವಶನ್ಸ್ ಬರ್ತವೆ. ಈ ಪೇಪರ್ ಯಾರು ಚೆನ್ನಾಗಿ ಮಾಡ್ತಾರೋ ಅವರು ಹೊರಗಡೆ ಹೋಗ್ತಾರೆ. ಇದನ್ನೆಲ್ಲ ಎಲ್ಲಿ ಸರ್ ಗೈಡೆನ್ಸ್ ಸಿಗುತ್ತೆ? ಕಂಪ್ಲೀಟ್ ಎರಡೂ ಪೇಪರ್ಗೂ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನಾಗ್ತಾ ಕ್ಲಾಸಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಆದಷ್ಟು ಬೇಗ ಡೇಟ್ ಆಗಿರ್ಬೋದು, ಸ್ಪೆಸಿಫಿಕ್ ಯಾವ ಟೈಮ್ ಆಗಿಲ್ಲ, ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀರಿ. ಬಟ್ ಕ್ಲಾಸಸ್ ಅಂತೂ ಸ್ಟಾರ್ಟ್ ಆಗೇ ಆಗುತ್ತೆ ಎರಡಕ್ಕೂ ಕೂಡ. ಓಕೆನಾ, ಇನ್ ನೋಡ್ರಿ, ಇಲ್ಲಿ ಕಲೆಕ್ಷನ್ ಆಫ್ ಡೇಟಾ ಅಂದ್ರೆ ಏನು? ಕಂಪ್ಲೀಟ್ ಬಾರ್ ಚಾರ್ಟ್, ಒಂದು ಚಾರ್ಟ್ ಅಂದ್ರೆ ಇದು ಫಾರ್ ಎಕ್ಸಾಂಪಲ್ ನೀವೆಲ್ಲ ಓದಿರ್ತೀರಾ, ಪೈ ಚಾರ್ಟ್ ಎಲ್ಲ ಓದಿರ್ತೀರಾ. ಇವು ಅದ್ರ ರಿಲೇಟೆಡ್ ಯಾವ ರೀತಿಯ ಕ್ವಶನ್ ಕೇಳ್ಬೋದು ಅಂದ್ಬಿಟ್ಟು ಈ ಟಾಪಿಕ್ ಅಲ್ಲಿ ನಾವೇನ್ ಮಾಡೋಣ, ಅರ್ಥ ಮಾಡ್ಕೊಂತ ಹೋಗೋಣ. ಓಕೆನಾ, ನಾನು ಓವರ್ ವ್ಯೂ ಮಾಡ್ತಾ ಹೋಗ್ತಾ ಇದೀನಿ ನಿಮ್ಗೆ. ಓಕೆನಾ, ಸಿಲೆಬಸ್ ಅಲ್ಲಿ ಏನೇನಿದೆ ಅಂದ್ಬಿಟ್ಟು. STF ಮತ್ತು LCM ಅಂತ ಕೊಟ್ಟಿದ್ದಾರೆ. ಏನ್ ಸರ್ STF ಅಂತ ಹೇಳಿದ್ರೆ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕೇಳ್ತಾರಲ್ವಾ. LCM ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳ್ತಾರೆ. ಎಲ್ ಸರ್ ಅಪ್ಲಿಕೇಶನ್ ಏನ್ ಕೊಟ್ಟಿದ್ದಾರೆ ನೋಡಿ, ಸಿಂಪಲ್ ಆಗಿ ಕೊಟ್ಕೊಂಡು ಹೋಗೋಣ ನಾವು. ಏನೋ ಅಪ್ಲಿಕೇಶನ್ ಆಫ್ STF, ಅಪ್ಲಿಕೇಶನ್ ಆಫ್ LCM ಅಂತ ಕೊಟ್ಬಿಟ್ಟಿದ್ದಾರೆ. ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದು, ಓದಷ್ಟು ಇದೆ ಟಾಪಿಕ್ ಇದರಲ್ಲಿ. ಫಾರ್ ಎಕ್ಸಾಂಪಲ್ ನೀವು ನಿಮ್ ಫ್ರೆಂಡ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ, ಯಾವ ರೀತಿಯಾಗಿ ಅಪ್ಲೈಡ್ ಮಾಡ್ಬೋದು STF ನ LCM. ಯಾವ್ದು ಅಲ್ಲಿ ಯಾವ್ದು STF ಯೂಸ್ ಮಾಡ್ತಾರೋ ಅಲ್ಲಿ LCM ಯೂಸ್ ಮಾಡ್ತಾರೋ, ಹೆಂಗ್ ಯಾವ ರೀತಿ ಕಂಡಿಡಿತೀರಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಯಾವ್ದೋ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಯಾವ್ದೋ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿರ್ತೀರಾ, ಅಂದ್ರೆ ಬರ್ದು ಬಂದಿರ್ತೀರಾ, ಫಿಸಿಕಲ್ ಗಾಗಿ ಓಡ್ತಿರ್ತೀರಾ. ಫಾರ್ ಎಕ್ಸಾಂಪಲ್ ಕೊಡ್ತಾ ಇದೀನಿ, ಫಿಸಿಕಲ್ ಗಾಗಿ ಓಡ್ಬೇಕು ಅಂತ ಓಡ್ತಿರ್ತೀರಾ. ಒಬ್ರು ನೀವು ನಿಮ್ ಫ್ರೆಂಡ್ ಬೆಳಿಗ್ಗೆ ಹೋಗಿ ಒಂದು 7 o'clock ಹೋಗಿ ಗ್ರೌಂಡ್ ಅಲ್ಲಿ ಓಡ್ತಿರ್ತೀರಾ. ಅಲ್ಲಿ ಏನ್ ಮಾಡ್ತೀರಾ, ಒಬ್ರು ಒಂದ್ ರೌಂಡ್ ಓಡಕ್ಕೆ ಇಷ್ಟು ನಿಮಿಷ ತಗೊಂತಾರೆ ಅಂತ ಕೊಟ್ಟಿರ್ತಾನೆ, ಅವರೇ ಕೊಡ್ತಾರೆ ಎಕ್ಸಾಮ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನೀವು ಒಂದ್ ರೌಂಡ್ ಓಡಕ್ಕೆ ಇಷ್ಟು ನಿಮಿಷ ತಗೊಂಡ್ರಿ, 2 minutes ತಗೊಂಡ್ರಿ. ನಿಮ್ ಫ್ರೆಂಡ್ ಒಂದು ರೌಂಡ್ ಕಂಪ್ಲೀಟ್ ಮಾಡಕ್ಕೆ 3 minutes ತಗೊಂಡ್ರು. ಹಾಗಾದ್ರೆ ಇಬ್ರು ಸುರ ಒಂದೇ ಕಡೆ ಸ್ಟಾರ್ಟ್ ಮಾಡ್ತೀರಾ? ಇಬ್ರು ಕೂಡ ಯಾವಾಗ ಮತ್ತೆ ಒಂದೇ ಕಡೆ ಭೇಟಿ ಆಗ್ತೀರಾ ಅಂತ ಕ್ವಶನ್ ಕೇಳ್ತಾರೆ ಅವರು. ಇಲ್ಲೆಲ್ಲ ಕೂಡ ನಾವು ಅಪ್ಲಿಕೇಶನ್ ಆಫ್ LCM ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವ ರೀತಿಯಾಗಿ, ಫಸ್ಟ್ ಮಲ್ಟಿಪಲ್ ಅಂದ್ರೆ ಏನೋ ತಿಳ್ಕೊಬೇಕು ನಾವು, ಅದ್ರಲ್ಲಿ ಲೀಸ್ಟ್ ಯಾವ್ದು ಕಾಮನ್ ಅಂತ ತಿಳ್ಕೊಂತ ಹೋಗ್ಬೇಕಾಗುತ್ತೆ. ಅದು ಇಂಪಾರ್ಟೆಂಟ್. ಅದಾದ್ಮೇಲೆ ಇನ್ನ ಒಂದಷ್ಟು ಎಕ್ಸಾಂಪಲ್ ತುಂಬಾ ತಗೋಬಹುದು. STF ಒಂದಷ್ಟು ಎಕ್ಸಾಂಪಲ್ ತಗೋಬಹುದು. ಓಕೆನಾ, ನಾನು ಕ್ಲಾಸಸ್ ಪಾಠ ಮಾಡೋವಾಗೆಲ್ಲ ಹೇಳ್ತಿದ್ದೆ, ನೀವು ಒಂದು ಅಂಗಡಿ ಇಟ್ಟಿದ್ದೀರಾ, ಆ ಅಂಗಡಿಯಲ್ಲಿ ಒಂದಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ಸ್ ಇದಾವೆ. ಅಂದ್ರೆ ಎಣ್ಣೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಏನು ಮಸ್ಟರ್ಡ್ ಆಯಿಲ್ ಆಗಿರ್ಬೋದು, ಸಾಸಿವೆ ಎಣ್ಣೆ, ಮತ್ತೆ ಬೇರೆ ಬೇರೆ ಸನ್ಫ್ಲವರ್ ಆಯಿಲ್, ಬೇರೆ ಬೇರೆ ಎಣ್ಣೆ ಇದಾವೆ. ಒಂದಷ್ಟು ಲೀಟರ್ಸ್ ಇದೆ ಅಂತ ಕೊಟ್ಟಿರ್ತಾರೆ. ಅದನ್ನೆಲ್ಲ ಮೆಜರ್ ಮಾಡತಕ್ಕಂತ ಹೈಯೆಸ್ಟ್ ಮೆಜರಿಂಗ್ ವೆಸಲ್ ಯಾವ್ದು ತಗೊಂತೀರಾ ಅಂತ ಕ್ವಶನ್ ಕೇಳ್ತಾರೆ. ಈ ರೀತಿಯಾದಂತ STF ಅಪ್ಲಿಕೇಶನ್ ಇದೆಲ್ಲ. ಓಕೆನಾ, ಸುಮ್ನೆ ಅವರು STF ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಇದ್ರ ಮೇಲೆ ವರ್ಕ್ ಮಾಡ್ಲೇಬೇಕಾಗುತ್ತೆ ನಾವು. ಓಕೆನಾ, ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು ಅವರು, LCM ಮೇಲೂ ಕೇಳ್ಬೋದು, STF ಮೇಲೂ ಕೇಳ್ಬೋದು. ಅದನ್ನ ಗೊತ್ತಿರ್ಲಿ. ಇಲ್ಲ ಸರ್ ಇನ್ನ ಒಂದು ಎಕ್ಸಾಂಪಲ್ ಕೊಡಿ ಸರ್ STF ಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದಷ್ಟು ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಇದಾರೆ. ಏನು IAS ಓದುವಂತ ಸ್ಟೂಡೆಂಟ್ಸ್, FDA ಓದುವಂತ ಸ್ಟೂಡೆಂಟ್ಸ್, PCPSI ಓದುವಂತ ಸ್ಟೂಡೆಂಟ್ಸ್, ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಇದಾರೆ. ಫಾರ್ ಎಕ್ಸಾಂಪಲ್ ಒಂದು 60, 80, 100 ಅಂತ ತಗೋಣ. ಮೂರ್ ಜನ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ನೀವೊಂದು ಟೆಸ್ಟ್ ಕಂಡಕ್ಟ್ ಮಾಡಬೇಕು ಆ ಸ್ಟೂಡೆಂಟ್ಸ್ ಗೆ. ವಾಟ್ ಈಸ್ ದ ಏನದು ಮ್ಯಾಕ್ಸಿಮಮ್ ನಂಬರ್, ವಾಟ್ ಈಸ್ ದ ಮಿನಿಮಮ್ ನಂಬರ್ ಆಫ್ ಕ್ಲಾಸಸ್ ವಿಲ್ ಬಿ ರಿಕ್ವೈರ್ಡ್ ಅಂತೆಲ್ಲ ಕ್ವಶನ್ ಕೇಳ್ತಾರೆ. ಆ ಕ್ಲಾಸಸ್ ಎಷ್ಟು ಬೇಕು ಅಂತ ಟೆಸ್ಟ್ ಮಾಡೋದಕ್ಕೆ ಎಷ್ಟು ಕ್ಲಾಸಸ್ ಬೇಕಾಗುತ್ತೆ, ಸೊ ದಟ್ ಈಚ್ ಕ್ಲಾಸಸ್ ಅಲ್ಲಿ ಒಂದೇ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಇರಬೇಕು, ಈಕ್ವಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರಬೇಕು ಅಂತ ಒಂದಷ್ಟು ಕ್ರೈಟೀರಿಯಾ ಕೊಡ್ತಾ ಹೋಗ್ತಾರೆ ಅವರು. ಅದನ್ನೆಲ್ಲ ನಾವು ಅವ್ರೇನು STF ಅಪ್ಲೈ ಮಾಡಿ, LCM ಅಪ್ಲೈ ಮಾಡಿ ಅಂತ ಕೊಡಲ್ಲ. ಬಟ್ ಆ ಪ್ರಾಬ್ಲಮ್ ಮೇಲೆ ನಾವು ಕಾನ್ಸೆಪ್ಟ್ ಫಸ್ಟ್ ತಿಳ್ಕೊಂಡ್ರೆ ಮಾತ್ರ ಅಪ್ಲೈ ಮಾಡ್ತಾ ಹೋಗ್ತೀರಿ. ಸುಮ್ನೆ LCM ಯಾವ್ದೋ ಒಂದ್ 2 ನಂಬರ್ ಕೊಟ್ಟು STF ಕೊಟ್ರಿ, ಯಾವ್ದೋ 2 ನಂಬರ್ ಕೊಟ್ರು, LCM ಕೊಟ್ರಿ, ಬರ್ತೀರಾ, ಅದು ಮಾಡ್ತೀರಾ. ಬಟ್ ಇಂತ ಅಲ್ಲ, ಅವರೇ ಮೆನ್ಷನ್ ಮಾಡಿದಾರಲ್ಲ ಅಪ್ಲಿಕೇಶನ್ಸ್ ಆಫ್ STF ಮತ್ತು ಅಪ್ಲಿಕೇಶನ್ ಆಫ್ LCM ಅಂತ. ಅಲ್ಲಿ ಏನ್ ಮಾಡ್ಬೇಕು, ಸ್ವಲ್ಪ ಸ್ಪೆಸಿಫಿಕ್ ಆಗಿ ಸ್ವಲ್ಪ ಏನೋ ಡೀಪ್ ಆಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂತ ಹೋಗ್ಬೇಕಾಗುತ್ತೆ ನನ್ನ ಒಪಿನಿಯನ್ ಪ್ರಕಾರ. ಓಕೆನಾ, ಅಲ್ಲಿ ಯಾವ್ದು ಅಪ್ಲೈ ಮಾಡ್ಬೇಕಾಗುತ್ತೆ ಅನ್ನೋದು ಒಂದು ಇದು ಇಂಪಾರ್ಟೆಂಟ್. ಇವನ್ ಅದೊಂದೇ ಅಲ್ಲ, ಇವನ್ ಫ್ರಾಕ್ಷನ್ಸ್ ಕೊಡ್ತಾರೆ ಅವರು. ಯಾವ್ದೋ P/Q ಫಾರ್ಮ್ ಅಲ್ಲಿ ಕೊಡ್ತಾರೆ, ಫ್ರಾಕ್ಷನ್ಸ್ ಅಂತ ಹೇಳುತ್ತೆ. ಇನ್ನೊಂದು ಯಾವ್ದೋ R/S ಅಂತ ಏನೋ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಇವೆರಡರದ್ದು STF ಕಂಡಿಡಿರಿ ಅಂತ ಹೇಳ್ತಾರೆ, ಇವೆರಡರದ್ದು LCM ಕಂಡಿಡಿರಿ ಅಂತ ಹೇಳ್ತಾರೆ. ಇಂತಹ ಪ್ರಾಬ್ಲಮ್ಸ್ ಟಾರ್ಗೆಟ್ ಮಾಡ್ಬೇಕಾಗುತ್ತೆ ನೀವು. ಓಕೆನಾ, ಎಡ್ಜ್ ಕೊಡ್ಬೇಕಂದ್ರೆ ಈ 40 ಮಾರ್ಕ್ಸ್ ಗೆ ಆಲ್ಮೋಸ್ಟ್ ಒಂದು 35-40 ತೆಗಿಬೇಕು ಅಂದ್ರೆ ಇಂಥ ಕ್ವಶನ್ ನೀವು ಟಾರ್ಗೆಟ್ ಮಾಡ್ಬೇಕಾಗುತ್ತೆ, ನನ್ನ ಒಪಿನಿಯನ್ ಅಷ್ಟೇ. ಓಕೆನಾ, ಇದು 7th ಪಾಯಿಂಟ್, ಯಾವುದು STF ಮತ್ತು LCM ಅಂತ. ಇವಿಷ್ಟು ಕೂಡ ನಾವು ಏನ್ ಮಾಡ್ಬೋದು, ಅರ್ಥಮೆಟಿಕ್ ಟಾಪಿಕ್ ಅಲ್ಲಿ ನೋಡ್ಬೋದು. ಏನೋ ಔಟ್ ಆಫ್ 40% ಅಂತ ಕೊಟ್ಟಿದ್ರಲ್ವಾ ಮಾರ್ಕ್ಸ್ ಅಲ್ಲಿ, ಅದರಲ್ಲಿ ಒಂದು ಟಾಪಿಕ್ ಅನ್ನೋದು, ಈ 7 ಟಾಪಿಕ್ ಸೇರಿ ಒಂದು ಟಾಪಿಕ್ ಅನ್ನೋದು ನೀವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಅರ್ಥಮೆಟಿಕ್, STF, LCM, ಸೆಟ್ ಥಿಯರಿ, ಸೀಕ್ವೆನ್ಸ್ ಅಂತ ಬಂತು, ಪರ್ಮುಟೇಷನ್ ಕಾಂಬಿನೇಷನ್ ಅಂತ ಬಂತು, ಒಂದಷ್ಟು ಪ್ರಾಬ್ಲಮ್ಸ್ ಎಲ್ಲ ರಿಲೇಟೆಡ್ ಟು ನಂಬರ್ ಸಿಸ್ಟಮ್ ರಿಲೇಟೆಡ್ ಎಲ್ಲ ನಾವೇನ್ ಮಾಡ್ಬೇಕು, ಆ ಟಾಪಿಕ್ಸ್ ಅಲ್ಲಿ ಕವರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇನ್ನ ಒಂದೇನ್ ಬಂತು ಸರ್, ಸೆಕೆಂಡ್ ಟಾಪಿಕ್ ಇದು. ಓಕೆನಾ, ಆಲ್ಜಿಬ್ರಾ ಅಂತ ಒಂದು ಸೆಕೆಂಡ್ ಟಾಪಿಕ್. ಏನದು, ಈ XY ಫಾರ್ಮ್ ಎಲ್ಲ ಬರ್ತಾವಲ್ಲ, XY ಫಾರ್ಮ್ಗಳೆಲ್ಲ ಬರ್ತವೆ. ಅಲ್ಲಿ ಕೊಟ್ಟಿದ್ದಾರೆ ಬೇಸಿಕ್ ಟರ್ಮ್ಸ್ ಕೊಟ್ಟಿದ್ದಾರೆ. ಏನು ಆಲ್ಜಿಬ್ರಾದಲ್ಲಿ ಏನೇನು ಬರುತ್ತೆ ಅಂತ, ಬೇಸಿಕ್ ಆಫ್ ಆಲ್ಜಿಬ್ರಾ. ಇವೆಲ್ಲಿ ಅಂದ್ರೆ ಒಂದು 8th 9th ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಓದಿರ್ತೀರಿ ನಾವು. ಏನು ಬೇಸಿಕ್ಸ್ ಏನಪ್ಪ ಆಲ್ಜಿಬ್ರಾಗೆ ಅಂದ್ಬಿಟ್ಟು ಅಲ್ಲಿ ತಿಳ್ಕೊಬೇಕಾಗುತ್ತೆ. ಮೋನೋಮಿಯಲ್ ಅಂದ್ರೆ ಏನು, ಬೈನಾಮಿಯಲ್ ಅಂದ್ರೆ ಏನು, ಅದಾದ್ಮೇಲೆ ಆಲ್ಜಿಬ್ರಾಕ್ ಟರ್ಮ್ಸ್ ಯೂಸಿಂಗ್ ದ ಸಿಂಬಲ್ಸ್ ಅಂತ ಕೊಡ್ತಾರೆ. ಗ್ರೇಟರ್ ದೆನ್, ಲೆಸ್ ದೆನ್, ಇವೆಲ್ಲ ತಿಳ್ಕೊಬೇಕಾಗುತ್ತೆ. ಗ್ರೇಟರ್ ದೆನ್, ಲೆಸ್ ದೆನ್ ಆರ್ ಈಕ್ವಲ್, ಗ್ರೇಟರ್ ದೆನ್ ಈಕ್ವಲ್,
ಆಮೇಲೆ ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಮೈನಸ್, ಇವೆಲ್ಲ ರಿಲೇಟೆಡ್ ಸಿಂಬಲ್ಸ್ ಆಗಿರ್ಬೋದು. ಆಪರೇಷನ್ಸ್ ಅಂತ ಕೊಟ್ಟವರಲ್ಲ, ಆಪರೇಷನ್ಸ್ ವಿತ್ ಲಿಟ್ರಲ್ ಸೈನ್ಡ್ ಸಿಂಬಲ್ಸ್ ಅಂತ ಕೊಟ್ಟವ್ರೆ. ಅದೇ ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಪ್ಲಸ್ ಆಗಿರ್ಬೋದು, ರಿಲೇಟೆಡ್ ಸಿಂಬಲ್ಸ್ ಆಗಿರ್ಬೋದು. ವೇರಿಯಸ್ ಆಲ್ಜಿಬ್ರೈಕ್ ಟರ್ಮ್ಸ್, ಆಲ್ಜಿಬ್ರೈಕ್ ಸಪರೇಟ್ ಟರ್ಮ್ಸ್ ಇರ್ತವೆ, ಅದು ರಿಲೇಟೆಡ್ ಬೇಸಿಕ್ ಟರ್ಮ್ಸ್. ಇದಕ್ಕೋಸ್ಕರ ನಾನು ಮಾಡಿ ಇನ್ನು ಸ್ವಲ್ಪ ಹಾಕಿ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ. ಸ್ವಲ್ಪ ಏನು ಅಡಿಷನ್ ಸಬ್ಟ್ರಾಕ್ಷನ್ ರಿಲೇಟೆಡ್ ಎಲ್ಲ ಕ್ವಶನ್ಸ್ ಬರ್ತವೆ, ಸಿಂಬಲ್ಸ್ ರಿಲೇಟೆಡ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಅಲ್ಲಿ ವೇರಿಯಬಲ್ಸ್ ಅನ್ನೋ ವರ್ಡ್ ಬರುತ್ತೆ. ಏನು ವೇರಿಯಬಲ್ಸ್ ಅಂದ್ರೆ ಏನು, ಕಾನ್ಸ್ಟೆಂಟ್ಸ್ ಅಂದ್ರೆ ಏನು, ಕೋ ಎಫಿಷಿಯಂಟ್ ಅಂದ್ರೆ ಏನು ತಿಳ್ಕೊಬೇಕಾಗುತ್ತೆ. ಆಗ್ಲೇ ಹೇಳಿದ್ನಲ್ಲ, ಮೋನೋಮಿಯಲ್ ಅಂದ್ರೆ ಏನು, ಮೋನೋಮಿಯಲ್, ಬೈನಾಮಿಯಲ್ ಅಂದ್ರೆ ಏನು. ಎಕ್ಸ್ ಪ್ಲಸ್ ವೈ ಅನ್ನೋದು ಒಂದು ಬೈನಾಮಿಯಲ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಪ್ಲಸ್ ಇದ್ದು ಎರಡು ಟರ್ಮ್ಸ್ ಇದ್ದಾಗ ಬೈನಾಮಿಯಲ್ ಅಂತ ಹೇಳ್ತಾರೆ. ಟ್ರೈನಾಮಿಯಲ್ ಅಂದ್ರೆ ಏನು, ಪಾಲಿನಾಮಿಯಲ್ ಅಂದ್ರೆ ಏನು, ಲೈಕ್ ಮತ್ತು ಅನ್ಲೈಕ್ ಟರ್ಮ್ಸ್ ಅಂದ್ರೆ ಏನು. ಅದೇ ರೀತಿಯಾಗಿ ಮ್ಯಾಥಮೆಟಿಕ್ ಸಿಂಬಲ್ಸ್ ನ ಕೇಳ್ತಾ ಹೋಗ್ತಾರೆ. ಅದ್ರ ರಿಲೇಟೆಡ್ ಆದ್ರೆ ಇಲ್ಲೆಲ್ಲ ಕೊಟ್ಟಿದ್ದೀನಿ ನೋಡ್ರಿ, 1 ಟರ್ಮ್, 2 ಟರ್ಮ್, 3 ಟರ್ಮ್ ಅಂತ ಹೇಳ್ಬಿಟ್ಟು. ಈ ರಿಲೇಟೆಡ್ ಅಂದ್ರೆ ಒಂದು ಬೇಸಿಕ್, ಒಬ್ಬ ಹುಡುಗನ್ಗೆ ಏನು ಒಂದು 10th ಲೆವೆಲ್ ಬೇಸಿಕ್ಸ್ ಅನ್ನ ನಿಮ್ಗೆ ಗೊತ್ತಿರಬೇಕು. ಆಲ್ಜಿಬ್ರೈಕ್ ಫಸ್ಟ್ ಟರ್ಮ್ ಅಲ್ಲಿ ಮಾತ್ರ, ಫಸ್ಟ್ ಟಾಪಿಕ್ ಮಾತ್ರ ಅಟ್ಲೀಸ್ಟ್ ಒಂದು ಬೇಸಿಕ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಓಕೆನಾ, ಅದಕ್ಕೋಸ್ಕರ ಫಸ್ಟ್ ಟಾಪಿಕ್ ಅದಾಗಿದೆ. ಇನ್ನ ಸೆಕೆಂಡ್ ಟಾಪಿಕ್ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ, ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಕೊಟ್ಟಿದ್ದಾರೆ. ಒಂದಷ್ಟು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಫಾರ್ ಎಕ್ಸಾಂಪಲ್, ಇದು ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ವಾ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅದು ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಇದ್ರದ್ದು ಮಲ್ಟಿಪ್ಲೈ ಏನ್ ಮಲ್ಟಿಪ್ಲೈ ಮಾಡೋರು ಇಲ್ಲಿ, a ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಮಲ್ಟಿಪ್ಲೈನ ಇದನ್ನ ಬಿಡಿಸ್ತಾ ಹೋದ್ರೆ, ಇದನ್ನ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಪ್ಲಸ್ ಬಿ ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರೀತಾರೆ. ಇದಕ್ಕೊಂದು ಫಾರ್ಮುಲಾ ಇದೆಯಲ್ವಾ, ಏನು, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತೆಲ್ಲ ಫಾರ್ಮುಲಾ ಬರುತ್ತೆ. ಯಾವ್ದಕ್ಕೆ, ಎ ಪ್ಲಸ್ ಬಿ ಇಲ್ಲೆಲ್ಲ ಇದೆಯಲ್ವಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಅದ್ರ ರಿಲೇಟೆಡ್ ಆಗಿರ್ಬೋದು. ಅದೇ ರೀತಿಯಾಗಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಆಗಿರ್ಬೋದು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ. ಅದಾದ್ಮೇಲೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂತ. ಟ್ರೈನಾಮಿಯಲ್ಗೆ ಏನು, ಮಲ್ಟಿಪ್ಲಿಕೇಶನ್ ಆಫ್ ಟ್ರೈನಾಮಿಯಲ್ಸ್ ಅಂತ, ಸ್ಕ್ವೇರಿಂಗ್ ಆಫ್ ಟ್ರೈನಾಮಿಯಲ್ಸ್ ಅಂತ ಇದೆಯಲ್ಲ, ಅದ್ರ ರಿಲೇಟೆಡ್ ಇದು. ಅಂದ್ರೆ ಮೂರು ನಾಮಿಯಲ್ಸ್, ಮೂರು ಇದಾವಲ್ಲ ಟರ್ಮ್ಸ್ ಇಲ್ಲಿ, ಅದಕ್ಕೆ ಟ್ರೈನಾಮಿಯಲ್ ಅಂತ ಹೇಳ್ತಕ್ಕಂಥದ್ದು. ಆ ಟ್ರೈನಾಮಿಯಲ್ಸ್ ನ ಸ್ಕ್ವೇರ್ ನಂಬರ್ಸ್ ಕೇಳಿದಾರೆ ಇಲ್ಲಿ. ಏನು, ರಿಲೇಟೆಡ್ ಫಾರ್ಮುಲಾ ಗೊತ್ತಿರುತ್ತೆ ನಿಮ್ಗೆ, ಆ ರಿಲೇಟೆಡ್ ಫಾರ್ಮುಲಾ ಅಪ್ಲೈ ಮಾಡ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಮಲ್ಟಿಪ್ಲಿಕೇಶನ್ ಆಫ್ ಬೈನಾಮಿಯಲ್ಸ್ ಅಂತ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇದು ಕೂಡ ಮಲ್ಟಿಪ್ಲಿಕೇಶನ್ ಆಫ್ ಬೈನಾಮಿಯಲ್ಸ್ ಅಂಡರ್ ಬರುತ್ತೆ. ಅಥವಾ ಏನು, ಎಕ್ಸ್ ಪ್ಲಸ್ ಎ ಇಂಟು ಏನದು, ಆಮೇಲೆ ಎಕ್ಸ್ ಪ್ಲಸ್ ಬಿ ಅಂತ ಈ ತರ ಏನೋ ಒಂದು ಕೊಡ್ತಾ ಹೋಗ್ತಾರೆ ಅವರು. ಆ ರಿಲೇಟೆಡ್ ಪ್ರಾಬ್ಲಮ್ಸ್ ಕೊಡ್ತಾ ಹೋಗ್ತಾರೆ. ಆಲ್ಜಿಬ್ರೈಕ್ ಟರ್ಮ್ಸ್ ಅಂತ ಬರ್ತವೆ, ಎಕ್ಸ್ ಮತ್ತೆ ವೈ ಗೆಲ್ಲ ಬಂದಾಗ ಆಲ್ಜಿಬ್ರಾ ಅಂತ ಹೇಳ್ತಾರೆ, ಬೀಜಗಣಿತ ಏನೋ ಅಂತಾರಲ್ವಾ ಕನ್ನಡದಲ್ಲಿ, ಆ ರೀತಿಯಾಗಿ. ಅಂದ್ರೆ ಆಲ್ಜಿಬ್ರಾ ರಿಲೇಟೆಡ್ ಕ್ವಶನ್ಸ್ ಬರ್ತಕ್ಕಂಥದ್ದು. ಬೇಸಿಕ್ ಒಂದು 10th ಲೆವೆಲ್ ಅನ್ನ ಬೇಸಿಕ್ ನಿಮ್ಗೆ ಗೊತ್ತಿರಬೇಕು ಅಟ್ಲೀಸ್ಟ್ ಈ ಕಾನ್ಸೆಪ್ಟ್ಸ್ ಅಲ್ಲೆಲ್ಲ. ಎರಡು ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಆಲ್ಜಿಬ್ರಾ ಫಸ್ಟ್ ಕಾನ್ಸೆಪ್ಟ್ ಮತ್ತೆ ಈ ಕಾನ್ಸೆಪ್ಟ್ ಕಂಪೇರ್ ಮಾಡಿದ್ರೆ, ಒಬ್ಬ 10th ಹುಡುಗನಿಗೆ ಏನ್ ಬೇಕಾಗಿರುತ್ತೋ ಆ ಬೇಸಿಕ್ ಲೆವೆಲ್ ನಿಮ್ಗೆ ಗೊತ್ತಿರಬೇಕು, ಏನೋ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೂ ಮುಂಚೆ. ಅದಾದ್ಮೇಲೆ ಏನ್ ಮಾಡ್ಬೇಕಾಗುತ್ತೆ ನೀವು, ಇನ್ನೊಂದು ಟಾಪಿಕ್ ಇದೆ ನೋಡ್ರಿ, ಲೀನಿಯರ್ ಈಕ್ವೇಷನ್ಸ್ ಅಂತ ಟಾಪಿಕ್ ಇದೆ. ಇದೆಲ್ಲ ಯೂಸ್ ಆಗುತ್ತೆ ಸರ್ ಲೀನಿಯರ್ ಈಕ್ವೇಷನ್ಸ್, ಬಹಳ ಅಪ್ಲಿಕೇಶನ್ ಇದೆ ಇದು. ಅಪ್ಲಿಕೇಶನ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಟಾಪಿಕ್. ಫಾರ್ ಎಕ್ಸಾಂಪಲ್, ಏನ್ ಸರ್ ಅಪ್ಲಿಕೇಶನ್ ಏನ್ ಕೇಳ್ಬೋದು ಸರ್, ಏನು ಒಂದು ಪೆನ್ಸಿಲ್ ಬೆಲೆ ಅಲ್ಲ, ಒಂದು 5 ಪೆನ್ಸಿಲ್ ಬೆಲೆ ಮತ್ತು 5 ಪೆನ್ ಬೆಲೆ ಎಷ್ಟೋ ಒಂದಷ್ಟು ರೂಪಾಯಿ ಕೊಟ್ಟಿರ್ತಾರೆ ಅವರು. 5 ಪೆನ್ಸ್ 5 ಪೆನ್ಸಿಲ್ ಎಷ್ಟೋ ಒಂದಷ್ಟು ಕಾಸ್ಟ್ ಕೊಟ್ಟಿರ್ತಾರೆ. ಇನ್ನೊಂದು 7 ಪೆನ್ಸಿಲ್ ಮತ್ತೆ 8 ಪೆನ್ ಎಷ್ಟೋ ಒಂದಷ್ಟು ಕಾಸ್ಟ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಎಷ್ಟೋ ಒಂದು 30 ರುಪೀಸ್ ಏನೋ ಕೊಟ್ಟಿರ್ತಾರೆ, ಇಲ್ಲಿ 20 ರುಪೀಸ್ ಅಂತ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ತಗೊಂತ ಇದೀನಿ, ಇದನ್ನ ಬಿಡಿಸ್ತಾ ಹೋಗ್ರಿ ಅಂತ ಕೇಳ್ತಾರೆ. ಇದೊಂದು ಈಕ್ವೇಶನ್ ಇದು. ಇದನ್ನ ಈಕ್ವೇಶನ್ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಎಕ್ಸಾಮ್ ಅಲ್ಲಿ. ಅದನ್ನೇ ಅಪ್ಲಿಕೇಶನ್ ಆಫ್ ಈಕ್ವೇಶನ್ ಅಂತ ಕೇಳೋದು. 5 ಪೆನ್ ಮತ್ತೆ 2 ಡಿಫ್ರೆಂಟ್ ವೇರಿಯಬಲ್ ಇದೆಯಲ್ಲ, ಇಲ್ಲಿ ಪೆನ್ಸಿಲ್ ಇದೆ, ಇಲ್ಲ ಪೆನ್ ಇದೆಯಲ್ವಾ, ಅದಕ್ಕೆ 5x ಮತ್ತೆ 5y ಇಸ್ ಈಕ್ವಲ್ ಟು 20 ಅಂತ ನೀವು ಬರೀತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಏನೋ ಅದೊಂದು ಈಕ್ವೇಶನ್ ಸಿಗುತ್ತೆ. ಒಂದು ಈಕ್ವೇಶನ್, ಈ ಈಕ್ವೇಶನ್ ಇಂದ ಏನಾದ್ರೂ ಬರೆಯಕ್ಕಾಗುತ್ತಾ, ನಾವು ಕಂಡಿಡಿಯಕ್ಕಾಗುತ್ತಾ? 2 ವೇರಿಯಬಲ್ ಇದ್ರೆ ಯಾವುದೇ ಕಾರಣಕ್ಕೂ ಆ ಈಕ್ವೇಶನ್ ಕಂಡಿಡಿಯಕ್ಕಾಗೋದಿಲ್ಲ. ಆ ರೀತಿಯಾಗಿರ್ಬೋದು. ಇನ್ನೊಂದು ಈಕ್ವೇಶನ್ ರೆಡಿ ಮಾಡ್ಕೋಬೇಕಾಗುತ್ತೆ ನೀವೇ, ಏನು 7, ಯಾಕಂದ್ರೆ ಎಕ್ಸ್ ಅಂದ್ರೆ ಆಲ್ರೆಡಿ ತಾಣಿದಿರಲ್ಲ ಪೆನ್ ಅಂತ, ಅದಾದ್ಮೇಲೆ 8 ಪೆನ್ಸಿಲ್ ಅಂತ, y ಅಂತ ಇಸ್ ಈಕ್ವಲ್ ಟು 30. ನಾನು ಎಕ್ಸಾಂಪಲ್ ಮಾತ್ರ ಅಂತ ಏನಪ್ಪ ಇಲ್ಲಿ, ಓಕೆನಾ. ಈ ರೀತಿಯಾಗಿ ಇಕ್ವೇಶನ್ಸ್, ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಅಂದ್ರೆ 2 ಲೀನಿಯರ್ ಇಕ್ವೇಶನ್ಸ್ ನಮ್ಮ ಹತ್ರ ಇದ್ದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು, ಆನ್ಸರ್ ಕಂಡುಹಿಡಿತಾ ಹೋಗ್ಬೋದು. ಅದು ಯಾವ ರೀತಿಯಾಗಿ ಕಂಡುಹಿಡಿಬಹುದು ಸರ್ ಆನ್ಸರ್ಸ್, ಅವೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಇವೆಲ್ಲ ಕ್ಲಾಸಸ್ ನಾವು KS ಮೇನ್ಸ್ ಅಲ್ಲಿ ಮಾಡ್ತಾ ಹೋಗಿದ್ರಿ, ಓಕೆನಾ. ಲೀನಿಯರ್ ಇಕ್ವೇಶನ್ ರಿಲೇಟೆಡ್ ಕ್ವಶನ್ಸ್. ಅದಾದ್ಮೇಲೆ ಇನ್ನ ತುಂಬಾ ನೋಡ್ರಿ, ಕ್ವಾಡ್ರೆಂಟ್ಸ್ ಅಂತ ಕ್ವಶನ್ ಬರ್ತವೆ. ಅದಾದ್ಮೇಲೆ ಏನು, ಗ್ರಾಫ್ಸ್ ಅಂತ, ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಫ್ಸ್ ಬಗ್ಗೆ, ಗ್ರಾಫ್ಸ್ ಇನ್ ಲೀನಿಯರ್ ಇಕ್ವೇಶನ್ ಅಂತ ಕೊಡ್ತಾರೆ. ಈಗ ಎಕ್ಸ್ ಪ್ಲಸ್ ಯಾವ್ದೊಂದು ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಎಕ್ಸ್ ಪ್ಲಸ್ y ಇಸ್ ಈಕ್ವಲ್ ಟು ಸಮಥಿಂಗ್ ಅಂತ ಕೊಟ್ಟಿರ್ತಾರೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಒಂದು 2 ಅಂತ ಕೊಟ್ಟಿರ್ತಾರೆ. ಅದನ್ನ ಗ್ರಾಫ್ ಅಲ್ಲಿ ಯಾವ ರೀತಿಯಾಗಿ ಬರೀಬಹುದು. ಇಲ್ಲಿ ಕ್ವಾಡ್ರೆಂಟ್ಸ್ ಅಂತ ಮೆನ್ಷನ್ ಆಗಿದೆಯಲ್ವಾ, ಆ ಕ್ವಾಡ್ರೆಂಟ್ಸ್ ಅಂದ್ರೆ ಏನು ಸರ್ ಹಾಗಾದ್ರೆ, ಆ ಕ್ವಾಡ್ರೆಂಟ್ಸ್ ಅಂದ್ರೆ ಏನು ನೋಡಿ ಅಬ್ಸರ್ವ್ ಮಾಡ್ರಿ, ಏನಿದೆ ಕ್ವಾಡ್ರೆಂಟ್ಸ್ ಅಂದ್ರೆ. ಫಾರ್ ಎಕ್ಸಾಂಪಲ್, ಇದೊಂದು ಗ್ರಾಫ್ ಅಂತ ಕಂಡಾಗ ಇಲ್ಲಿ ಏನೋ ಇದೊಂದು ಫಸ್ಟ್ ಕ್ವಾಡ್ರೆಂಟ್ ಅಂತಾರೆ, ಸೆಕೆಂಡ್ ಕ್ವಾಡ್ರೆಂಟ್ ಅಂತಾರೆ, ಥರ್ಡ್ ಕ್ವಾಡ್ರೆಂಟ್ ಅಂತಾರೆ, ಫೋರ್ತ್ ಕ್ವಾಡ್ರೆಂಟ್ ಅಂತಾರೆ. ಇದು ಯಾವ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಆಗಿರ್ಬೋದು, ಇದು ವೈ ಆಕ್ಸಿಸ್. ಈ ರೀತಿ ಡಿಫ್ರೆಂಟ್ ಕ್ವಾಡ್ರೆಂಟ್ಸ್ ಬಗ್ಗೆ ನೀವು ತಿಳ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ, ಪ್ಲಸ್ ಪ್ಲಸ್ ಆಗಿರುತ್ತೆ. ಯಾಕೆ ಪ್ಲಸ್ ಪ್ಲಸ್, ಎರಡೂ ಕೂಡ ಪಾಸಿಟಿವ್ ಆಗಿರ್ತವೆ. ಅದು ಯಾಕೆ ಪ್ಲಸ್ ಪ್ಲಸ್ ಬಂತು, ಅಲ್ಲಿ ಏನಂತಾರೆ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಈ ಟಾಪಿಕ್ ಅಲ್ಲಿ ಅರ್ಥ ಮಾಡ್ಕೊಂತ ಹೋಗ್ಬೋದು. ಎಲ್ಲಿ ಕ್ವಾಡ್ರೆಂಟ್ಸ್ ಅಂತ ಇತ್ತಲ್ವಾ, ಈ ಟಾಪಿಕ್ ಅಲ್ಲಿ ಅರ್ಥ ಮಾಡ್ಕೊಂತ ಹೋಗ್ಬೋದು. ಗ್ರಾಫ್ಸ್ ಆಗಿರ್ಬೋದು, ಆಮೇಲೆ ಕೋಆರ್ಡಿನೇಟ್ಸ್ ಅಂತ ಬರುತ್ತೆ, ಕೋಆರ್ಡಿನೇಟ್ ಸಿಸ್ಟಮ್ಸ್ ಅಂತೆಲ್ಲ ಬರುತ್ತಲ್ಲ, ಇದ್ರ ಬಗ್ಗೆ ಆಗಿರ್ಬೋದು. ಮತ್ತೆ ಲೀನಿಯರ್ ಇಕ್ವೇಶನ್ಸ್ ಬಗ್ಗೆ. ಇವೆಲ್ಲ ಲೀನಿಯರ್ ಇಕ್ವೇಶನ್ಸ್ ಅಂದ್ರೆ ಏನು,
ಅದರಿಂದ ಯಾವ ರೀತಿಯ ಕ್ವಶನ್ಸ್ ಬಂದಿದಾವೆ, ಯಾವ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕೊಡ್ಬೋದು ಅಂದ್ಬಿಟ್ಟು ನಾವೇನ್ ಮಾಡೋಣ, ಒಂದು ಆಂಟಿಸಿಪೇಟ್ ಮಾಡಿ ಪ್ರಿಪೇರ್ ಆಗ್ತಾ ಹೋಗೋಣ. ಯಾರು ಎಕ್ಸಾಮ್ ಮಾಡ್ತಿರೋದು ಇದು? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಲ್ವಾ? ಇದನ್ನ ಯಾವ ರೀತಿಯಾಗಿ ಅಪ್ರೋಚ್ ಆಗ್ಬೋದು, ಒಂದು ಸ್ಟ್ರಾಟಜಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವ ರೀತಿಯಾಗಿ ಈ ಎಕ್ಸಾಮ್ ಅಪ್ರೋಚ್ ಮಾಡ್ಬೋದು. ಈ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಪ್ರತಿ ವರ್ಷ ಸಿಇಟಿ ಎಕ್ಸಾಮ್ ಮಾಡ್ತಾರೆ. ಯಾರಿಗೆ? ಸೆಕೆಂಡ್ ಪಿ ಸಿ ಪಾಸ್ ಆಗಿರೋರಿಗೆ ಪ್ರತಿ ವರ್ಷ ಸಿಇಟಿ ಎಕ್ಸಾಮ್ ಮಾಡ್ತಾರೆ. ಅದ್ರಲ್ಲಿ ಒಂದು ಟಾಪಿಕ್ ಇದೆ, ಒಂದು ಸಬ್ಜೆಕ್ಟ್ ಇದೆ, ಯಾವುದು? ಮ್ಯಾಥಮೆಟಿಕ್ಸ್ ಅನ್ನೋ ಸಬ್ಜೆಕ್ಟ್ ಇದೆ. ನಾವು ಆ ಸಬ್ಜೆಕ್ಟ್ ಹಿಡಿಬೇಕಾಗುತ್ತೆ ಫಸ್ಟ್. ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಲಾಜಿಕ್ ಸಿಂಪಲ್ ಇಟ್ಕೊಳ್ಳಿ ನಿಮ್ ಪ್ರಿಪರೇಷನ್. ಏನಪ್ಪಾ ಮ್ಯಾಥಮೆಟಿಕ್ಸ್ ಯಾವ ರೀತಿಯಾಗಿ ಅಪ್ರೋಚ್ ಆಗ್ಬೋದು ಅಂದ್ರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಸಿಇಟಿ ಎಕ್ಸಾಮ್ ಮಾಡ್ತಾರೆ. ಪ್ರತಿ ವರ್ಷ ಮ್ಯಾಥ್ಸ್ ಅನ್ನೋ ಸಿಲೆಬಸ್ ಇರುತ್ತೆ. ಮ್ಯಾಥ್ಸ್ ಅನ್ನೋ ಟಾಪಿಕಲ್ ಬರ್ತಿರ್ತಾರೆ. 45 ಕ್ವಶನ್ಸ್ ಎಷ್ಟೋ 60 ಕ್ವಶನ್ಸ್ ಎಷ್ಟೋ ಬರ್ತಿದಾವೆ. ಓಕೆನಾ? ನಮ್ಗೆ ಎಷ್ಟನ ಬರ್ಲಿ, ನಮ್ ಸಂಬಂಧ ಇಲ್ಲ ಅದು. ಬಟ್ ನಾವೇನ್ ಮಾಡೋಣ, ನಮ್ ಟಾಪಿಕ್ಸ್ ಯಾವ ಕೇಳಿದಾರೆ ಆ ಟಾಪಿಕ್ಸ್ ಯಾವ್ದನ್ನ ರಿಪೀಟ್ ಆಗ್ತಿದಾವ, ಮತ್ತೆ ಅವ್ರಿಗೆ ಅಂತ ಆ ಟಾಪಿಕ್ಸ್ ಏನೋ ಕ್ವಶನ್ಸ್ ಬಂದಿದಾವ ರೀಸೆಂಟ್ ಆಗಿ ಒಂದು 5-6 ಇಯರ್ಸ್ ಅಲ್ಲಿ, ಅವನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ನೀವು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ರೀಸೆಂಟ್ ಆಗಿ ಆ ಎಕ್ಸಾಮಿನರ್ ಮೈಂಡ್ ಸೆಟ್ ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಅದ್ರ ರಿಲೇಟೆಡ್ ಅವ್ರು ಕ್ವಶನ್ಸ್ ಕೇಳ್ಬೋದು. ಯಾಕಂದ್ರೆ ಸಿಲೆಬಸ್ ಅನ್ನೋದು ಇದೇ ಇದೆಯಲ್ವಾ, ಅದ್ರ ರಿಲೇಟೆಡ್ ಕೇಳ್ತಾ ಹೋಗ್ತಾರೆ. ಅದು ಗೊತ್ತಿರ್ಲಿ ನಿಮ್ಗೆ. ಓಕೆನಾ? ಇನ್ನೇನಿದೆ ಟಾಪಿಕ್, ಇವೆಲ್ಲ ಇನ್ನು ಆಲ್ಜಿಬ್ರಾದಲ್ಲಿ ಬರ್ತಕ್ಕಂಥದ್ದು. ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಇದೆ. ಏನ್ ಸರ್ ಲೀನಿಯರ್ ಇಕ್ವೇಶನ್ ಹೇಳ್ತಾ ಹೋದ್ರಿ, ಈಗ ಕ್ವಾಡ್ರಾಟಿಕ್ ಇಕ್ವೇಶನ್ ಏನ್ ಸರ್ ಇವೆಲ್ಲ ನಾವು ಹೊಸದಾಗಿ ಕೇಳ್ತಾ ಇದೀರಿ ಅಂತ ಸ್ವಲ್ಪ ಸ್ಟೂಡೆಂಟ್ಸ್ ಇರ್ತಾರೆ. ಓಕೆನಾ? ಏನ್ ಸರ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ, ಎಕ್ಸ್ ಸ್ಕ್ವೇರ್ ಅನ್ನೋ ಫಾರ್ಮಲ್ ಇರಬೇಕು, ಮತ್ತೆ ಇಲ್ಲಾಂದ್ರೆ ಈ ರೀತಿ ಬರಿಬಹುದು. ಏನು ಕ್ವಾಡ್ರಾಟಿಕ್ ಇಕ್ವೇಶನ್? ಏನು ಬಿ ಮತ್ತೆ ಎಕ್ಸ್ ಅಂತ ಬರಿಬಹುದು, ಮತ್ತೆ ಸಿ ಇಸ್ ಈಕ್ವಲ್ ಟು 0. ಒಂದು ಈ ರೀತಿಯಾಗಿರ್ಬೇಕು, ಒಂದು ಎಕ್ಸ್ ಸ್ಕ್ವೇರ್ ಅನ್ನೋದು ಇರಬೇಕು, ಮಾಮೂಲಿ ಎಕ್ಸ್ ಇರಬೇಕು, ಮತ್ತೆ ಏನು ಇರಬಾರ್ದು. ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮುಲಾ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಆಕ್ಚುಲಿ. ಎಕ್ಸ್ ಸ್ಕ್ವೇರ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಹಾಗಾದ್ರೆ ಎಕ್ಸ್ ಅನ್ನೋದು ಯಾವ ರೀತಿಯಾಗಿ ಫಾರ್ಮುಲಾ ಒಂದು ಬರುತ್ತಲ್ವಾ ಸರ್? ಆ ಫಾರ್ಮುಲಾ ಅಂದ್ರೆ ನೀವೆಲ್ಲ ನೋಡಿರ್ಬೋದು. ಇಲ್ಲಿ ಫಾರ್ಮುಲಾ ಇದೆಯಲ್ಲ, ಏನು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a ಅಂತೆಲ್ಲ ಫಾರ್ಮುಲಾ ಅಪ್ಲೈ ಮಾಡ್ತೀರಿ ನಾವು. ಇಲ್ಲಿ ಈ ಫಾರ್ಮುಲಾ ಎಕ್ಸ್ ಅನ್ನೋದು ಕಂಡುಹಿಡಿಯೋದಕ್ಕೋಸ್ಕರ. ಓಕೆನಾ? ಅಲ್ಲಿ ಎಲ್ಲ ಅಪ್ಲೈ ಮಾಡ್ತಾ ಹೋಗ್ತೀರಿ. ಅದೊಂದೇ ಫಾರ್ಮುಲಾ ಮೆಥಡ್ ಒಂದೇ ಅಲ್ಲ, ಬೇರೆ ಮೆಥಡ್ಸ್ ಅಲ್ಲೂ ಕಂಡುಹಿಡಿತಾ ಹೋಗ್ಬೋದಾಗುತ್ತೆ ನೀವು. ಫ್ಯಾಕ್ಟರೈಸೇಷನ್ ಮೆಥಡ್ ಇವೆಲ್ಲ ಡಿಫ್ರೆಂಟ್ ಆಗಿ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಅವ್ರು ಒಂದೊಂದು ಅಬ್ಸರ್ವ್ ಮಾಡ್ಬೇಕು ನೀವು. ಏನು ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿರ್ಬೋದು, ಅದರಲ್ಲಿ ನೇಚರ್ ಆಫ್ ರೂಟ್ಸ್ ಅನ್ನೋದು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ನೇನ್ ಕೊಟ್ಟಿದ್ದಾರೆ ಇಲ್ಲಿ, ಆಮೇಲೆ ಗ್ರಾಫಿಕಲ್ ಮೆಥಡ್ ಆಫ್ ಸಾಲ್ವಿಂಗ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. ಅರ್ಥ ಮಾಡ್ಕೊಳ್ಳಿ. ಕ್ವಾಡ್ರಾಟಿಕ್ ಇಕ್ವೇಶನ್ ನ ಗ್ರಾಫಿಕಲ್ ಆಗಿ ಯಾವ ರೀತಿ ಸಾಲ್ವ್ ಮಾಡಬಹುದು. ಅದಾದ್ಮೇಲೆ ಇನ್ನೇನ್ ಕೊಟ್ಟಿದ್ದಾರೆ ಅಲ್ಲಿ, ರಿಲೇಶನ್ಶಿಪ್ ಬಿಟ್ವೀನ್ ದ ರೂಟ್ಸ್, ಆಮೇಲೆ ಕೋಎಫಿಷಿಯಂಟ್ ಆಫ್ ಟರ್ಮ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿರ್ಬೋದು, ಆಮೇಲೆ ಸಾಲ್ವಿಂಗ್ ಕ್ವಾಡ್ರಾಟಿಕ್ ಇಕ್ವೇಶನ್ ಬೈ ಫಾರ್ಮುಲಾ ಮೆಥಡ್. ಈ ಫಾರ್ಮುಲಾ ಅಂದ್ರೆ ಈ ತರ ಫಾರ್ಮುಲಾ ಮೆಥಡ್ ಅಲ್ಲಿ ಮಾಡ್ತಕ್ಕಂಥದ್ದು. ಇನ್ನೊಂದೇನು ಬೈ ಫ್ಯಾಕ್ಟರೈಸೇಷನ್ ಅಂತೆಲ್ಲ ಕೊಟ್ಟಿದ್ದಾರೆ. ಬೇರೆ ಬೇರೆ ಮೆಥಡ್ ಅಲ್ಲಿ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನು ಫಾರ್ಮುಲಾ ಇದು ಮಾಡ್ತಾ ಹೋಗ್ಬೋದಾಗಿದೆ. ಫಸ್ಟ್ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದನ್ನ ಎಲ್ಲಿ ಏನು ಅದನ್ನ ಯಾವ ರೀತಿಯಾಗಿ ಬಿಡಿಸ್ತಾ ಹೋಗ್ಬೋದು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಕ್ವೇಶನ್ ಅಂದ್ರೆ ಏನು ತಿಳ್ಕೊಂಡು ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಅಪ್ಲೈ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದಾದ್ಮೇಲೆ ಗ್ರಾಫ್ ರಿಲೇಟೆಡ್ ಸ್ವಲ್ಪ ಕಲ್ತಿರ್ಬೇಕಾಗುತ್ತೆ. ಏನಾದ್ರು ಅಪ್ಲೈಡ್ ಕ್ವಶನ್ಸ್ ಬಂದ್ರು ಬರ್ಬೋದು, ಯಾಕಂದ್ರೆ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋರು ಇಲ್ಲಿ, ಏನೋ ಗ್ರಾಫಿಕಲ್ ಮೆಥಡ್ ಆಫ್ ಸಾಲ್ವಿಂಗ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ಬಿಟ್ಟು. ಓಕೆನಾ? ಈ ರೀತಿಯಾಗಿ ಏನ್ ಮಾಡ್ಬೇಕಾಗುತ್ತೆ, ನೀವೊಂದು ಬೇಸ್ಡ್ ಆನ್ ದ ಸಿಲೆಬಸ್ ಪ್ರಕಾರ ನೀವು ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿ ಮಾಡ್ಲೇಬೇಕಾಗುತ್ತೆ. ಇದು ಕ್ವಾಡ್ರಾಟಿಕ್ ಇಕ್ವೇಶನ್. ಆದ್ಮೇಲೆ 5ನೇ ಟಾಪಿಕ್ ನೋಡ್ರಿ ಏನಿದೆ ಅಂತ, ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಇದೆ. ಏನ್ ಸರ್ ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದ್ರೆ, ಫ್ಯಾಕ್ಟರೈಸೇಷನ್ ಆಫ್ ಟ್ರೈನಾಮಿಯಲ್ಸ್. ನಾವಾಗ್ಲೇ ಮೋನಾಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ಅಂತ ಹೋದ್ರಲ್ಲ, ಅದ್ರದ್ದು ಫ್ಯಾಕ್ಟರೈಸೇಷನ್ ಹೆಂಗ್ ಕಂಡಿಡಿಯೋದು, ಫ್ಯಾಕ್ಟರ್ಸ್ ಹೆಂಗ್ ಕಂಡಿಡಿತಕ್ಕಂಥದ್ದು. ಅದಾದ್ಮೇಲೆ ಇನ್ನೇನ್ ಕೊಟ್ಟಿದ್ದಾರೆ ಅವರು, ಫ್ಯಾಕ್ಟರೈಸೇಷನ್ ಎಕ್ಸ್ಪ್ರೆಷನ್ ಇನ್ ದ ಫಾರ್ಮ್ ಆಫ್, ಏನೋ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ ನೋಡ್ರಿ, a² + 2ab + b². ಏನಿದು a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಲ್ಲ, ಅದ್ರದ್ದು ಫ್ಯಾಕ್ಟರೈಸೇಷನ್ ಹೆಂಗೆ. ಅದಾದ್ಮೇಲೆ a² - b² ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಂತೆಲ್ಲ ಬರ್ತವೆ. ಫ್ಯಾಕ್ಟರೈಸೇಷನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಫ್ಯಾಕ್ಟರ್ಸ್ ಅಂದ್ರೆ ಏನು, ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಏನು, ಫ್ಯಾಕ್ಟರೈಸೇಷನ್ ಯಾಕೆ ಫ್ಯಾಕ್ಟರ್ಸ್ ಎಲ್ಲ ಕಂಡುಹಿಡಿತಾರೆ, ಓಕೆನಾ, ಯಾವ ರೀತಿ ಕಂಡುಹಿಡಿತಕ್ಕಂಥದ್ದು, ಅದ್ರ ಬಗ್ಗೆ ಎಲ್ಲ ಈ ಟಾಪಿಕ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗುತ್ತೆ. ಇದೆಲ್ಲ ಬೇಸಿಕ್ ಮ್ಯಾಥಮೆಟಿಕ್ಸ್. ಬಟ್ ನಾವು ಸ್ಪೆಸಿಫಿಕ್ ಟು ದ ಏನು ಎಕ್ಸಾಮ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಓದ್ತಾ ಹೋಗ್ಬೇಕಾಗುತ್ತೆ. ಓಕೆನಾ? ಇನ್ನು ಫ್ಯಾಕ್ಟರೈಸೇಷನ್ ರಿಲೇಟೆಡ್ ಇವೆಲ್ಲ. ಓಕೆನಾ? ಅದ್ರ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. ನಾನು ಕ್ಲಾಸಸ್ ಬಂದಾಗ ಹೇಳ್ತಾ ಹೋಗ್ತೀನಿ. ಫ್ಯಾಕ್ಟರ್ಸ್ ಅಂದ್ರೆ ಏನು, ಯಾವ ರೀತಿ ಕಂಡುಹಿಡಿಬೇಕು, ಆ ಫ್ಯಾಕ್ಟರ್ಸ್ ಇಂದ ಏನೇನು ಕ್ವಶನ್ಸ್ ಬಂದಿದ್ದಾವೆ, ಸಿಇಟಿ ಎಕ್ಸಾಮ್ಸ್ ಎಲ್ಲ ಏನೇನು ಕ್ವಶನ್ಸ್ ಬಂದಿದ್ದಾವೆ, ಆಮೇಲೆ ಮಾಮೂಲಿ ಜನರಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಏನೇನು ಕ್ವಶನ್ ಬಂದಿದ್ದಾವೆ, ಈಗ ಯಾವ ರೀತಿ ಕ್ವಶನ್ ಬರ್ಬೋದು, ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಯಾವ ರೀತಿ ಬರ್ಬೋದು ಅಂತ ಒಂದು ಆಂಟಿಸಿಪೇಟ್ ಮಾಡಿ ನಿಮ್ಗೆ ಆಗ್ತಾ ಹೋಗ್ತಿರ್ ಕ್ವಶನ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಬೇಕಾದ್ರೆ ನೀವು. ಓಕೆನಾ? ಏನು STF ಮತ್ತು LCM ಆಫ್ ಬೈನಾಮಿಯಲ್ಸ್ ಮತ್ತು ಟ್ರೈನಾಮಿಯಲ್ಸ್ ಅಂತ ಕೊಟ್ಟಿದ್ದಾರೆ. ಇನ್ನು ನೋಡ್ರಿ ಡಿಫ್ರೆಂಟ್ ಆಗಿದೆ. ಅಲ್ಲಿ STF ಮತ್ತು LCM ಅಂತ ಓದಿದ್ವಿ, ಎಲ್ಲಿ ಅರ್ಥಮೆಟಿಕಲ್ ನೋಡಿದ್ವಿ, ಸಿಲೆಬಸ್ ನೋಡಿದ್ವಿ. ಬಟ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ STF ಅಂಡ್ LCM ಆಫ್ ಬೈನಾಮಿಯಲ್ಸ್ ಅಂಡ್ ಟ್ರೈನಾಮಿಯಲ್ಸ್ ಅಂತ. ಫಸ್ಟ್ ನಾವು ಬೈನಾಮಿಯಲ್ ಅಂದ್ರೆ ಏನೋ ತಿಳ್ಕೋಬೇಕು, ಟ್ರೈನಾಮಿಯಲ್ ಅಂತ ತಿಳ್ಕೋಬೇಕು, ಅದ್ರದ್ದು HCF ತಿಳ್ಕೋಬೇಕಾಗುತ್ತೆ. ಇದನ್ನು ಕೂಡ ನಾನು ಪ್ರಾಕ್ಟೀಸ್ ಮಾಡಿಸಿದ್ದೆ ನಮ್ಮ KS ಬ್ಯಾಚ್ ಅಲ್ಲಿ. ಏನು ಎಲ್ಲಾ ಟೈಮಲ್ಲೂ ನಂಬರ್ಸ್ ಕೊಡಲ್ಲ ನಿಮ್ಗೆ, ನಂಬರ್ಸ್ ಕೊಟ್ಟು STF ಕಂಡುಹಿಡಿರಿ ಕೊಡಲ್ಲ. ಫಾರ್ ಎಕ್ಸಾಂಪಲ್ 5, 10 ಏನಪ್ಪಾ LCM ಅಂದ್ರೆ ಎಲ್ಲರೂ ಹೇಳ್ತಾರೆ 10 ಅಂತ. ಅದೇ ರೀತಿಯಾಗಿ ಆ ತರ ನಂಬರ್ಸ್ ಕೊಟ್ಟು ಎಲ್ಲ ಟೈಮಲ್ಲೂ ಕೇಳಲ್ಲ. ಒಂದಷ್ಟು ನಂಬರ್ ಇದು ಕೊಡ್ತಾರೆ, ಫ್ಯಾಕ್ಟರ್ಸ್ ತರ ಕೊಡ್ತಾರೆ, x × x ಅಂತ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ x³ ಅಂತ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಇನ್ನೊಂದ್ ಕಡೆ ಇಲ್ಲೇನ್ ಕೊಟ್ಟಿರ್ತಾರೆ x² y ಅಂತ ಕೊಟ್ಟಿರ್ತಾರೆ, ಇನ್ನೊಂದ್ ಕಡೆ ಏನ್ ಕೊಟ್ಟಿರ್ತಾರೆ x ಮತ್ತು y³ ಅಂತ ಕೊಟ್ಟಿರ್ತಾರೆ. ಇವಾಗ ಇದ್ರದ್ದು LCM ಹೇಳ್ರಿ, STF ಹೇಳ್ರಿ ಅಂತ
ಈ ತರನು ಕ್ವಶನ್ ಕೇಳಬಹುದು. ಮೋನೋಮಿಯಲ್ ಅಂತ ಕೇಳಿದಾಗ ಈ ತರ ಬರುತ್ತೆ, ಬೈನಾಮಿಯಲ್ ಅಂತ ಡಿಫ್ರೆಂಟ್ ಬರುತ್ತೆ, ಓಕೆನಾ. ಟ್ರೈನಾಮಿಯಲ್ ಅಂದ್ರೆ ಇನ್ನು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಅಂದ್ರೆ ಆಲ್ಜಿಬ್ರಾದಲ್ಲೂ ಕೂಡ STF ಮತ್ತು LCM, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಲೀಸ್ಟ್ ಕಾಮನ್ ಮಲ್ಟಿಪಲ್ ಅನ್ನೋದು ಅಲ್ಲೂ ಕೂಡ ಕಂಡುಹಿಡಿಯಬಹುದು ಅಂತ ನಿಮ್ಗೆ ಗೊತ್ತಿರಬೇಕು. ಅದ್ರ ಬೇಸ್ ಮೇಲೆ ಕೊಟ್ಟಿದ್ದಾರೆ ಇಲ್ಲಿ, ಓಕೆನಾ. ಫಸ್ಟ್ ಇಲ್ಲಿ ನಾವು ಏನಂತ ಮಾಡ್ಕೋಬೇಕು, ಮೀನಿಂಗ್ ಆಫ್ STF ಅಂದ್ರೆ ಏನು, LCM ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ಅದನ್ನ ಯಾವ ರೀತಿಯಾಗಿ ಮೋನೋಮಿಯಲ್ಸ್ ಮತ್ತು ಬೈನಾಮಿಯಲ್ಸ್ ಮತ್ತು ಟ್ರೈನಾಮಿಯಲ್ಸ್ ಇಲ್ಲಿ ಹಾಕಿರ್ತಕ್ಕಂಥದ್ದೆಲ್ಲ ನಾನು ಏನು ಮೋನೋಮಿಯಲ್ಸ್ ಹಾಕಿರ್ತಕ್ಕಂಥದ್ದು ಅದಂದ್ರೆ ಏನು, ಅದನ್ನ ಯಾವ ರೀತಿಯಾಗಿ STF ಕಂಡುಹಿಡಿಬೇಕು ಅಂತ ನೀವು ಈ ಟಾಪಿಕ್ ಅಲ್ಲಿ ತಿಳಿತಾ ಹೋಗಬೇಕಾಗುತ್ತೆ, ಓಕೆನಾ. ಇದು 6th ಟಾಪಿಕ್. ಇನ್ನು 7th ಟಾಪಿಕ್ ನೋಡ್ತಾ ಹೋದ್ರೆ ಕೋಆರ್ಡಿನೇಟ್ಸ್ ಪ್ಲೇನ್ ಜಾಮಿಟ್ರಿ ಅಂತ ಟಾಪಿಕ್ ಬರುತ್ತೆ, ಓಕೆನಾ. ಇದು ಕೂಡ ಆಲ್ಜಿಬ್ರಾಯಿಕಲ್ ಒಂದು ಟಾಪಿಕ್ ಬರುತ್ತೆ ಆಲ್ಮೋಸ್ಟ್. ಹೌ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಸ್ ಆಫ್ X ಆಕ್ಸಿಸ್ Y ಆಕ್ಸಿಸ್ ಅಂತ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾವೆಲ್ಲ ನೋಡಬಹುದು, ಎಕ್ಸಾಂಪಲ್ ಡಿಸ್ಟೆನ್ಸ್ ಫಾರ್ಮುಲಾ ಅಂತೆಲ್ಲ ಓದಿದೀರಿ 10th ಅಲ್ಲಿ. ಆ ಡಿಸ್ಟೆನ್ಸ್ ಫಾರ್ಮುಲಾ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಇದು ಒಂದು ಜಾಮಿಟ್ರಿ, ಇದೊಂದು ಗ್ರಾಫ್ ಅಲ್ಲೇನೆ ಯಾವ್ದೋ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಈ ಪಾಯಿಂಟ್ ಎಷ್ಟಪ್ಪ ಡಿಸ್ಟೆನ್ಸ್ ಇದೆ ಅಂತ ಕ್ವಶನ್ ಕೇಳ್ತಾನೆ. ವಿತೌಟ್ ಏನು ಅಲ್ಲಿ ಕಾಂಪಸ್ ಇದು ಸ್ಕೇಲ್ ಹಿಡ್ದಿರ ಏನೋ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಬರೀಬೇಕಲ್ಲಿ, ಪ್ರಾಬ್ಲಮ್ ಮಾಡ್ಬೇಕಾಗುತ್ತೆ. ಅವನೇನ್ ಹೇಳ್ತಾನೆ, ಇದ್ರದ್ದು ಕೋಎಫಿಷಿಯಂಟ್ ಏನೋ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ X ಮತ್ತೆ Y ಏನೋ ಕೊಟ್ಟಿರ್ತಾನೆ ಇಲ್ಲಿ ಪಾಯಿಂಟ್. ಇಲ್ಲಿರ್ತಕ್ಕಂಥ ಪಾಯಿಂಟ್ ಅಲ್ಲೂ X ವ್ಯಾಲ್ಯೂ ಮತ್ತೆ Y ವ್ಯಾಲ್ಯೂ ಕೊಟ್ಟಿರ್ತಾನೆ. X1 ಇದು X1 Y1 ಅನ್ಬೋದು, ಇದು X2 Y2 ಅಂತ ಏನೋ ಒಂದು ನೀವು ಸ್ಪೆಸಿಫಿಕ್ ಇದು ಮಾಡ್ಬೋದು. ಒಂದು ಫಾರ್ಮುಲಾ ಇದೆ, ಡಿಸ್ಟೆನ್ಸ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲೇಟೆಡ್ ಕ್ವಶನ್ ಕೇಳ್ತಾ ಹೋಗ್ತಾನೆ. ಅದಾದ್ಮೇಲೆ ಏನು, ಪ್ಲಾಟಿಂಗ್ ದ ಗ್ರಾಫ್ ಬೈ ಸಿಂಪಲ್ ಈಕ್ವೇಶನ್, ಒಂದು ಈಕ್ವೇಶನ್ಸ್ ಇಟ್ಕೊಂಡು ಯಾವ ರೀತಿಯಾಗಿ ಪ್ಲಾಟ್ ಮಾಡ್ಬೋದು ಗ್ರಾಫ್ ನ. ಅಂದ್ರೆ ಅವ್ರೇನು ಗ್ರಾಫ್ ಹಾಕೋದಕ್ಕೆಲ್ಲ ಕ್ವಶನ್ ನನ್ನ ಪ್ರಕಾರ ಕೇಳಲ್ಲ, ಬಟ್ ಅದ್ರ ರಿಲೇಟೆಡ್ MCQs ಯಾವ ರೀತಿ ಬರ್ತವೆ ಅಂತ ನಾವು ಒಂದು ಚಾಲೆಂಜಿಂಗ್ ಅದು, ಅದನ್ನ ಯಾವ ರೀತಿಯಾಗಿ ಕೇಳ್ತಾರೆ MCQ ಅನ್ನೋದು. ಯಾಕಂದ್ರೆ ಗ್ರಾಫ್ ಹಾಕೋದಕ್ಕೆಲ್ಲ ಕೇಳ್ಬೇಕಾದ್ರೆ ನಾವು ಗ್ರಾಫ್ ಶೀಟ್ ಕೊಡ್ಬೇಕಾಗುತ್ತೆ, ಅವೆಲ್ಲ ಆಗೋದ ಕೆಲಸ ಅಲ್ಲ. ಇಲ್ಲಿ MCQs ಅಷ್ಟೇ ಕೇಳಬೇಕು ನನ್ನ ಪ್ರಕಾರ. ಆ MCQs ಇದ್ರಲ್ಲಿ ಯಾವ ರೀತಿ ಕೇಳ್ಬೋದು ಅನ್ನೋದು ಚಾಲೆಂಜಿಂಗ್ ಕ್ವಶನ್. ಯಾವ ರೀತಿ ಕೇಳೋದು ಅಂದ್ಬಿಟ್ಟು ನೀವು ಸೆಲ್ಫ್ ಪ್ರಿಪೇರ್ ಮಾಡೋರು ಏನ್ ಮಾಡ್ಬೇಕು, ಇದ್ರಲ್ಲಿ ಯಾವ ರೀತಿ ಕೇಳಬೇಕು ಅಂತ ನೀವು ಆಂಟಿಸಿಪೇಟ್ ಮಾಡ್ತಾ ಓದ್ತಾ ಹೋಗ್ಬೇಕಾಗುತ್ತೆ. ಇಲ್ಲ ಸರ್ ಅಂದ್ರೆ ನಾವು ಕ್ಲಾಸಸ್ ಅಲ್ಲಿ ಕೂಡ ಅದನ್ನ ಯಾವ ರೀತಿ ಕೇಳ್ಬೋದು ಅಂತ ಪ್ರೀವಿಯಸ್ CET ಎಕ್ಸಾಮ್ಸ್, ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ನೋಡಿ ನಾವು ಕ್ವಶನ್ಸ್ ಕೂಡ ಆಗ್ತಾ ಹೋಗ್ತೀವಿ. ಅಲ್ಲಿ ನೀವು ಅರ್ಥ ಮಾಡ್ಕೊಂತ ಹೋಗ್ಬೋದು, ಓಕೆನಾ. ಈ ರೀತಿ ಕ್ವಶನ್ಸ್ ಬಂದಿವೆ ಅಂತ ನಾವು ವಿತ್ ಟಾಪಿಕ್ ವೈಸ್ ಆಗ್ತಾ ಹೋಗ್ತೀನಿ ನಾನು. ನೋಡ್ರಪ್ಪ 7th ಟಾಪಿಕ್ ಅದಿದೆ, ಆ ರಿಲೇಟೆಡ್ ಕ್ವಶನ್ಸ್ ಇದಾವೆ, ಈ ರೀತಿಯಾಗಿ ಮುಂದೆ ಎಕ್ಸಾಮ್ ಅಲ್ಲಿ ಆಂಟಿಸಿಪೇಟ್ ಮಾಡಬಹುದು ಅಟ್ಲೀಸ್ಟ್ ಅಂತ ನಾವು ಆ ರೀತಿಯಾಗಿ ಹೋಗ್ತಾ ಹೋಗ್ತೀವಿ. ಹೌ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಸ್ ಅಮಾಂಗ್ ದ, ಒಂದು ಯಾವ್ದೋ ಒಂದು ಆಕ್ಸಿಸ್ ಕೊಟ್ಟಿರ್ತಾರೆ, ಇದು ಅದೇ ಕೊಟ್ಟಿರೋದು, ಅಲಾಂಗ್ ದ ಆಕ್ಸಿಸ್ ವೈಲ್ ದ ವ್ಯಾಲ್ಯೂಸ್ ಆಫ್ ಅನದರ್ ಆಕ್ಸಿಸ್ ಇಸ್ ಗಿವನ್. ಒಂದು ಆಕ್ಸಿಸ್ ಕೊಟ್ಟಿರ್ತಾರೆ, ಇನ್ನೊಂದು ಆಕ್ಸಿಸ್ ಯಾವ ರೀತಿ ಕಂಡುಹಿಡಿತೀರಾ ನೀವು, ಆ ರಿಲೇಟೆಡ್ ಅಂತ ಕೊಡ್ತಾ ಹೋಗ್ತಾರೆ, ಓಕೆನಾ. ಇದನ್ನ ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು ನಾವು MCQ ಮಾಡಲ್ ಅಲ್ಲಿ. ಆದ್ಮೇಲೆ ಇನ್ನೊಂದೇನು, ಜಾಮಿಟ್ರಿ. ಇಷ್ಟೊತ್ತು ಏನಾಯ್ತು, 2 ಟಾಪಿಕ್ ಬಗ್ಗೆ ಅಟ್ಲೀಸ್ಟ್ ಓವರ್ ವ್ಯೂ ಕೊಡ್ತೀನಿ ಅಷ್ಟೇ, ಯಾವ್ದು ಸಿಲೆಬಸ್ ನ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಭಯ ಬಿಡಬೇಡ್ರಿ. ಆಮೇಲೆ ಎಲ್ಲೂ ಕೂಡ ನಾನು ಏನ್ ಸರ್ ಸುಮ್ಮನೆ ಎಕ್ಸಾಂಪಲ್ಸ್ ಕೊಡ್ತಾ ಇದ್ರಿ, ಯಾವ್ದಕ್ಕೂ ಕೂಡ ಆನ್ಸರ್ ಕೊಡ್ತಿಲ್ಲ ನೀವು ಅಂತಲ್ಲ. ಇದು ಓನ್ಲಿ ಸಿಲೆಬಸ್ ನ ಅರ್ಥ ಮಾಡ್ಕೊಂತ ಹೋಗ್ತಿದ್ರಿ ನಾವು. ಅದ್ರಲ್ಲಿ ಏನಿದೆ ಮ್ಯಾಥಮೆಟಿಕ್ಸ್ ಅಲ್ಲಿ, ಸಿಲೆಬಸ್ ಅಲ್ಲಿ ಏನೇನು ಓದ್ಬೇಕು ಅಂತ ಅರ್ಥ ಮಾಡ್ಕೊಂತ ಇರೋದು ಅಷ್ಟೇ ನಾವು. ಜಾಮಿಟ್ರಿ ಅನ್ನೋದು 3ನೇ ಟಾಪಿಕ್. ಇದ್ರಲ್ಲಿ ಆಲ್ಮೋಸ್ಟ್ ಒಂದು 16 ಟಾಪಿಕ್ಸ್ ಅಬ್ಸರ್ವ್ ಮಾಡಬಹುದು. ಅಲ್ಲಿ 7 ಟಾಪಿಕ್ಸ್ ಅಬ್ಸರ್ವ್ ಮಾಡಬಹುದು, ಇಲ್ಲಿ ನಾವು 16 ಟಾಪಿಕ್ಸ್ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಏನ್ ಸರ್ ಇಲ್ಲಿದೆ ಅಂದ್ರೆ ಆಕ್ಸೈಮ್ಸ್ ಮತ್ತು ಪಾಸ್ಟುಲೇಟ್ಸ್ ಅಂತ ಇದಾವೆ. ಇದನ್ನ ತುಂಬಾ ಓದಿರ್ತೀರಾ ನೀವು, ಏನೋ ಒಂದಷ್ಟು ಪ್ರಿನ್ಸಿಪಲ್ಸ್ ಬರ್ತಾ ಹೋಗುತ್ತೆ ಮ್ಯಾಥ್ಸ್ ಅಲ್ಲಿ. ಆಮೇಲೆ ಪಾಸ್ಟುಲೇಟ್ಸ್ ಅಂತ ಕೊಡ್ತಾ ಹೋಗ್ತಾರೆ ಜಾಮಿಟ್ರಿಯಲ್ಲಿ, ಅವು ಏನೇನ್ ಕೊಡ್ತಾರೆ ಅಂತ. ಅವನು ಕೂಡ ಏನದು ಮ್ಯಾಚ್ ದ ಫಾಲೋಯಿಂಗ್ ಅನ್ನೋದು ಫಿನೋಮಿನನ್ಸ್ ರಿಲೇಟೆಡ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ಬೋದು. ಇದ್ರಲ್ಲಿ ಯಾವ್ದು ಆಕ್ಸೈಮ್ ಯಾವ್ದು, ಇದ್ರಲ್ಲಿ ಯಾವ್ದು ಪಾಸ್ಟುಲೇಟ್ಸ್ ಯಾವ ಅಂತ ಕ್ವಶನ್ ಕೇಳ್ಬಿಡ್ಬೋದು, ಓಕೆನಾ. ಆ ರಿಲೇಟೆಡ್ ಒಂದು 5-6 ಪಾಸ್ಟುಲೇಟ್ಸ್ ಆಕ್ಸೈಮ್ಸ್ ಯಾವ ಅವ್ರ ರಿಲೇಟೆಡ್ ನಿಮ್ಗೆ ಗೊತ್ತಿರಬೇಕು ಅಂತ ನನ್ನ ಒಪಿನಿಯನ್ ಅಷ್ಟೇ. ಇನ್ನ ಮುಂದಕ್ಕೆ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಏನಿದೆ ಅಂತ ಪ್ಯಾರಲಲ್ ಲೈನ್ಸ್ ಅಂತೆಲ್ಲ ಕೊಟ್ಟಿದ್ದಾರೆ ಅವರು. ಪ್ಯಾರಲಲ್ ಲೈನ್ಸ್ ಅಂದ್ರೆ ಪ್ಯಾರಲಲ್ ಆಗಿ ಈ ತರ ಇರ್ತಕ್ಕಂಥ ಲೈನ್ಸ್, ಇದ್ರ ರಿಲೇಟೆಡ್ ಪ್ರಾಪರ್ಟೀಸ್ ತಿಳಿತಾ ಹೋಗಬೇಕಾಗುತ್ತೆ. ಯಾವತ್ತಾರು ಸರಿ ಪ್ಯಾರಲಲ್ ಲೈನ್ಸ್ ಇಂಟರಾಕ್ಟ್ ಆಗುತ್ತಾ ನೋಡಿದೀರಾ, ಅಬ್ಸರ್ವ್ ಮಾಡಿದೀರಾ. ರೈಲ್ವೆ ಟ್ರ್ಯಾಕ್ ಅನ್ನೋದು ಒಂದು ಪ್ಯಾರಲಲ್ ಲೈನ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಫುಲ್ ಪಕ್ಕಕ್ಕೆ ಹೋಗಿರುತ್ತೆ. ಬಟ್ ಒಂದು ನಿರ್ದಿಷ್ಟ ತಗೊಂಡ್ರೆ ಎಲ್ಲ ಸರಿ ಇಂಟರಾಕ್ಟ್ ಆಗುತ್ತಾ ಅದು, ಓಕೆನಾ. ಸರ್ ಆಗುತ್ತೆ ಸರ್, ಎಲ್ಲ ಒಂತಾವ್ ಈ ತರ ಇದಿರುತ್ತೆ ಸರ್ ಅಂತ, ಅದು ಬೇರೆ ಕಂಡೀಷನ್. ನಾನು ಹೇಳ್ತಿರೋದೇನೋ, 2 ಪ್ಯಾರಲಲ್ ಲೈನ್ಸ್ ಅಂತ ತಗೊಂಡಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇಂಟರಾಕ್ಟ್ ಆಗೋದಿಲ್ಲ ಅದು, ಅದ್ರದ್ದು ಡಿಫ್ರೆಂಟ್ ಪ್ರಾಪರ್ಟೀಸ್ ಬರ್ತವೆ. ಅದಾದ್ಮೇಲೆ ಟ್ರಾನ್ಸಾಕ್ಟ್ ಅಂತ ಹಿಂಗ್ ಹೇಳಿದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಅಷ್ಟೇ ಇರುತ್ತೆ, ಓಕೆನಾ. ಅಬ್ಸರ್ವ್ ಮಾಡಿರ್ಬೇಕಾದ್ರೆ ಅದೆಲ್ಲ ಇರಬೇಕು ಕೊಟ್ಟಿದ್ದಾರೆ ಇಲ್ಲಿ. ಏನು ಪ್ರಾಪರ್ಟೀಸ್ ಆಫ್ ದ ಲೈನ್ಸ್ ವಿಚ್ ಇಸ್ ಪ್ಯಾರಲಲ್ ಲೈನ್ಸ್ ಟು ದ ಸೇಮ್ ಲೈನ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ನೋಡ್ರಿ ಟ್ರಾನ್ಸ್ವರ್ಸ್ ಲೈನ್ ಎಲ್ಲ ನೋಡಿದೆ ನಾನು ಆಗ್ಲೇ. ಟ್ರಾನ್ಸ್ವಲ್ ಇಂಟರ್ಸೆಕ್ಟ್ ಅಂದ್ರೆ ಯಾವ್ದೋ ಒಂದು ಲೈನ್ ಹಿಂಗ್ ಹೇಳಿದ್ರೆ ಆ ರಿಲೇಟೆಡ್ ಪ್ರಾಪರ್ಟೀಸ್ ಏನಾಗುತ್ತೆ, ಆ ರಿಲೇಟೆಡ್ ಎಲ್ಲ ಕ್ವಶನ್ಸ್ ಬಂದಿದಾವೆ ಇಲ್ಲಿ. ಪ್ಯಾರಲಲ್ ಲೈನ್ಸ್ ಆಗಿರ್ಬೋದು, ಟ್ರಾನ್ಸ್ವರ್ಸ್ ಆಗಿರ್ಬೋದು, ಲೀನಿಯರ್ ಪೇರ್ ಅಂದ್ರೆ ಏನು, ಆಮೇಲೆ ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂತ ಬರ್ತವೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸಾಂಪಲ್ ತಗೊಂತ ಇದೀನಿ, ಈ ಆಂಗಲ್ಗೂ ಈ ಆಂಗಲ್ ಸೇಮ್ ಇರುತ್ತೆ. ಯಾಕೆ, ವರ್ಟಿಕಲಿ ಅಪೋಸಿಟ್ ಆಂಗಲ್. ಎಕ್ಸಾಂಪಲ್ ಈ 360 ಇದ್ರೆ ಈ ಆಂಗಲ್ ಮತ್ತೆ ಈ ಆಂಗಲ್ ಸೇಮ್ ಇರುತ್ತೆ, ಇಲ್ಲಿರ್ತಕ್ಕಂಥ ಆಂಗಲ್ ಸೇಮ್ ಇರುತ್ತೆ, ಬಿಕಾಸ್ ವರ್ಟಿಕಲ್ ಅಪೋಸಿಟ್ ಆಂಗಲ್. ಅದಕ್ಕೆ ಅಂತ ಏನೋ ಥಿಯರಮ್ಸ್ ಇದಾವ, ಯಾವ ರೀತಿ ನೀವು ಪ್ರೂವ್ ಮಾಡ್ತಿದ್ದೀರಾ ಇದನ್ನ ಅಂತ ನಾವೇನ್ ಮಾಡ್ತಾ ಹೋಗ್ತೀರಿ, ಜಾಮಿಟ್ರಿಯಲ್ಲಿ ಅರ್ಥ ಮಾಡ್ಕೊಂತ ಹೋಗ್ತೀರಿ, ಓಕೆನಾ. ರೇ ಅಂದ್ರೆ ಏನು, ಲೈನ್ಸ್ ಅಂದ್ರೆ ಏನು, ಪ್ರತಿಯೊಂದು ನಿಮ್ಗೆ ಗೊತ್ತಿರ್ಬೇಕು. ಒಂದು ಲೈನ್ ಆಗ್ಬೇಕು ಅಂದ್ರೆ ಎಷ್ಟು ಪಾಯಿಂಟ್ಸ್ ಇರ್ಬೇಕು ನಿಮ್ಮ ಹತ್ರ, ಅದೆಲ್ಲ ರೇಟೆಡ್ ಗೊತ್ತಿರ್ಲಿ ನಿಮ್ಗೆ. ಒಂದು ಜಾಮಿಟ್ರಿ, ಬೇಸಿಕ್ ಜಾಮಿಟ್ರಿ ರಿಲೇಟೆಡ್ ಜಾಮಿಟ್ರಿಯಲ್ಲಿ ಏನ್ ಗೊತ್ತಿರ್ಬೇಕು, ಬೇಸಿಕ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ, ಓಕೆನಾ. ಒಂದು 10th ಸಿಲೆಬಸ್ 9th ಸಿಲೆಬಸ್ ಬೇಸಿಕ್ ಆಗಿ ಕೊಟ್ಟಿದ್ದಾರೆ ಅವರು, ಅದ್ರ ರಿಲೇಟೆಡ್ ನಿಮ್ಗೆ ಗೊತ್ತಿರ್ಬೇಕು. ಹೆಂಗಿದೆ ಅಂದ್ರೆ ಇದು ಅರ್ಥ. ಆಲ್ಜಿಬ್ರಾ ಓಪನ್ ಮಾಡಿ ಬೇಕಾದ್ರೆ ಸ್ಟಾರ್ಟಿಂಗ್ ಒಂದು 2-3 ಟಾಪಿಕ್ಸ್ 10th ಲೆವೆಲ್ ಬರುತ್ತೆ, ಹೋಗ್ತಾ 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 PUC ಲೆವೆಲ್ ಕೊಟ್ಟಿದ್ದಾರೆ ಅವರು. ಇವನ್ ಅರ್ಥಮೆಟಿಕಲ್ ಅಷ್ಟೇ, ಸ್ಟಾರ್ಟಿಂಗ್ ಫಸ್ಟ್ ಅಲ್ಲಿ ಮಾಡಿದ್ರಲ್ವಾ, ಈ ಪರ್ಮುಟೇಷನ್ ಕಾಂಬಿನೇಷನ್, STF LCM ಎಲ್ಲ ಆಲ್ಮೋಸ್ಟ್ PUC ಅಲ್ಲೂ ಬರ್ತಾ ಹೋಗುತ್ತೆ.
10th ಅನ್ನೋದು ಸ್ಟಾರ್ಟಿಂಗ್ ಟಾಪಿಕ್ಸ್ 10th ಅಲ್ಲಿ ಬರ್ತವೆ, ಆಮೇಲೆ PUC ಅಲ್ಲಿ ಬರ್ತವೆ. ಎಲ್ಲ ಇಂಟಿಗ್ರೇಟ್ ಆಗಿ ಕೊಟ್ಟಿದ್ದಾರೆ ಅವರು. ಆಲ್ಮೋಸ್ಟ್ ಒಬ್ಬ PUC ಸೈನ್ಸ್ ಓದಿರೋನ್ಗೆ ಎಷ್ಟು ಗೊತ್ತಿರಬೇಕು, ಯಾಕಂದ್ರೆ ಡಿಗ್ರಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೈನ್ಸ್ ಮಾಡಿರಲ್ಲ, ಮ್ಯಾಥ್ಸ್ ರಿಲೇಟೆಡ್ ಓದಿರಲ್ಲ. ಸ್ವಲ್ಪ ಜನ ಇಲ್ಲಿ ಇಂಜಿನಿಯರ್ ಗ್ರಾಜುಯೇಟ್ಸ್ ಇರ್ತೀರಾ, ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಇರ್ತೀರಾ ನೀವು, ಇದಕ್ಕೆ ಅವ್ರಿಗೂ ಕೂಡ ಎಲಿಜಿಬಲ್ ಇದೆಯಲ್ಲ ಎಕ್ಸಾಮ್ಗೆ. ಬಟ್ ಆದ್ರೆ ನಾವು ಅಪ್ ಟು PUC ಲೆವೆಲ್ ಒಬ್ಬರು ಮ್ಯಾಥ್ಸ್ಗೆ ಈ ಜಾಬ್ ಏನ್ ರಿಕ್ವೈರ್ಮೆಂಟ್ ಬೇಕೋ ಅಷ್ಟು ಅವ್ರಿಗೆ ಗೊತ್ತಿರಬೇಕು ಅಂದ್ಬಿಟ್ಟು ಈ ಸಿಲೆಬಸ್ ಇಡ್ತಾ ಹೋಗಿರೋದು. ಬಟ್ ಏನಂದ್ರೆ ವಿಶೇಷ ಅಂದ್ರೆ ಅಟ್ಲೀಸ್ಟ್ ಈ ಸಿಲೆಬಸ್ಗೆ, ಈ ಎಕ್ಸಾಮ್ಗೆ ಸಿಲೆಬಸ್ ಅನ್ನೋದಿದೆ. ಬೇರೆ ಎಕ್ಸಾಮ್ಸ್ ನಾವು ಓದ್ತಿರಲ್ವಾ, ಯಾವುದು KPSC ಎಕ್ಸಾಮ್ಸ್ ಎಲ್ಲ ಇದಾವಲ್ಲ, ಬೇರೆ ಎಕ್ಸಾಮ್ಸ್ ಈಗ SD FD ಅಲ್ಲಿ ಅಲ್ಲಿ ಅಷ್ಟು ಸ್ಪೆಸಿಫಿಕ್ ಆಗಿ ಸಿಲೆಬಸ್ ಅನ್ನೋದು ಕೊಟ್ಟಿಲ್ಲ. ಬಟ್ ಇಲ್ಲೆಲ್ಲಿ ಸಿಲೆಬಸ್ ಕೊಟ್ಟವರಲ್ವಾ, ನಮ್ ಫೋಕಸ್ ಎಲ್ಲ ಸಿಲೆಬಸ್ ಮೇಲೆ ಇರಬೇಕು. ಸಿಲೆಬಸ್ ಒಂದಷ್ಟು ಕ್ವಶನ್ಸ್, ಆ ಅಥಾರಿಟಿ ಮಾಡಿರ್ತಕ್ಕಂಥ ಒಂದಷ್ಟು ಕ್ವಶನ್ಸ್, ಇವೆರಡರ ಮೇಲೆ ನಮ್ ಫೋಕಸ್ ಇರಬೇಕು. ಸಿಲೆಬಸ್ ಮತ್ತೆ ಕ್ವಶನ್ಸ್ ಇದ್ರೆ ನಿಮ್ಮ ಫೋಕಸ್ ಎಲ್ಲ ಆ ಕಡೆ ಇರಬೇಕು. ಆ ರಿಲೇಟೆಡ್ ಏನ್ ಕೇಳ್ಬೋದಪ್ಪ ಕ್ವಶನ್ ಅಂತ, ಆ ರೀತಿಯಾಗಿ ಓದ್ಕೊಂಡು ಹೋಗ್ಬೇಕಾಗುತ್ತೆ ನೀವು. ಅವಾಗ ನೀವೇನ್ ಮಾಡ್ಬೋದು, ಎಕ್ಸಾಂಪಲ್ ಕೂಡ ಯಾವ ರೀತಿಯಾಗಿ ಇದ್ ಮಾಡ್ಬೋದು ಅಂತ. ಇದೇ ರೀತಿಯಾದಂತ ನಾವೇನ್ ಮಾಡ್ತೀವಿ, ಆ ಸಿಲೆಬಸ್ ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಪ್ರೀವಿಯಸ್ CET ಎಕ್ಸಾಮ್ಸ್ ಆಗಿರ್ಬೋದು, KEA ಮಾಡಿದಂತ ಬೇರೆ ಬೇರೆ ಎಕ್ಸಾಮ್ಸ್ ಇದಾವಲ್ಲ, ಅಲ್ಲೇನಾದ್ರು ರಿಲೇಟೆಡ್ ಟಾಪಿಕ್ಸ್ ಕ್ವಶನ್ಸ್ ಬಂದಿರೋ ಚೆಕ್ ಮಾಡಿ ನಾವು ಪಿಕ್ ಮಾಡಿ ಅದ್ರ ರಿಲೇಟೆಡ್ ಮಾಡೆಲ್ಸ್ ಅಲ್ಲಿ ನಾವೇನ್ ಮಾಡಿದೀವಿ, ಒಂದಷ್ಟು ಟೆಸ್ಟ್ ಸೀರೀಸ್ ಅನ್ನೋದು ರೆಡಿ ಮಾಡಿದೀವಿ, ಇದಕ್ಕೆ ಅಂತ ರೆಡಿ ಮಾಡ್ತಿದ್ದೀರಿ. ಬಟ್ ಅದನ್ನು ಕೂಡ ನೀವು ಸದುಪಯೋಗಗೊಳಿಸ್ಕೋಬಹುದು. ಇದು ಯಾರು ಕೋರ್ಸ್ ಜಾಯ್ನ್ ಆಗ್ತಾರೋ ಎರಡು ಕೂಡ ಇರುತ್ತೆ ನಿಮ್ಗೆ, ಏನು ಸಿಲೆಬಸ್ ಇರುತ್ತೆ, ಇದು ಪಾಠ ಮಾಡೋದು ಇರುತ್ತೆ, ಇವನ್ ಸಂಡೇ ಹೊತ್ತು ಟೆಸ್ಟ್ ಬರಿತಾ ಹೋಗ್ಬೋದು, ನೀವು ಎವ್ಯಾಲ್ಯೂಯೇಷನ್ ಮಾಡ್ತಾ ಹೋಗ್ಬೋದಾಗುತ್ತೆ. ಓಕೆನಾ. ಇದಾದ್ಮೇಲೆ ಅಬ್ಸರ್ವ್ ಮಾಡಿ, ಇದು ಜಾಮೆಟ್ರಿ ಫಸ್ಟ್ ಟಾಪಿಕ್ ಆಯ್ತಾ. ಇನ್ನೇನ್ ಕೊಟ್ಟಿದ್ದಾರೆ, ಥಿಯರಮ್ಸ್ ಅಂತ ಬರ್ತವೆ, ಒಂದಷ್ಟು ತುಂಬಾ ಥಿಯರಮ್ಸ್ ಬರ್ತವೆ ಇಲ್ಲಿ. ಇಂಟೀರಿಯರ್ ಆಂಗಲ್ ಥಿಯರಮ್ ಬರ್ತವೆ, ತುಂಬಾ ಥಿಯರಮ್ಸ್, ಇವೆಲ್ಲ ನಾವು 9th 10th ಅಲ್ಲೇ ಬರ್ತಕ್ಕಂಥದ್ದು. ಕಾನ್ವರ್ಸ್ ಆಫ್ ದ ಥಿಯರಮ್ ಅಂತ ಬರುತ್ತೆ, ಇವೆಲ್ಲ ಥಿಯರಮ್ಸ್. ಇಲ್ಲೇನು ಅಷ್ಟು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ, ಟೈಮ್ ಫುಲ್ ಥಿಯರಮ್ ಬರುತ್ತಲ್ವಾ, ಅದಕ್ಕೆ ನಾನು ಸುಮ್ಮನೆ ಟಾಪಿಕ್ ಮಾತಾಡಿದೀನಿ. ಒಂದಷ್ಟು ಥಿಯರಮ್ಸ್ ಬರ್ತವೆ ಅಂತ ನಿಮ್ಗೆ ಗೊತ್ತಿರಲಿ, ಆ ಥಿಯರಮ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಇವೆಲ್ಲ ಒಂದು ಸ್ಟ್ಯಾಟಿಕ್ ಪೋರ್ಷನ್, ಆ ಥಿಯರಮ್ ಮೇಲೆ ಅಪ್ಲೈಡ್ ಕ್ವಶನ್ ಕೇಳ್ಬೋದು ಅವರು. ಓಕೆನಾ, ಅದು ಗೊತ್ತಿರಲಿ ನಿಮ್ಗೆ. ಅದಾದ್ಮೇಲೆ ಇನ್ನೇನಿದೆ, ಪಾಲಿಗನ್ಸ್ ಅಂತ ಬರ್ತವೆ. ಏನ್ ಸರ್ ಪಾಲಿಗನ್ಸ್? ಈ ಪಾಲಿಗನ್ ನನ್ನ ಪ್ರಕಾರ ಈ ಪಾಲಿಗನ್ ಟಾಪಿಕ್ ಓದೋಕ್ಕೂ ಮುಂಚೆ ನೀವೇನ್ ಮಾಡ್ಬೇಕು, ಟ್ರಯಾಂಗಲ್ ಅನ್ನೋ ಟಾಪಿಕ್ ಓದಬೇಕಾಗುತ್ತೆ. ಇವನ್ ಮುಂದೆ ಕೊಟ್ಟಿದ್ದಾರೆ ಅವರು. ಇವ್ರು ಏನ್ ಮಾಡಿದಾರೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪಾಲಿಗನ್ ಕೊಟ್ಟು, ಆಮೇಲೆ ಕ್ವಾಡ್ರಿಲೇಟರಲ್ ಕೊಟ್ಟು, ಆಮೇಲೆ ಟ್ರಯಾಂಗಲ್ ಕೊಟ್ಟಿದ್ದಾರೆ ಸಿಲೆಬಸ್ ಅಲ್ಲಿ. ಬಟ್ ನಾವು ಪಾಠ ಮಾಡುವಾಗ ಏನ್ ಮಾಡ್ತೀರಿ ಅಂದ್ರೆ ಫಸ್ಟ್ ಟ್ರಯಾಂಗಲ್ ತಗೊಂತೀರಿ. ಓಕೆನಾ, 3 ಸೈಡ್ಸ್ ಅಲ್ವಾ ಟ್ರಯಾಂಗಲ್ ಅಂದ್ರೆ, ಅದು ತಗೊಂತೀರಿ. ಆಮೇಲೆ ಕ್ವಾಡ್ರಿಲೇಟರಲ್ ತಗೊಂತೀರಿ. ಕ್ವಾಡ್ರಿಲೇಟರ್ ಅಂದ್ರೆ 4 ಸೈಡ್ಸ್, ಯಾವ್ದೋ ಪ್ಯಾರಲೋಗ್ರಾಮ್, ಟ್ರಪೇಜಿಯಮ್, ರಾಂಬಸ್, ಆಮೇಲೆ ಸ್ಕ್ವೇರ್, ರೆಕ್ಟಾಂಗಲ್, ಇವೆಲ್ಲ ಕ್ವಾಡ್ರಿಲೇಟರಲ್ ಅಂತ ಬರ್ತದೆ. 4 ಸೈಡ್ ಇದ್ರೆ ಕ್ವಾಡ್ರಿಲೇಟರಲ್ ಅಂತ ಬರ್ತಾರೆ. ಅದಾದ್ಮೇಲೆ ಪಾಲಿಗನ್ ಅಂತ ಹೋಗ್ತೀರಿ. ಫಸ್ಟ್ ಪಾಲಿಗನ್ ಅಂದ್ರೆ ಏನು, ರೆಗ್ಯುಲರ್ ಪಾಲಿಗನ್ ಅಂದ್ರೆ ಏನು, ಇರ್ರೆಗ್ಯುಲರ್ ಪಾಲಿಗನ್ ಅಂದ್ರೆ ಏನು, ಅದಕ್ಕೆ ನಾನು ಫಾರ್ಮುಲಾಸ್ ಇದಾವ. ಇವನ್ನು ಕೂಡ ನಾನು KS ಬ್ಯಾಚ್ ಅಲ್ಲಿ ಹೇಳಿದ್ದೆ ಅವರಿಗೆ. ಒಂದಷ್ಟು ಇಂಟೀರಿಯರ್ ಆಂಗಲ್ಸ್ ಏನು, ಎಕ್ಸ್ಟೀರಿಯರ್ ಆಂಗಲ್ಸ್ ಅಂದ್ರೆ ಏನು, ಅದೆಷ್ಟು ಕೂಡ ನಾನು ಬ್ಯಾಚ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ರೆಗ್ಯುಲರ್ ಪಾಲಿಗನ್ ಅಂದ್ರೆ ಏನು, ಇರ್ರೆಗ್ಯುಲರ್ ಪಾಲಿಗನ್ ಅಂದ್ರೆ ಏನು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಲಿಗನ್ ಬರ್ತಾವಲ್ಲ, ಪೆಂಟಾಗನ್ ಅಂದ್ರೆ ಏನು, ಹೆಕ್ಸಾಗನ್ ಅಂದ್ರೆ ಏನು, ಆಕ್ಟಾಗನ್, ಇನ್ನ ಮುಂದೆ ಓದ್ಲೇಬೇಕಾಗುತ್ತೆ ನೀವು. ಡೆಕಾಗನ್ ಅಂದ್ರೆ ಏನು, ನ್ಯಾನೋಗನ್ ಅಂದ್ರೆ ಏನು, ಅವೆಲ್ಲ ಗೊತ್ತಾಗಬೇಕಾಗುತ್ತೆ. ಕಂಡೀಷನ್ ಪಾಲಿಗನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿರೋ ಸಾಕು. ಪ್ರಾಪರ್ಟೀಸ್ ಅನ್ನೋ ಸ್ವಲ್ಪ ಗೊತ್ತಿರಬೇಕು. ಅಟ್ಲೀಸ್ಟ್ ಏನಾದ್ರು ಇದ್ರ ರಿಲೇಟೆಡ್ ಆದ್ರೂ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ಬಿಡ್ಬೋದು ಅವರು. ಆಮೇಲೆ ಡಯಾಗ್ನಲ್ಸ್ ಅಂತ ಬರ್ತವೆ. ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ಏನ್ ಸರ್ ಡಯಾಗ್ನಲ್ಸ್ ಅಂದ್ರೆ, ಇತ್ತೀಚೆಗೆ ನಾನು ಒಂದು ಕ್ವಶನ್ ಪೇಪರ್ ನೋಡಿದ್ದೆ. ಯಾವ್ದೋ ಕ್ವಶನ್ ಪೇಪರ್ ಅಲ್ಲಿ ಏನೋ ಈ ರೀತಿಯಾಗಿ ಯಾವ್ದು ಎಕ್ಸಾಗನ್ ಕೊಡ್ತಾನೆ, ಅಲ್ಲಿ ಎಷ್ಟು ಡಯಾಗ್ನಲ್ಸ್ ನೀವು ಮಾಡ್ಬೋದು. ಡಯಾಗ್ನಲ್ಸ್ ಅಂದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಬರ್ತಕ್ಕಂಥದ್ದು, ಎಷ್ಟು ಡಯಾಗ್ನಲ್ಸ್ ಬರ್ಬೋದು ಅಂತೆಲ್ಲ ಕ್ವಶನ್ ಕೇಳ್ತಾರ ಅವರು. ಆ ರಿಲೇಟೆಡ್ ಓದ್ಬೇಕಾಗುತ್ತೆ ನೀವು. ಇದಕ್ಕೊಂದು ಫಾರ್ಮುಲಾ ಇದೆ, ಡೈರೆಕ್ಟ್ ಆಗಿ ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಸಿಕ್ಕೋಗುತ್ತೆ. ಅಟ್ಲೀಸ್ಟ್ ನಾವೇನ್ ಮಾಡ್ಬೇಕು, ಇದನ್ನ ಸೆಟ್ ಮಾಡ್ಬೇಕು. ಇನ್ನೊಂದ್ ಏನ್ ಗೊತ್ತಾ, ಈ ಮ್ಯಾಥ್ಸ್ ಅಲ್ಲಿ ನಾವು ಏನ್ ಸ್ಟ್ರಾಟಜಿ ಮಾಡ್ಬೇಕು, ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋದು ಇದೇ ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಹುಡುಗರಿಗೆ. ಏನಂದ್ರೆ ನಾವು 2 ಬುಕ್ ಇಟ್ಕೋಬೇಕಾಗುತ್ತೆ. ಒಂದು ಬುಕ್ ಬೇರೆ ಫಾರ್ಮುಲಾಸ್ ಆಗಿರ್ಬೋದು, ಒಂದಷ್ಟು ನೋಟ್ ಪಾಯಿಂಟ್ಸ್ ಆಗಿರ್ಬೋದು, ಅವೆಲ್ಲ ಬರೆಯೋದಕ್ಕೆ ಒಂದು ಬುಕ್. ಇನ್ನೊಂದು ಬುಕ್ ನಾವು ರಫ್ ಪ್ರಾಕ್ಟೀಸ್ ಮಾಡೋದಕ್ಕೆ. ಓಕೆನಾ, ನಾವು ಪ್ರಾಕ್ಟೀಸ್ ಏನೇ ಕ್ವಶನ್ಸ್ ಕೊಡ್ತಿರಲ್ಲ ಆ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ. ಈ ಬುಕ್ ಅಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಏನಾದ್ರು ಒಂದು ಪ್ರಾಪರ್ಟೀಸ್, ಈ ಫಾರ್ಮುಲಾಸ್ ಹೇಳ್ಕೊಟ್ಟೆ ನಾನು, ಫಾರ್ ಎಕ್ಸಾಂಪಲ್ ತಗೊಂಡಿನಿ, ಈ ಫಾರ್ಮುಲಾ ನಾನು ಹೇಳ್ಕೊಟ್ಟೆ ಅನ್ಕೊಳ್ಳಿ, ಇದನ್ನ ಬರ್ಕೋಬೇಕು ಇದನ್ನೆಲ್ಲ. ಆಮೇಲೆ ಒಂದಷ್ಟು ಪ್ರಾಪರ್ಟೀಸ್ ಎಲ್ಲ ಹೇಳ್ತಿರ್ತೀನಿ, ಅದನ್ನೆಲ್ಲ ಬರ್ಕೋಬೇಕಾಗುತ್ತೆ. ಒಂದಷ್ಟು ಥಿಯರಮ್ ಕನ್ಕ್ಲೂಷನ್ ಹೇಳ್ತಿರ್ತೀನಿ, ಅದನ್ನ ಬರ್ಕೋಬೇಕಾಗುತ್ತೆ ನೀವು. ಇದನ್ನ ಏನ್ ಮಾಡ್ಬೇಕಾಗುತ್ತೆ, ಆ ಲಾಸ್ಟ್ ಇನ್ನೊಂದು 15 ಡೇಸ್ ಇದ್ದಂಗೆ, ಎಕ್ಸಾಮ್ಗೆ ಒಂದು 10 ಡೇಸ್ ಇದ್ದಂಗೆ ಏನ್ ಮಾಡ್ಬೇಕು, ಕಂಪ್ಲೀಟ್ ರಿವಿಷನ್ ಮಾಡ್ಬೇಕಾಗುತ್ತೆ. ಬೇರೆ ಓನ್ಲಿ ದಿಸ್ ಬುಕ್, ಈ ಬುಕ್ ನ ನೀವು ಇಲ್ಲಿ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಇದು ಸ್ಟ್ರಾಟಜಿ ನೀವು ಫಾಲೋ ಮಾಡಿ. ಸ್ವಂತ ಪ್ರಿಪೇರ್ ಆಗೋರು ಅಷ್ಟೇ, ಏನೇ ಒಂದು ಬುಕ್ ಓದ್ತಿರ್ತೀರ, 10th ಬುಕ್ ಇವೆಲ್ಲ ಒಂದೇ ಕಡೆ ಬುಕ್ ಅಲ್ಲಿ ಸಿಗಲ್ಲ. ಓಕೆನಾ, ಇನ್ಫಾರ್ಮೇಶನ್ ಮಾತ್ರ ಈ ಸಿಲೆಬಸ್ ಅಲ್ಲೆಲ್ಲ. ಬಟ್ ಒಂದು ಬುಕ್ ಅಲ್ಲಿ ಯಾವ್ದೋ ಇನ್ಫಾರ್ಮೇಶನ್ ತಗೊಂತೀರಾ, ಅದ್ ತಗೊಂಡು ಯಾವ್ದೋ ಎಲ್ಲಾ ಬುಕ್ ಅಲ್ಲಿ ಬರೋದು ಆಮೇಲೆ ಹುಡುಕೋದಲ್ಲ. ಬುಕ್ ನ ಒಂದು ಬುಕ್ ಅಂತ ಸ್ಪೆಸಿಫಿಕ್ ಆಗಿ ಇಟ್ಬಿಡ್ಬೇಕು. ಎಲ್ಲಿಗೆ, ಓನ್ಲಿ ಫಾರ್ ದ ನೋಟ್ ಪಾಯಿಂಟ್ಸ್ ಗೋಸ್ಕರ. ಫಾರ್ಮುಲಾಸ್, ನೋಟ್ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ರಿಮೆಂಬರ್ ಅಂತಾರಲ್ಲ, ಅಂತ ಪಾಯಿಂಟ್ಸ್ ನ ಬರೆಯೋದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಆ ಬುಕ್ ಅಲ್ಲಿ ಬರಿತಾ ಹೋಗ್ಬೇಕಾಗುತ್ತೆ. ಇನ್ನೊಂದು ಬುಕ್ ಏನಕ್ಕೆ, ಕ್ಲಾಸ್ ಅಲ್ಲಿ ಸರ್ ಪಾಠ ಮಾಡ್ತಾರಲ್ವಾ, ಅಂದ್ರೆ ಒಂದಷ್ಟು ಏನು ಪಾಠ ಮಾಡ್ತಾರೆ, ಏನಾದ್ರು ಕ್ವಶನ್ಸ್ ಕೊಡ್ತಾರಲ್ವಾ, ಆ ರಿಲೇಟೆಡ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅದನ್ನು ರೆಫರೆನ್ಸ್ ಆಗಿ ಇಟ್ಕೋಬೇಕಾಗುತ್ತೆ ನೀವು. ಓಕೆನಾ, ಇದನ್ನ ಮೈನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ಇವನ್ ಕ್ಲಾಸ್ ಅಟೆಂಡ್ ಮಾಡೋರು ಕೂಡ ಇದನ್ನ ಸ್ಟ್ರಾಟಜಿ ಫಾಲೋ ಮಾಡಿ. ಇದನ್ನ ಯಾವತ್ತೂ ಕೂಡ ಕಳ್ಕೋಬಾರ್ದು ನೀವು. ಅಪ್ ಟು ಇವರ್ ನಿಮ್ಮ ಸೆಲೆಕ್ಷನ್ PDF, ನಿಮ್ಮ PDF ಅಲ್ಲಿ ನಿಮ್ ಲಿಸ್ಟ್ ಬರೋವರೆಗೂ ಈ ಬುಕ್ಸ್ ನ ಕಳ್ಕೋಬಾರ್ದು ನೀವು. ಓಕೆನಾ. ಆಮೇಲೆ ಏನು, ಡಯಾಗ್ನಲ್ಸ್ ಆಗಿರ್ಬೋದು, ಇಂಟೀರಿಯರ್ ಆಂಗಲ್ಸ್ ಅಂತೆಲ್ಲ ಬರ್ತವೆ. ಓಕೆನಾ, ಇಂಟೀರಿಯರ್ ಆಂಗಲ್ಸ್, ಪಾಲಿಗನ್ಸ್ ಅಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಎಕ್ಸ್ಟೀರಿಯರ್ ಆಂಗಲ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಎಕ್ಸ್ಟೀರಿಯರ್ ಆಂಗಲ್ ಅಂದ್ರೆ ಏನು, ಇಂಟೀರಿಯರ್ ಆಂಗಲ್ ಅಂದ್ರೆ ಏನು,
ಓಕೆನಾ. ಯಾಕೆ ಆಮೇಲೆ ರೆಗ್ಯುಲರ್ ಪಾಲಿಗಾನ್ ಅಂತ ಹೇಳಿದ್ನಲ್ವಾ, ರೆಗ್ಯುಲರ್ ಪಾಲಿಗಾನ್ಗೆ ಇಂಟೀರಿಯರ್ ಆಂಗಲ್ ಸಪರೇಟ್ ಫಾರ್ಮುಲಾಸ್ ಇದಾವೆ, ಎಕ್ಸ್ಟೀರಿಯರ್ಗೆ ಸಪರೇಟ್ ಫಾರ್ಮುಲಾ ಇದಾವೆ. ಯಾಕೆ ಸರ್ ರೆಗ್ಯುಲರ್ ಪಾಲಿಗಾನ್ ಅಂತಾರೆ, ಯಾಕೆ ಸರ್ ಇರ್ರೆಗ್ಯುಲರ್ ಪಾಲಿಗಾನ್ ಅಂತ ಹೇಳ್ತಾರೆ? ಇರ್ರೆಗ್ಯುಲರ್ ಪಾಲಿಗಾನ್ ಅಲ್ಲಿ ಏನೇನು ವಿಶೇಷ ಇರುತ್ತೆ? ಫಾರ್ ಎಕ್ಸಾಂಪಲ್ ಏನಂತಾರೆ, ಸೈಡ್ಸ್ ಅನ್ನೋದು ಈಕ್ವಲ್ ಇರೋದಿಲ್ಲ, ಆಂಗಲ್ಸ್ ಅನ್ನೋದು ಈಕ್ವಲ್ ಇರೋದಿಲ್ಲ. ಎಲ್ಲಿ? ಇರ್ರೆಗ್ಯುಲರ್ ಪಾಲಿಗಾನ್ ಅಲ್ಲಿ. ಅದೆಲ್ಲ ನಾವ್ ಏನ್ ಮಾಡ್ಬೋದು, ವಿತ್ ಇನ್ ಉದಾಹರಣೆ ಕೊಟ್ಟ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ರಾಂಬಸ್, ಕೈಟ್ ಅಂತ ಹೇಳ್ತಾರಪ್ಪ, ರಾಂಬಸ್ ಅಂತ. ಈ ರಾಂಬಸ್ ಅನ್ನೋದು ಏನಾಗಿರುತ್ತೆ, ಇದು ಇರ್ರೆಗ್ಯುಲರ್ ಪಾಲಿಗಾನ್ ಅಂತ ಹೇಳ್ಬೋದು. ಯಾಕೆ ಸರ್ ಇರ್ರೆಗ್ಯುಲರ್ ಅಂದ್ರೆ, ಇವು ಸೈಡ್ಸ್ ಅನ್ನೋದು ಈಕ್ವಲ್ ಇರಲ್ಲ. ಈ ಸೈಡ್ ಈಕ್ವಲ್ ಇರ್ತೈತೆ, ಈ ಸೈಡ್ ಈಕ್ವಲ್ ಇರ್ತೈತೆ. ಆಂಗಲ್ ಅನ್ನೋದು ಕೂಡ ಈಕ್ವಲ್ ಡಿಫ್ರೆಂಟ್ ಆಗಿರುತ್ತೆ ಇದು ರಾಂಬಸ್ ಅನ್ನೋದು. ಬಟ್ ಅದೇ ರೀತಿಯಾಗಿ ಸ್ಕ್ವೇರ್ ಅಂತ ನೋಡಿದ್ರೆ ನೀವು, ಇದು ರೆಗ್ಯುಲರ್ ಪಾಲಿಗಾನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಕರೆಕ್ಟ್ ಆಗಿ ಬರ್ತೀನಿ, ಸ್ಕ್ವೇರ್ ಅನ್ನೋದು ರೆಗ್ಯುಲರ್ ಪಾಲಿಗಾನ್ ಆಗಿರುತ್ತೆ, ರಾಂಬಸ್ ಅನ್ನೋದು ಇರ್ರೆಗ್ಯುಲರ್ ಪಾಲಿಗಾನ್. ಇವೆಲ್ಲ ಅರ್ಥ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ರೆಗ್ಯುಲರ್ ಪಾಲಿಗಾನ್ಗೆ ಸಪರೇಟ್ ಫಾರ್ಮುಲಾ ಬರುತ್ತೆ, ಇರ್ರೆಗ್ಯುಲರ್ ಪಾಲಿಗಾನ್ಗೆ ಸಪರೇಟ್ ಫಾರ್ಮುಲಾ ಬರುತ್ತೆ. ಅವೆಲ್ಲ ನೀವು ಈ ಬುಕ್ ಅಲ್ಲಿ ಬರೀತಾ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇನ್ನೇನಿದೆ ಇದರಲ್ಲಿ, ಆ ರಿಲೇಟೆಡ್ ಎಲ್ಲ ಪಾಲಿಗಾನ್ ರಿಲೇಟೆಡ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ. ಫಸ್ಟ್ ಪಾಲಿಗಾನ್ ಅಂತ ತಿಳ್ಕೊಬೇಕಾಗುತ್ತೆ ನಾವು. ಏನು ಟ್ರಯಾಂಗಲ್ಗೂ ಪಾಲಿಗನ್ಗೆ ಏನ್ ಡಿಫ್ರೆನ್ಸ್ ಅಂತ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಹಂತವಾಗಿ ರೆಡಿ ಆಗೋಣ ಇದು ಈ ಸಬ್ಜೆಕ್ಟ್ಗೆ ಎಕ್ಸಾಮ್ಗೆ. ಇನ್ನೊಂದೇನು, ಟ್ರಯಾಂಗಲ್ಸ್ ಅಂತ ಇದೆ. ಟ್ರಯಾಂಗಲ್ಸ್ ಅಂದ್ರೆ ನಾವು ಗೊತ್ತಿರೋ ತ್ರಿಭುಜ ಏನೋ ಅಂತಾರಲ್ಲ ಕನ್ನಡದಲ್ಲಿ, ಆ ಟ್ರಯಾಂಗಲ್ಸ್ ರಿಲೇಟೆಡ್ ತಕ್ಕಂಥದ್ದು. ಅದ್ರಲ್ಲಿ ಏನು, ಇದ್ರಲ್ಲಿ ಥಿಯರಮ್ಸ್ ಕೂಡ ಬರ್ತವೆ ಟ್ರಯಾಂಗಲ್ಸ್ ಅಲ್ಲಿ. ಆಮೇಲೆ ಸೆಂಟ್ರಾಯ್ಡ್ ಅಂತೆಲ್ಲ ಡಿಫ್ರೆಂಟ್ ವರ್ಡ್ಸ್ ಬರ್ತವೆ ಇಲ್ಲಿ. ಓಕೆನಾ. ಇಲ್ಲೇನ್ ಕೊಟ್ಟಿದ್ದಾರೆ, ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ ಟ್ರಯಾಂಗಲ್ಸ್ ಅಂತ ಕೊಟ್ಟಾರೆ. ಏನೇನ್ ಕ್ಲಾಸಿಫಿಕೇಶನ್ ಆಫ್ ಟ್ರಯಾಂಗಲ್, ಅಕ್ಯೂಟ್ ಆಂಗಲ್, ಅಬ್ಟ್ಯೂಸ್ ಆಂಗಲ್, ಮತ್ತೆ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಅದೆಲ್ಲ ಬರುತ್ತೆ. ಆಮೇಲೆ ಒಂದಷ್ಟು ಪ್ರಾಪರ್ಟೀಸ್ ಕೂಡ ತಿಳ್ಕೊಬೇಕಾಗುತ್ತೆ ಟ್ರಯಾಂಗಲ್ಸ್ ಅಲ್ಲಿ. ಇದನ್ನ KS ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಒಂದು ಕ್ವಶನ್ ಬಂದಿತ್ತು 2024 ಅಲ್ಲೇನೋ, ಏನಂದ್ರೆ ಏನೋ ಅದು ಪ್ರಾಬಬಿಲಿಟಿ ವಿತ್ ಜಾಮಿಟ್ರಿ ಎರಡು ಮಿಕ್ಸ್ ಮಾಡಿದ್ದೆ ಟಾಪಿಕ್ ಅದರಲ್ಲಿ. ಏನಂದ್ರೆ ಈ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಟ್ರಯಾಂಗಲ್ ತಗೊಳ್ಳಿ ನೀವು, ಯಾವುದೇ ಒಂದು ಟ್ರಯಾಂಗಲ್ ತಗೊಳ್ಳಿ, ಎರಡು ಸೈಡ್ ನೀವು ಆಡ್ ಮಾಡಿದ್ರೆ ಈ ಸೈಡ್ಗೆ ಜಾಸ್ತಿ ಇರ್ಬೇಕು ಅದು ಟ್ರಯಾಂಗಲ್ ಅಂದ್ರೆ. ಅದು ಪ್ರಾಪರ್ಟೀಸ್ ಅಲ್ಲಿ ಬರ್ತಾ ಹೋಗುತ್ತೆ ಟ್ರಯಾಂಗಲ್ ಪ್ರಾಪರ್ಟೀಸ್. ಯಾವುದೇ ಒಂದು ಎರಡು ಸೈಡ್, ಯಾವ್ದಾನ ಎರಡು ಸೈಡ್ ತಗೊಳ್ಳಿ, ಐದರ್ ಇವೆರಡು ಸೈಡ್ ತಗೊಳ್ಳಿ, ಇವೆರಡು ಸೈಡ್ ತಗೊಳ್ಳಿ, ಇಲ್ಲ ಇವೆರಡು ಸೈಡ್ ತಗೊಳ್ಳಿ, ಎರಡೂ ಸೈಡ್ ನ ಆಡ್ ಮಾಡಿದಾಗ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೇಕು ಅದು. ಅದೇ ಕಾರಣಕ್ಕೂ ಕಡಿಮೆ ಇರಬಾರ್ದು. ಆ ಕಡಿಮೆ ಇಲ್ಲ ಅಂದ್ರೆ, ಕಡಿಮೆ ಇದ್ರೆ ಟ್ರಯಾಂಗಲ್ ಫಾರ್ಮೇಶನ್ ಆಗೋದಿಲ್ಲ. ಅದೆಲ್ಲ ಒಂದಷ್ಟು ಪ್ರಿನ್ಸಿಪಲ್ಸ್ ಟ್ರಯಾಂಗಲ್ ಆಗ್ಬೇಕು ಅಂದ್ರೆ, ಅದೆಲ್ಲ ಇದ್ರಲ್ಲಿ ತಿಳ್ಕೊಂತ ಹೋಗ್ತೀರಾ. ಆಮೇಲೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ ಯಾಕೆ 180 ಡಿಗ್ರಿನೇ ಬಂತು, ಓಕೆನಾ. ಎಕ್ಸ್ಟೀರಿಯರ್ ಆಂಗಲ್ ಹೆಂಗ್ ಕಂಡುಹಿಡಿಬೇಕು ನಾವು, ಆಮೇಲೆ ಎಕ್ಸ್ಟೀರಿಯರ್ ಆಂಗಲ್ ಸಮ್ ಎಷ್ಟಾಗುತ್ತೆ. ಯಾವತ್ತು ಕೂಡ ಎಲ್ಲಾ ಪಾಲಿಗನ್ಗೂ ಎಕ್ಸ್ಟೀರಿಯರ್ ಆಂಗಲ್ 360 ಡಿಗ್ರಿ ಯಾಕೆ ಬರುತ್ತೆ ಚೆಕ್ ಮಾಡೋಣ ನಾವು. ಹಂಗೆಲ್ಲ ಚೆಕ್ ಮಾಡ್ತಾ ಹೋಗ್ಬೋದು ನೀವು ಇದನ್ನ. ಆಮೇಲೆ ಒಂದಷ್ಟು ಥಿಯರಮ್ಸ್ ಇದಾವೆ ಟ್ರಯಾಂಗಲ್ಸ್ ಕೂಡ, ಒಂದಷ್ಟು ಥಿಯರಮ್ ಇದೆ, ಇಂಟೀರಿಯರ್ ಆಂಗಲ್ ಥಿಯರಮ್ಸ್ ಎಲ್ಲ ಬರ್ತವೆ. ಥಿಯರಮ್ಸ್ ತಿಳ್ಕೊಂತ ಹೋಗ್ಬೇಕಾಗುತ್ತೆ ನೀವು. ಆಮೇಲೆ ಇನ್ನೇನಿದೆ, ಸ್ಟೆಪ್ಸ್ ಟು ಕನ್ಸ್ಟ್ರಕ್ಷನ್ಸ್ ಅಂದ್ರೆ ಇಲ್ಲೇ ನೋಡೋ, ನಾನು ಈ ಕೊಟ್ನಲ್ವಾ, ಅದ್ರ ರಿಲೇಟೆಡ್ ಅಷ್ಟೇ. ಅವ್ರೇನ್ ಕಾಂಪೌಂಡ್ ತಗೊಂಡು ಕನ್ಸ್ಟ್ರಕ್ಟ್ ಮಾಡಿ ಅಂತ ನನ್ನ ಪ್ರಕಾರ ಕೇಳಲ್ಲ ಅವರು. ಬಟ್ ಅಂದ್ರೆ ಒಂದು ಟ್ರಯಾಂಗಲ್ ಆಗ್ಬೇಕು ಅಂದ್ರೆ ಯಾವ ರೀತಿಯ ಪ್ರಾಪರ್ಟೀಸ್ ಇರಬೇಕು ಅಂತ ತಿಳ್ಕೊಂಡಿರ್ಬೇಕು. ಓಕೆನಾ. ಅದಕ್ಕಾಗಿ ಅವ್ರು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಬಟ್ ಅದು ಕೂಡ ಹೇಳ್ಕೊಡೋಣ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡೋದು ಒಂದೇ ಒಂದು ಐಡಿಯಾ ಕೊಟ್ಟಿರ್ತೀವಿ ನಾವು. ಬಟ್ ಆದ್ರೆ ಇದು ಪ್ರಾಪರ್ಟೀಸ್ ಬಹಳ ಇಂಪಾರ್ಟೆಂಟ್. ಅದನ್ನು ಬಿಟ್ಕೊಂಡೆ ನೀವು ಸ್ಟೆಪ್ಸ್ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡೋದು ಅಂತ ತಿಳ್ಕೊಬೇಕಾಗುತ್ತೆ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಬರುತ್ತೆ. ಏನ್ ಸರ್ ಈಕ್ವಿಲ್ಯಾಟರಲ್ ಅಂದ್ರೆ, ಎಲ್ಲಾ ಸೈಡ್ಸ್ ಈಕ್ವಲ್ ಇರ್ತಕ್ಕಂಥದನ್ನ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಬರುತ್ತೆ. ಆಮೇಲೆ ಆಂಗಲ್ಸ್ ಅನ್ನೋದು 60 ಡಿಗ್ರಿ ಆಗಿರುತ್ತೆ. ಆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಗೆ ಒಂದು ಫಾರ್ಮುಲಾ ಬರುತ್ತೆ, √3a²/4 ಅಂತೆಲ್ಲ ಬರುತ್ತೆ. ಓಕೆನಾ. a²/4 ಅಂತ ಬರುತ್ತೆ. ಇದು ಫಾರ್ಮುಲಾ ಏನು, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಏರಿಯಾ ಅಂತ. ಆಮೇಲೆ ಸ್ಕೇಲ್ ಇನ್ ಅಲ್ಲಿ ಹೇಳಿದ್ನಲ್ವಾ ಏನು, ಆಮೇಲೆ ಇದ್ರಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಬರ್ತಾವಪ್ಪ. ಏನು ರೈಟ್ ಆಂಗಲ್, ಅವೆಲ್ಲ ಆಂಗಲ್ ಪ್ರಕಾರ. ಏನು ರೈಟ್ ಆಂಗಲ್, ಆಮೇಲೆ ಅಬ್ಟ್ಯೂಸ್ ಆಂಗಲ್, ಅಕ್ಯೂಟ್ ಆಂಗಲ್ ಅಂತೆಲ್ಲ ಬರುತ್ತಲ್ಲ, ಆಂಗಲ್ ಪ್ರಕಾರ ಅದು. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಆಂಗಲ್ಸ್ ಪ್ರಕಾರ ಅದು. ಓಕೆನಾ. ಬಟ್ ಇಲ್ಲಿ ನಾವು ನೋಡಬಹುದು ಏನು ಸೈಡ್ಸ್ ಪ್ರಕಾರ ಏನು ಎಲ್ಲಾ ಸೈಡ್ಸ್ ಈಕ್ವಲ್ ಆದ್ರೆ ಈಕ್ವಿಲ್ಯಾಟರಲ್ ಅಂತ ಹೇಳ್ಬೋದು. ಎರಡು ಸೈಡ್ ಏನಾದ್ರು ಈಕ್ವಲ್ ಆದ್ರೆ ಏನು, ಎರಡು ಸೈಡ್ ಏನಾದ್ರು ಈಕ್ವಲ್ ಆದ್ರೆ, ಇವೆರಡು ಸೈಡ್ ಈಕ್ವಲ್ ಆದ್ರೆ ಐಸೋಸಿಲಸ್ ಟ್ರಯಾಂಗಲ್ ಅಂತ ಹೇಳ್ಬೋದು. ಇಲ್ಲ ಸರ್ ಒಂದೇ ಸೈಡ್ ಈಕ್ವಲ್ ಇದೆ, ಹಿಂಗೂ ಇರ್ಬೋದಾ ಟ್ರಯಾಂಗಲ್, ಇದು ಬೇರೆ ಸೈಡ್ ಇದೆ, ಇದು ಬೇರೆ ಸೈಡ್ ಇದೆ, ಇದು ಬೇರೆ ಸೈಡ್ಸ್ ಅಂದ್ರೆ ಸೈಡ್ಸ್ ಡಿಫ್ರೆಂಟ್ ಇದೆ ಸರ್ ಅಂತ ಹೇಳುದು. ಹಂಗಿದ್ರೆ ಸ್ಕೇಲ್ ಇನ್ ಟ್ರಯಾಂಗಲ್ ಅಂತ ಬರುತ್ತೆ, ಅದಕ್ಕೆ ಬೇರೆ ಫಾರ್ಮುಲಾ ಬರುತ್ತೆ, ಹೆರಾಯಿನ್ ಫಾರ್ಮುಲಾ ಅಂತೆಲ್ಲ ಬರುತ್ತೆ. ಓಕೆನಾ. ಈ ರೀತಿಯಾಗಿ ಡಿಫ್ರೆಂಟ್ ಐಸೋಸಿಲಸ್ ಫಾರ್ಮುಲಾಗೂ ಡಿಫ್ರೆಂಟ್ ಫಾರ್ಮುಲಾ ಬರುತ್ತೆ. ಏರಿಯಾ ಕಂಡಿದೆ ಯಾವ ರೀತಿಯಾಗಿ, ಪೆರಿಮೀಟರ್ ಅಂದ್ರೆ ಏನು, ಪೆರಿಮೀಟರ್ ಅಂದ್ರೆ ಯಾವ ರೀತಿ ಕಂಡುಹಿಡಿಬೇಕಾದ್ರೆ, ಏರಿಯಾ ಕಂಡುಹಿಡಿಬೇಕಂದ್ರೆ ಇವನ್ ಹೈಟ್ ಕೊಟ್ಟಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಆಫ್ ಇಂಟು ಬೇಸ್ ಇಂಟು ಹೈಟ್ ಅಂತೆಲ್ಲ ಓದ್ತೀರಿ ಟ್ರಯಾಂಗಲ್ಸ್ ಅಲ್ಲಿ. ಇವನ್ ಹೈಟ್ ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ಕಂಡುಹಿಡಿತಾ ಹೋಗ್ಬೇಕಾಗುತ್ತೆ ಏರಿಯಾ, ಈ ರೀತಿಯಾಗಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಓಕೆನಾ. ಇದೆಲ್ಲ ನಾವು ಟ್ರಯಾಂಗಲ್ಸ್ ಅಲ್ಲಿ ಅರ್ಥ ಮಾಡ್ಕೊಂತ ಹೋಗ್ತೀರಿ. ಆಮೇಲೆ ರೈಟ್ ಆಂಗಲ್ ಟ್ರಯಾಂಗಲ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಓದ್ಬೇಕಾಗುತ್ತೆ. ಏನು ಪೈಥಾಗರಸ್ ಥಿಯರಮ್ ಅನ್ನೋದು ಅಪ್ಲೈ ಆಗುತ್ತೆ ರೈಟ್ ಆಂಗಲ್ ಟ್ರಯಾಂಗಲ್ಗೆ. ಓಕೆನಾ. ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್, ಇದ್ರ ಬಗ್ಗೆ ಓದ್ತಾ ಹೋಗ್ಬೇಕಾಗುತ್ತೆ. ಯಾಕೆ ಸರ್ ರೈಟ್ ಆಂಗಲ್ ಟ್ರಯಾಂಗಲ್, ಈ ಪೈಥಾಗರಸ್ ಥಿಯರಮ್ ಮೇಲೆ ಏನಾದ್ರು ಅಪ್ಡೇಟ್ ಕ್ವಶನ್ಸ್ ಕೇಳಬಹುದಾ, ಅಂದ್ರೆ ಒಂದಷ್ಟು ವರ್ಡ್ ಪ್ರಾಬ್ಲಮ್ಸ್ ಏನಾದ್ರು ಕೇಳಬಹುದಾ ಅಂತ ನಾವು ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಹೋಗೋಣ. ಇದು ಲಾಜಿಕಲಿ ಅರ್ಥ ಮಾಡ್ಕೊಂತ ಹೋಗ್ರಿ. ಇಲ್ಲ ಟಾಪಿಕ್ಸ್ ಕೊಟ್ಟಿದ್ದಾರೆ, ನಾನು ಓವರ್ ವೀಕ್ ಕೊಡ್ತಾ ಇದೀನಿ, ಈ ರೀತಿ ಕೇಳಬಹುದು ಕ್ವಶನ್ಸ್ ಅಂದ್ಬಿಟ್ಟು ಅಷ್ಟೇ. ಓಕೆನಾ. ನೋಡೋಣ ನೆಕ್ಸ್ಟ್ ಏನಿದೆ, ಕಾಂಗ್ರುಯೆನ್ಸ್ ಆಫ್ ದಿ ಟ್ರಯಾಂಗಲ್ಸ್ ಅಂತ ಇದೆ. ಏನು ಕಾಂಗ್ರುಯೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಬೇಕು ಫಸ್ಟ್. ಇದೆಲ್ಲ ಪಾಸ್ಟುಲೇಟ್ಸ್ ಅಂತ ಬರ್ತವೆ. SAS ಪಾಸ್ಟುಲೇಟ್ಸ್, SSS ಅಂದ್ರೆ ಸೈಡ್ ಆಂಗಲ್ ಸೈಡ್ ಪಾಸ್ಟುಲೇಟ್ಸ್ ಅಂತ ಹೇಳ್ತಾರೆ. ಸೈಡ್ ಪಾಸ್ಟುಲೇಟ್ ಅಂತ ಹೇಳ್ತಾರೆ. ಆಂಗಲ್ ಪಾಸ್ಟುಲೇಟ್ಸ್ ಅಂತ ಹೇಳ್ತಾರೆ. ರೈಟ್ ಹೈಪೋಟೆನ್ಯೂಸ್ ಅಂತ ಹೇಳ್ತಾರೆ. ಸೈಡ್ ಮತ್ತು ಸೈಡ್ ಪಾಸ್ಟುಲೇಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಸ್ಟುಲೇಟ್ಸ್ ಬರ್ತವೆ. ಹಂಗಂದ್ರೆ ಏನು ಸರ್, ಈ ಪಾಸ್ಟುಲೇಟ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಸರ್, ಎಲ್ಲೋ ಕೇಳ್ದಂಗಿದೆ ಸರ್, ನಾವು PUC ಟೆಕ್ಸ್ಟ್ ಬುಕ್ಸ್ ಅಲ್ಲೆಲ್ಲ ಓದ್ದಂಗಿದೆ ಸರ್ ಅಂತ ನಿಮ್ಗೆ ಎಷ್ಟೋ ಜನಕ್ಕೆ ಅನ್ಸುತ್ತೆ.
ಏನೋ ಸೈಡ್ ಅಂದ್ರೆ ಇದೆಲ್ಲೋ ಯೂಸ್ ಆಗುತ್ತಲ್ಲ ಸರ್, SAS ಅಂತ ಎಲ್ಲೋ ಫಾರ್ಮುಲಾ ಓದಿದ್ನಲ್ಲ ಸರ್ ಅಂತ ಅನ್ಸುತ್ತೆ. ಅದನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡು ಇವೆಲ್ಲ ಅರ್ಥ ಮಾಡ್ಕೊಂತ ಹೋಗೋಣ ಇಲ್ಲಿ. ಆಮೇಲೆ ಕಾಂಗ್ರುಯೆನ್ಸ್ ಅಂದ್ರೆ ಏನು, ಎರಡು ಟ್ರಯಾಂಗಲ್ಸ್ ನ ಕಾಂಗ್ರುಯೆನ್ಸಿ ಆಫ್ ದ ಟ್ರಯಾಂಗಲ್ಸ್ ಯಾಕೆ ಅಂತಾರೆ, ಯಾವ ಪಾಸ್ಟುಲೇಟ್ ಯೂಸ್ ಮಾಡಿದ್ರೆ ಅನ್ಬೋದು, ಅದಕ್ಕೆ ಯಾವ ಥಿಯರಮ್ ಬಂತು, ರಿಲೇಟೆಡ್ ಅಲ್ಲ ಒಂದೊಬ್ಬ ಬೇಸಿಕ್ಸ್ ಏನೇನ್ ಬೇಕೋ ಎಕ್ಸಾಮ್ಗೆ ಏನ್ ಬೇಕೋ ವಿತ್ ಇನ್ ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಮಾಡೋದಕ್ಕೆ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಟಾಪಿಕ್ ಅಲ್ಲಿ. ಓಕೆನಾ. ನೆಕ್ಸ್ಟ್ ಇನ್ನೊಂದೇನಿದೆ, ಕಾನ್ಕರೆಂಟ್ ಆಫ್ ದ ಲೈನ್ಸ್ ಆಫ್ ದ ಟ್ರಯಾಂಗಲ್ ಅಂತ ಕೇಳ್ತಾರೆ. ಇಲ್ಲಿ ಡಿಫ್ರೆಂಟ್ ಬರುತ್ತಪ್ಪ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ರೆ, ನಾನೊಂದು ಟ್ರಯಾಂಗಲ್ ಅಂತ ತಗೊಂಡಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಹಿಂಗೆಲ್ಲ ಬರ್ತಾವಲ್ವಾ ಪಾಯಿಂಟ್ಸ್, ಇವನ್ನೆಲ್ಲ ಇದನ್ನೇನೋ ಅಂತಾರೆ. ಓಕೆನಾ. ಡಿಫ್ರೆಂಟ್ ಪಾಯಿಂಟ್ಸ್ ಬರ್ತವೆ ಇಲ್ಲಿ. ಅಂದ್ರೆ ಒಂದು ಟ್ರಯಾಂಗಲ್ಸ್ ಇದು ಬಂದಾಗ ಮತ್ತೆ ಇದು ಯಾವುದೋ ರೇಷಿಯಲ್ಲಿ ಡಿವೈಡ್ ಮಾಡುತ್ತೆ ಆ ಪಾಯಿಂಟ್ 2:1 ಅಂತ ಡಿಫ್ರೆಂಟ್ ಬರ್ತಾ ಹೋಗುತ್ತೆ. ಅಲ್ಲಿ ಏನೇನ್ ಬರ್ತವೆ, ಸೆಂಟ್ರಾಯ್ಡ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಆಮೇಲೆ ಸರ್ಕಲ್ ಅಂತ ಒಂದು ಬರುತ್ತೆ, ಇನ್ ಸೆಂಟರ್ ಅಂತ ಒಂದು ಬರುತ್ತೆ. ಇಲ್ಲಿ ಬೇರೆ ಬೇರೆ ಟೈಪ್ಸ್ ಬರ್ತವೆ. ಮೀಡಿಯನ್ಸ್ ಏನಾದ್ರು 3 ಮೀಡಿಯನ್ಸ್ ಏನಾದ್ರು ಇದು ಮಾಡಿದ್ರೆ ಅದು ಸೆಂಟ್ರಾಯ್ಡ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟಾರ್ ಅಂತಾರೆ. ಏನ್ ಸರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟಾರ್ ಅಂದ್ರೆ ಅಂತ ತಿಳ್ಕೊಂತ ಹೋಗ್ತೀರಾ. ಅದ್ ರಿಲೇಟೆಡ್ ಬಂದಾಗ ಸರ್ಕಲ್ ಅಂತ ಬರುತ್ತೆ. ಏನ್ ಸರ್ ಅಂದ್ರೆ ಅದಾದ್ಮೇಲೆ ಆಂಗ್ಯುಲರ್ ಬೈಸೆಕ್ಟಾರ್ಸ್ ಅಂತ ಬರುತ್ತೆ. ಇನ್ ಸೆಂಟರ್ ಅಂದ್ರೆ ಏನು, ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಎಲ್ಲ ಟ್ರಯಾಂಗಲ್ಸ್ ತಿಳ್ಕೊಂತ ಹೋಗ್ತೀರಾ. ಆಲ್ಟಿಟ್ಯೂಡ್ ಹೆಂಗಂದ್ರೆ ಆಲ್ಟಿಟ್ಯೂಡ್ ಅಂದ್ರೆ ಏನು, ಹೈಟ್ ಅಂದ್ರೆ ಏನು, ಆಲ್ಟಿಟ್ಯೂಡ್ ಇದ್ದಾಗ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗ್ತೀರಿ, ಆಮೇಲೆ ಆಲ್ಟಿಟ್ಯೂಡ್ ಎಷ್ಟು ಇಂಪಾರ್ಟೆಂಟ್ ಒಂದು ಟ್ರಯಾಂಗಲ್ಗೆ, ಆ ರೀತಿಯಾಗಿ ಏನ್ ಮಾಡ್ತಾ ಹೋಗ್ತೀರಿ ನಾವು ಅರ್ಥ ಮಾಡ್ಕೊಂತ ಹೋಗ್ತೀರಿ. ಎಲ್ಲಿ ಕನ್ಕರೆಂಟ್ ಲೈನ್ಸ್ ಒಂದು ಡಿಫ್ರೆಂಟ್ ಲೈನ್ಸ್ ಆಗಿ ಬರ್ತವೆ, ಹೊರಗಡೆನೂ ಒಂದ್ಸರಿ ಮೀಟ್ ಆಗ್ತವೆ. ಅವೆಲ್ಲ ನಾನು ಹೇಳ್ತೀನಿ ಯಾವ ಪಾಯಿಂಟ್ಸ್ ಅಲ್ಲಿ ಮೀಟ್ ಆಗ್ತವೆ ಅಂತ. ಓಕೆನಾ. ಆ ಪಾಯಿಂಟ್ ರಿಲೇಟೆಡ್ ಎಲ್ಲ ಇಲ್ಲಿ ನೋಡ್ತಾ ಹೋಗ್ತೀವಿ. ಈಗ ಸೆಂಟ್ರಾಯ್ಡ್ ಆಗಿರ್ಬೋದು, ಅದೇ ಸರ್ಕಂಫರೆನ್ಸ್ ಆಗಿರ್ಬೋದು, ಈ ರೀತಿಯಾಗಿ ನಾವು ಇಲ್ಲಿ ತಿಳ್ಕೊಂತ ಹೋಗ್ತೀರಿ. ಅದಾದ್ಮೇಲೆ ಇನ್ನೊಂದು ಟಾಪಿಕ್ ಇದೆ, ಅಬ್ಸರ್ವ್ ಮಾಡ್ರಿ. ಕ್ವಾಡ್ರಿಲ್ಯಾಟ್ರಲ್ಸ್ ಅನ್ನೋ ಟಾಪಿಕ್ಸ್ ಬರ್ತಾ ಹೋಗುತ್ತೆ. ಕ್ವಾಡ್ರಿಲ್ಯಾಟ್ರಲ್ಸ್ ಅಂದ್ರೆ ಆಲ್ಮೋಸ್ಟ್ 4 ಸೈಡ್ಸ್ ಆಗಿರ್ಬೋದು. ಇಲ್ಲಿ ಯಾವ ಟಾಪಿಕ್ಸ್ ಬರ್ತವೆ, ಟ್ರಪೇಜಿಯಂ ಆಗಿರ್ಬೋದು, ಆ ರಿಲೇಟೆಡ್ ಎಲ್ಲ ತಿಳ್ಕೊಂತ ಹೋಗ್ತೀರಿ. ಅದ್ರ ರಿಲೇಟೆಡ್ ಡೆಫಿನೇಷನ್ಸ್, ಅದ್ರ ರಿಲೇಟೆಡ್ ಯಾವ ರೀತಿಯಾಗಿ ಮೆಷರ್ ಮಾಡ್ತಕ್ಕಂಥದ್ದು, ಅದ್ರ ರಿಲೇಟೆಡ್ ಪ್ರಾಪರ್ಟೀಸ್ ಏನಿದೆ ಕ್ವಾಡ್ರಿಲ್ಯಾಟ್ರಲ್ ಬಗ್ಗೆ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊಂತ ಹೋಗ್ತೀವಿ ಈ ಟಾಪಿಕ್ ಅಲ್ಲಿ. ಆಮೇಲೆ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತೆಲ್ಲ ಬರುತ್ತೆ. ಇವೆಲ್ಲ ಅದೇ ರಿಲೇಟೆಡ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಲ್ಲಿ ಏನು, ಪ್ಯಾರಲೋಗ್ರಾಮ್ ಅನ್ನೋದೊಂದು, ರಾಂಬಸ್ ಅನ್ನೋದೊಂದು, ಟ್ರಪೇಜಿಯಂ ಅನ್ನೋದು ಆಗ್ಲೇ ಹೇಳಿದ್ನಲ್ವಾ, ಅದ್ರ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಂತ ಹೋಗ್ಬೇಕಾಗುತ್ತೆ. ಇವೆಲ್ಲ ಒಂದೇ ಟಾಪಿಕ್. ಟ್ರಪೇಜಿಯಂ, ಕ್ವಾಡ್ರಿಲ್ಯಾಟ್ರಲ್ ಮತ್ತೆ ಈ ಟ್ರಯಾಂಗಲ್ಸ್ ಎಲ್ಲ ಆಲ್ಮೋಸ್ಟ್ ಜಾಮೆಟ್ರಿಯಲ್ಲಿ ಒಂದು ಪಾರ್ಟ್ ಆರ್ಡರ್ ವೈಸ್ ಹೋಗ್ತಾ ಹೋಗ್ಬೇಕಾಗುತ್ತೆ ನೀವು. ಆಮೇಲೆ ರಾಂಬಸ್ಗೂ ಟ್ರಪೇಜಿಯಂ ಏನ್ ಸರ್ ಡಿಫ್ರೆನ್ಸ್ ಇದೆ, ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ಬಿಟ್ಟು ನಾವು ತಿಳಿತಾ ಹೋಗ್ಬೇಕಾಗುತ್ತೆ. ಇದರಲ್ಲೂ ಕೂಡ ಥಿಯರಮ್ಸ್ ಬರ್ತಾ ಹೋಗುತ್ತೆ. ಪ್ಯಾರಲೋಗ್ರಾಮ್ಸ್ ಥಿಯರಮ್ ಅಂತ ಬರುತ್ತೆ. ಒಂದಷ್ಟು ಥಿಯರಮ್, ಯಾವ್ಯಾವ ಥಿಯರಮ್ಸ್ ಬರ್ತವೆ ಅಂದ್ಬಿಟ್ಟು ನಾವು ಇಲ್ಲಿ ಅರ್ಥ ಮಾಡ್ಕೊಂತ ಹೋಗ್ತೀವಿ. ಓಕೆನಾ. 9th ಟಾಪಿಕ್ ಅಲ್ಲಿ ಇನ್ನ ಮಿಡ್ ಪಾಯಿಂಟ್ ಥಿಯರಮ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಮಿಡ್ ಪಾಯಿಂಟ್ ಥಿಯರಮ್ ಅಂತ ಬರುತ್ತೆ. ಅದಕ್ಕೆ ಏನ್ ಸರ್ ಫಾರ್ಮುಲಾ ಏನಿದೆ, ಅದನ್ನ ಯಾವ ರೀತಿಯಾಗಿ ಬಂತು ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ, ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನೇನು ನಾವು ಸಾಲ್ವ್ ಮಾಡಬಹುದು ಅಂದ್ಬಿಟ್ಟು ನಾವು ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ ಅರ್ಥ ಮಾಡ್ಕೊಂತ ಹೋಗ್ತೀವಿ. ಇದನ್ನು ಕೂಡ 10th ಲೆವೆಲ್ ಸಿಲೆಬಸ್ ಅಲ್ಲೇ ಇದೆ. ಓಕೆನಾ. ಇದಾದ್ಮೇಲೆ ಏರಿಯಾಸ್ ಅಂತ ಕೊಟ್ಟಿದ್ದಾರೆ. ಏನ್ ಸರ್ ಏರಿಯಾಸ್ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ಏರಿಯಾ ಕಂಡಿಡಿತಕ್ಕಂಥದ್ದು ಯಾವ್ದು ಪ್ಯಾರಲೋಗ್ರಾಮ್ ಆಗಿರ್ಬೋದು, ಒಂದಷ್ಟು ನಾನು ಆಗ್ಲೇ ಹೇಳಿದ್ರೆ ಟ್ರಪೇಜಿಯಂ ಏರಿಯಾ ಆಗಿರ್ಬೋದು, ಕ್ವಾಡ್ರಿಲ್ಯಾಟ್ರಲ್ ಏರಿಯಾ ಯಾವ ರೀತಿ ಕಂಡಿಡಿಯೋದು, ಅಲ್ಲಿರ್ತಕ್ಕಂಥ ಒಂದಷ್ಟು ಫಾರ್ಮುಲಾಸ್ ಕೊಡೋದು, ಸ್ಕ್ವೇರ್ದು ಆಗಿರ್ಬೋದು, ಅದೇ ರೆಕ್ಟಾಂಗಲ್ ಆಗಿರ್ಬೋದು, ಡಿಫ್ರೆಂಟ್ ಏನು ಪ್ಲೇನ್ ಫಿಗರ್ಸ್ ಅಂತ ಹೇಳ್ತಾರಲ್ವಾ, ಅದ್ರದ್ದು 2 ಡೈಮೆನ್ಷನಲ್ ಫಿಗರ್ಸ್ ಅಂತ ಹೇಳ್ತಾರೆ. ಅದ್ರದ್ದು ಏರಿಯಾಸ್ ಕಂಡಿಡಿತಕ್ಕಂಥದ್ದು ಅದು ಈ 11th ಟಾಪಿಕ್ ಅಲ್ಲಿ ನೋಡ್ತಾ ಹೋಗ್ಬೋದು. ಆಮೇಲೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಸೈಕ್ಲಿಕ್ ಅಂದ್ರೆ ಒಂದು ಸರ್ಕಲ್ ಇರುತ್ತೆ, ಒಂದು ಅದರಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಮಾಡ್ತಕ್ಕಂಥದ್ದು, ಅದನ್ನ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಅದ್ರದ್ದು ಪ್ರಾಪರ್ಟೀಸ್ ಏನು, ಅದ್ರದ್ದು ಥಿಯರಮ್ ಏನೇನು ಬಂದಿದೆ, ಅದನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಅದೇ ರೀತಿಯಾಗಿ ಅದ್ರ ರಿಲೇಟೆಡ್ ನಾವು ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಟಾಪಿಕ್ ಅಲ್ಲಿ ತಿಳಿತಾ ಹೋಗ್ತೀವಿ. ಅದಾದ್ಮೇಲೆ ಸರ್ಫೇಸ್ ಮತ್ತು ಏರಿಯಾಸ್ ವಾಲ್ಯೂಮ್ಸ್ ಆಫ್ ಎ ಸಾಲಿಡ್ ಅಂತ. ಫಾರ್ ಎಕ್ಸಾಂಪಲ್ ಸಾಲಿಡ್ ಅಂದ್ರೆ ಏನು, ಪ್ರಿಸಮ್ಗೂ ಮತ್ತೆ ಪಿರಮಿಡ್ಗೆ ಡಿಫ್ರೆನ್ಸ್ ಇದೆ. ಓಕೆನಾ. ಅದ್ರ ರಿಲೇಟೆಡ್ ಏರಿಯಾಸ್ ಯಾವ ರೀತಿ ಕಂಡುಹಿಡಿಬೇಕು, ಅದ್ರ ರಿಲೇಟೆಡ್ ಸರ್ಫೇಸ್ ಯಾವ ರೀತಿ ಕಂಡುಹಿಡಿಬೇಕು, ಮತ್ತೆ ವಾಲ್ಯೂಮ್ ಏನದ್ರದ್ದು, ಅದಕ್ಕೆ ಡಿಫ್ರೆನ್ಸ್ ಏನಿದೆ ಸರ್ಫೇಸ್ ಮತ್ತೆ ಪ್ರಿಸಮ್ ಮತ್ತೆ ಪಿರಮಿಡ್ ಬಗ್ಗೆ, ಅದ್ರ ಬಗ್ಗೆ ತಿಳಿತಾ ಹೋಗಬೇಕಾಗುತ್ತೆ. ಇದು ಎರಡು ಕೂಡ ಡಿಫ್ರೆಂಟ್. ಇದು ಪ್ರಿಸಮ್ ಅನ್ನೋದು ಬೇರೆ ಇದೆ, ಪಿರಮಿಡ್ ಅನ್ನೋದು ಬೇರೆ ಇದೆ. ಅದ್ರದ್ದು ಏರಿಯಾ ವಾಲ್ಯೂಮ್ ಬಗ್ಗೆ ತಿಳಿತಾ ಹೋಗೋಣ. ಸರ್ಕಲ್ಸ್ ಅನ್ನೋ ಟಾಪಿಕ್, ಟ್ರಯಾಂಗಲ್ಸ್ ಅನ್ನೋ ಟಾಪಿಕ್ ಬಹಳ ಇಂಪಾರ್ಟೆಂಟ್. ಇವನ್ ಸರ್ಕಲ್ಸ್ ಅಲ್ಲಿ ಕೂಡ ಥಿಯರಮ್ಸ್ ಬರ್ತಾ ಹೋಗುತ್ತೆ. ಒಂದು ಸರ್ಕಲ್ ಅಂತ ಹಾಕಿದಾಗ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಅಂತ ಹೇಳ್ತಾರೆ, ಇಲ್ಲಿಂದ ಇಲ್ಲಿಗೆ ಡಯಾಮೀಟರ್ ಅಂತ ಹೇಳ್ತಾರೆ, ಕಾರ್ಡ್ ಅಂತ ಹೇಳ್ತಾರೆ, ಟ್ಯಾಂಜೆಂಟ್ ಅಂತ ಹೇಳ್ತಾರೆ. ಡಿಫ್ರೆಂಟ್ ವರ್ಡ್ಸ್ ಬರ್ತಾ ಹೋಗುತ್ತೆ ಸರ್ಕಲ್ ಅಲ್ಲಿ. ಆಮೇಲೆ ಒಂದಷ್ಟು ಥಿಯರಮ್ಸ್ ಬರ್ತವೆ. ಈ ತರ ಒಂದು ಥಿಯರಮ್ ಬರುತ್ತೆ, ಅದನ್ನ ಅಬ್ಸರ್ವ್ ಮಾಡಿ ನೀವು ಆಗ್ತಾ ಹೋಗಿ ಯಾವ ಥಿಯರಮ್ ಇದು ಅಂದ್ಬಿಟ್ಟು. ಅದನ್ನ ಯಾವ ರೀತಿ ಅದರಲ್ಲೂ ಕೂಡ ಕಾಂಗ್ರೆಂಟ್ ಸರ್ಕಲ್ ಅಂದ್ರೆ ಏನು, ಕಾನ್ಸೆಂಟ್ರಿಕ್ ಸರ್ಕಲ್ ಅಂದ್ರೆ ಏನು, ಇವೆಲ್ಲ ಬರ್ತಾವಲ್ಲ ಸರ್ಕಲ್ಸ್, ಡಿಫ್ರೆಂಟ್ ಸರ್ಕಲ್ಸ್, ಅದ್ರ ರಿಲೇಟೆಡ್ ಎಲ್ಲ ಇಲ್ಲ ಅರ್ಥ ಮಾಡ್ಕೊಂತ ಹೋಗ್ತೀವಿ. ಓಕೆನಾ. ಆಮೇಲೆ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಸರ್ಕಲ್ಸ್ ಏನಾದ್ರು ಬರ್ತಾವ, ಥಿಯರಮ್ಸ್ ಏನಾದ್ರು ಬರ್ತಾವ, ಇದೆಲ್ಲ 10th ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಥಿಯರಮ್ಸ್ ಎಲ್ಲ. ಅದ್ರ ಬಗ್ಗೆ ಅರ್ಥ ಮಾಡ್ಕೊಂತ ಹೋಗ್ಬೇಕಾಗುತ್ತೆ ನೀವು. ಅದಾದ್ಮೇಲೆ ಟ್ಯಾಂಜೆಂಟ್ಸ್ ಆಗಿ ಪ್ರಾಪರ್ಟೀಸ್ ಆಫ್ ಟ್ಯಾಂಜೆಂಟ್ಸ್, ಅದಾಗ್ಲಿಲ್ಲ ಯಾವುದೋ ಒಂದು ಟಚ್ ಆದ್ರೆ ಒಂದು ಲೈನು, ಅದನ್ನ ಟ್ಯಾಂಜೆಂಟ್ ಅಂತ ಹೇಳ್ತಾರೆ. ಅದ್ರ ರಿಲೇಟೆಡ್ ಟ್ಯಾಂಜೆಂಟ್ಸ್ ಪ್ರಾಪರ್ಟೀಸ್ ಏನು, ಅದ್ರ ರಿಲೇಟೆಡ್ ಎಲ್ಲ ನಾವು ಅರ್ಥ ಮಾಡ್ಕೊಂತ ಹೋಗ್ತೀವಿ. ರೇಡಿಯಸ್ಗೂ ಟ್ಯಾಂಜೆಂಟ್ ಏನು ಡಿಫ್ರೆನ್ಸ್ ಇದೆ, ಕಾರ್ಡ್ಗೂ ಟ್ಯಾಂಜೆಂಟ್ ಏನು ಡಿಫ್ರೆನ್ಸ್ ಇದೆ ಅಂದ್ಬಿಟ್ಟು ಇದರಲ್ಲಿ. ಥಿಯರಮ್ಸ್ ಆಫ್ ಎ ಟ್ರಯಾಂಗಲ್ಸ್ ಮತ್ತು ಸರ್ಕಲ್ಸ್, ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ಯಾಕೆ ಏನು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಹೇಳ್ತಾರೆ, ಏನು ಥೇಲ್ಸ್ ಥಿಯರಮ್ ಅಂತ ಹೇಳ್ತಾರೆ. ಇದನ್ನ ಅದ್ರ ರಿಲೇಟೆಡ್ ನಾವು ಓದ್ತಾ ಹೋಗ್ಬೋದು ಇಲ್ಲಿ. ಅದೇ ಆಗಿರೋದು ಏರಿಯಾ ಆಫ್ ಎ ಸಿಮಿಲರ್ ಟ್ರಯಾಂಗಲ್ಸ್ ಬಗ್ಗೆ ಆಗಿರ್ಬೋದು. ಸಿಮಿಲರ್ ಟ್ರಯಾಂಗಲ್ಸ್ ಅಂದ್ರೆ ಏನು, ಅದ್ರ ಬಗ್ಗೆ ಫಸ್ಟ್ ಅರ್ಥ ಮಾಡ್ಕೊಳೋದು. ಆಮೇಲೆ ಯಾವ್ಯಾವ ಥಿಯರಮ್ಸ್ ಬರ್ತವೆ ಅಂದ್ಬಿಟ್ಟು ಅದ್ರ ರಿಲೇಟೆಡ್ ಥಿಯರಮ್ಸ್ ಬಗ್ಗೆ, ಅಂದ್ರೆ ಮೇನ್ ಆ ಥಿಯರಮ್ ಏನ್ ಹೇಳುತ್ತೆ, ಆ ಥಿಯರಮ್ ಯಾವ ರೀತಿಯಾಗಿ ನಾವು ಕ್ವಶನ್ ಕೇಳಬಹುದು ಅಂತ ಈ ಕಾನ್ಸೆಪ್ಟ್ ಮೇಲೆ ಅರ್ಥ ಮಾಡ್ಕೊಂತ ಹೋಗ್ತೀವಿ.
ಅದಾದ್ಮೇಲೆ ಲಾಸ್ಟ್ ರ್ಯಾಂಕ್ ಇದು ಅಂದ್ರೆ ಪೈಥಾಗರಸ್ ಥಿಯರಂ ಬಗ್ಗೆ ಕೇಳಿದ್ದಾರೆ. ಪೈಥಾಗರಸ್ ಥಿಯರಂ ಅಂದ್ರೆ ಏನು, ರೈಟ್ ಆಂಗಲ್ ಮಾತ್ರ ಅಪ್ಲೈ ಮಾಡ್ತಕ್ಕಂಥದ್ದು. ಅದಂದ್ರೆ ಏನು, ಆಂಗಲ್ ಅಂತ ಕೊಟ್ಟಿರ್ತಾರೆ, ಓಕೆನಾ, ಅದ್ರ ರಿಲೇಟೆಡ್ ಸ್ವಲ್ಪ ಗೊತ್ತಿರಬೇಕು ನಿಮಗೆ ಪೈಥಾಗರಸ್ ಥಿಯರಂ ಅಲ್ಲಿ, ಓಕೆನಾ. ಆ ಪೈಥಾಗರಸ್ ಥಿಯರಂ ಯಾವ ರೀತಿ ಅಪ್ಲೈ ಮಾಡಬಹುದು, ಅದ್ರಲ್ಲಿ ಇರ್ತಕ್ಕಂಥ ಟ್ಯಾಂಜೆಂಟ್ಗೂ ಏನು ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಒಂದು ಥಿಯರಂ ಬರ್ತಾವ ಇವೆಲ್ಲ, ಅದ್ರ ಬಗ್ಗೆ ನೀವೇನ್ ಮಾಡ್ಬೇಕು, ಅರ್ಥ ಮಾಡ್ಕೊಂತ ಹೋಗ್ಬೇಕು. ಇದಿಷ್ಟು ಕೂಡ ಏನು ಸಿಲೆಬಸ್ ಆಗಿದೆ, ಓಕೆನಾ. ಒಂದಷ್ಟು ನಾನು ಓವರ್ ವ್ಯೂ ಕೊಡ್ತಾ ಹೋದೆ, ಜಾಸ್ತಿ ಯಾವ್ದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ಲಿಲ್ಲ ಇಲ್ಲಿ, ಓಕೆನಾ. ನೀವೇನ್ ಮಾಡ್ಬೇಕು, ಆ ಸಿಲೆಬಸ್ ನ ಹಿಡ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದ್ರೆ ಅದು ಸಿಇಟಿ ಕ್ವಶನ್ಸ್ ಆಗಿರ್ಬೋದು, ಬೇರೆ ಕ್ವಶನ್ಸ್ ಪೇಪರ್ ಹಿಡ್ಕೊಂಡು ನೀವೇನ್ ಮಾಡಬೇಕು, ನಿಮ್ಮ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಒಂದ್ ವೇಳೆ ನಮ್ಮಲ್ಲೂ ಕೂಡ ನಿಮ್ಗೆ ಏನಾದ್ರು ಪ್ರಾಕ್ಟೀಸ್ ಮಾಡಕ್ ಸರ್ ಆಗ್ಲಿಲ್ಲ, ನನ್ನ ಕೈಲಿ ಒಬ್ರ ಕೈಲಿ ಇವೆಲ್ಲ ಸಿಲೆಬಸ್ ಎಲ್ಲ ತುಂಬಾ ಕಡೆ ಸೋರ್ಸ್ ಇದೆ ಸರ್, ಎಲ್ಲ ಹುಡುಕಕ್ ಕಷ್ಟ ಆಗ್ತಿದೆ ಅಂದ್ರೆ ನೀವೇನ್ ಮಾಡ್ಬೇಕು, ನಮ್ಮಲ್ಲೂ ಕೂಡ ಇದು ಕೋರ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಆ ಕೋರ್ಸ್ಗೆ ನೀವು ಅಡ್ಮಿಷನ್ ಆಗೋದ್ರ ಮುಖಾಂತರ ಇದೆಲ್ಲ ಕಾನ್ಸೆಪ್ಟ್ಸ್ ನ ಕವರ್ ಮಾಡ್ತಾ ಹೋಗ್ಬೋದಾಗುತ್ತೆ. ಪಿನ್ ಟು ಪಿನ್ ಏನಿದೆಯೋ ಲೈನ್ ಟು ಲೈನ್ ನಾವು ಅದ್ರ ಪ್ರಕಾರ ಹೋಗ್ತಾ ಹೋಗ್ತೀರಿ. ಈ ಅಲಾಂಗ್ ವಿತ್ ಅವರ್ ಕ್ವಶನ್ಸ್ ಕೊಡ್ತಾ ಹೋಗಿ ಈ ರೀತಿಯಾಗಿ ಕೇಳಬಹುದು ಅಂದ್ಬಿಟ್ಟು ನಿಮ್ಗೆ ಏನ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡಿಸಿ ಒಂದಷ್ಟು ಟೆಸ್ಟ್ ಸೀರೀಸ್ ಕೊಡ್ತಾ ಹೋಗ್ತೀರಿ. ಅದ್ರ ಮುಖಾಂತರ ನೀವು ವ್ಯಾಲ್ಯೂಯೇಷನ್ ಮಾಡ್ಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಹೋಗ್ಬೋದು ಅಂತ ಹೇಳ್ತಾ, ಏನೇ ಡೌಟ್ಸ್ ಇದ್ರು ಸಿಲೆಬಸ್ ರಿಲೇಟೆಡ್ ಏನ್ ಸ್ವಲ್ಪ ಡೌಟ್ಸ್ ಇದ್ರೆ ಓವರ್ ವ್ಯೂ ಕೊಟ್ಟಿನಲ್ವಾ, ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಆಮೇಲೆ ಅರ್ಥ ಮಾಡ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಹೋಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು.